ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 684 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 27ನೇ ಏಪ್ರಿಲ್ 2024. ಸೊ ಇವತ್ತಿನ ಅಪ್ಡೇಟ್ಸನ್ನು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆಯ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಎ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಎ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. DRDO ಅಭಿವೃದ್ಧಿಪಡಿಸಿದ ಭಾರತದ ಹಗುರವಾದ ಬುಲೆಟ್ ಪ್ರೂಫ್ ವೆಸ್ಟ್ನ ಮುಂಭಾಗದ ಹಾರ್ಡ್ ಆರ್ಮರ್ ಪ್ಯಾನೆಲ್ನಲ್ಲಿ ಕೆಳಗಿನ ಯಾವ ವಸ್ತುವನ್ನು ಬಳಸಲಾಗಿದೆ? ಸೊ ವಿಚ್ ಆಫ್ ದಿ ಫಾಲೋಯಿಂಗ್ ಮೆಟೀರಿಯಲ್ ಈಸ್ ಯೂಸ್ಡ್ ಇನ್ ದಿ ಫ್ರಂಟ್ ಹಾರ್ಡ್ ಆರ್ಮರ್ ಪ್ಯಾನೆಲ್ ಆಫ್ ಇಂಡಿಯಾಸ್ ಲೈಟೆಸ್ಟ್ ಬುಲೆಟ್ ಪ್ರೂಫ್ ವೆಸ್ಟ್ ಡೆವಲಪ್ಡ್ ಬೈ DRDO? ಸೊ DRDO ವತಿಯಿಂದ ನಮ್ಮ ಭಾರತ ದೇಶದ ಸೇನೆಗೆ ಬಳಕೆ ಮಾಡಲಿಕ್ಕೆ ಒಂದು ಬುಲೆಟ್ ಪ್ರೂಫ್ ಚೆಸ್ಟ್ ಅಥವಾ ವೆಸ್ಟನ್ನು ಡೆವಲಪ್ ಮಾಡಿರ್ತಾರೆ. ಸೊ ಅದರಲ್ಲಿ ಮುಂಭಾಗದಲ್ಲಿ ಬಳಕೆ ಮಾಡಿರ್ತಕ್ಕಂಥ ಮೆಟೀರಿಯಲ್ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಒಂದು ಬುಲೆಟ್ ಪ್ರೂಫ್ನ ಒಂದು ಸಿಗ್ನಿಫಿಕೆನ್ಸ್ ಏನು ಅಂದರೆ, ಇದು ಅತ್ಯಂತ ಹಗುರವಾಗಿರ್ತಕ್ಕಂಥ, ಅಂದರೆ ನಾವು ಡೆವಲಪ್ ಮಾಡಿರ್ತಕ್ಕಂಥ ಬುಲೆಟ್ ಪ್ರೂಫ್ಗಳಲ್ಲಿ ಅತ್ಯಂತ ತೂಕ ಕಡಿಮೆ ಇರತಕ್ಕಂಥ ಒಂದು ಬುಲೆಟ್ ಪ್ರೂಫನ್ನು ಈಗ DRDO ಡೆವಲಪ್ ಮಾಡಿರ್ತಾರೆ. ಸೊ ಇದರಲ್ಲಿ ಬಳಕೆ ಮಾಡಿರ್ತಕ್ಕಂಥ ವಸ್ತು ಯಾವುದು ಅಂದರೆ ಮೊನೋಲಿಥಿಕ್ ಸೆರಾಮಿಕ್ ಪ್ಲೇಟನ್ನು ಬಳಕೆ ಮಾಡಿಕೊಂಡು ಸೊ ಈ ಒಂದು ಬುಲೆಟ್ ಪ್ರೂಫನ್ನು ನಮ್ಮ ಭಾರತ ದೇಶದ DRDO ವತಿಯಿಂದ ಡೆವಲಪ್ ಮಾಡಲಾಗಿರುತ್ತೆ. ಸೊ ಇದನ್ನು ನಾವು ಲೈಟೆಸ್ಟ್ ಬುಲೆಟ್ ಪ್ರೂಫ್ ಅಂತ ಕರಿಬೋದಾಗಿರುತ್ತೆ. ಸೊ ಇದು ಎಷ್ಟು kg ವೆಯ್ಟ್ ಇರುತ್ತೆ ಅಂದರೆ 9 kg ತೂಕ ಬಿರ್ತಕ್ಕಂಥ ಒಂದು ಬುಲೆಟ್ ಪ್ರೂಫ್ ಆಗಿರುತ್ತೆ. ಸೊ ಈ ಒಂದು ಬುಲೆಟ್ ಪ್ರೂಫನ್ನು ಒಂದು ಪರೀಕ್ಷೆ ಮಾಡಿರ್ತಕ್ಕಂಥವ್ರು ಅದನ್ನು ನಾವೇನಂತ ಕರಿತೀವಿ ಅಂದರೆ ಟರ್ಮಿನಲ್ ಬ್ಯಾಲಿಸ್ಟಿಕ್ಸ್ ರಿಸರ್ಚ್ ಲ್ಯಾಬ್ರೇಟರಿ ಅಂತ ಕರಿತೇವೆ. ಸೊ ಈ ಒಂದು ಲ್ಯಾಬ್ರೇಟರಿಯಲ್ಲಿ ಇದನ್ನು ಪರೀಕ್ಷೆ ಮಾಡಲಾಗಿರುತ್ತೆ. ಸೊ ಈ ಒಂದು ಟರ್ಮಿನಲ್ ಬ್ಯಾಲಿಸ್ಟಿಕ್ ರಿಸರ್ಚ್ ಲ್ಯಾಬ್ರೇಟರಿ ಅಂತಕ್ಕಂಥದ್ದು ಚಂಡೀಗಢ್ನಲ್ಲಿರ್ತಕ್ಕಂಥ ಒಂದು ಲ್ಯಾಬ್ ಆಗಿರುತ್ತೆ. ಸೊ BIS ಸ್ಟ್ಯಾಂಡರ್ಡ್ನ ಪ್ರಕಾರ ಇದು ಸರಿಯಾಗಿ ಕೆಲಸ ಮಾಡುತ್ತಾ ಇಲ್ವಾ ಅಥವಾ ಬುಲೆಟ್ಸನ್ನು ತಡೀತಕ್ಕಂಥ ಒಂದು ಕೆಪಾಸಿಟಿ ಇದೆಯಾ ಇಲ್ವಾ ಅನ್ನೋದನ್ನು ಸಕ್ಸಸ್ಫುಲ್ ಆಗಿ ಪರೀಕ್ಷೆ ಮಾಡಿರ್ತಾರೆ. ಸೊ ಈ ಒಂದು ಬುಲೆಟ್ ಪ್ರೂಫಲ್ಲಿ ಬಳಕೆ ಮಾಡ್ತಕ್ಕಂಥ ಒಂದು ಫ್ರಂಟಲ್ ಪಾರ್ಟನ್ನು ನಾವು HAP ಅಂತ ಕರಿತೇವೆ. ಸೊ HAP ಅಂದರೆ ಹಾರ್ಡ್ ಆರ್ಮರ್ ಪ್ಯಾನಲ್ ಅಂತ ಕರಿತೇವೆ. ಸೊ ಇದನ್ನು ಮಲ್ಟಿಪಲ್ ಹಿಟ್ಸ್ ಅನ್ನು ಮಾಡುವ ಮುಖಾಂತರ ಸೊ ಅದಕ್ಕೆ ತಡೀತಕ್ಕಂಥ ಒಂದು ಕೆಪಾಸಿಟಿ ಇದೆ ಅಂತಕ್ಕಂಥ ಒಂದು ಕಾಂಪೊನೆಂಟ್ ಅನ್ನು ಇಲ್ಲಿ ಚೆಕ್ ಮಾಡಲಾಗಿರುತ್ತೆ. ಸೊ ಈ ಒಂದು HAP ಅನ್ನು ಯಾವ ಮೆಟೀರಿಯಲ್ ಅಲ್ಲಿ ಡೆವಲಪ್ ಮಾಡಿದ್ದಾರೆ ಅದನ್ನು ನಾನು ಪ್ರಶ್ನೆಯಲ್ಲೇ ಹೇಳಿರ್ತೇನೆ. ಸೊ ಮೊನೋಲಿಥಿಕ್ ಸೆರಾಮಿಕ್ ಪ್ಲೇಟ್ ಅನ್ನು ಉಪಯೋಗಿಸಿಕೊಂಡು ಇದನ್ನು ಡೆವಲಪ್ ಮಾಡಿರ್ತಾರೆ. ಸೊ ಇದಕ್ಕೆ ಒಂದು ಪಾಲಿಮರ್ ಸಪೋರ್ಟ್ ಅನ್ನು ಕೊಟ್ಟಿರ್ತಾರೆ. ಸೊ ಪಾಲಿಮರ್ ಸಪೋರ್ಟ್ ಅನ್ನು ಏನಕ್ಕೆ ಕೊಟ್ಟಿರ್ತಾರೆ ಅಂದರೆ, ಸೊ ಇದನ್ನ ವೇರ್ ಮಾಡಬೇಕಾಗಿರುತ್ತೆ, ಅಂದರೆ ನಾವು ಧರಿಸಿಕೊಳ್ಳಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ಅದು ಕಂಫರ್ಟಬಲ್ ಆಗಿರಬೇಕಾಗಿರುತ್ತೆ. ಸೊ ಈ ಒಂದು ಕಾರಣದಿಂದ ಮೊನೋಲಿಥಿಕ್ ಸೆರಾಮಿಕ್ ಪ್ಲೇಟ್ಗೆ ಒಂದು ಪಾಲಿಮರ್ ಸಪೋರ್ಟ್ ಅನ್ನು ಕೊಡುವ ಮುಖಾಂತರ ಇದನ್ನ ಡೆವಲಪ್ ಮಾಡಿರ್ತಕ್ಕಂಥ ಒಂದು ಬುಲೆಟ್ ಪ್ರೂಫ್ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 2. ಸೊ ನಾಸಾದ ಕ್ಲೌಡ್ ಸ್ಯಾಟ್ ಮಿಷನ್ನ ಮುಖ್ಯ ಸಾಧನೆ ಏನು? ಸೊ ವಾಟ್ ಈಸ್ ದ ಮೇನ್ ಅಚೀವ್ಮೆಂಟ್ ಆಫ್ ನಾಸಾಸ್ ಕ್ಲೌಡ್ ಸ್ಯಾಟ್ ಮಿಷನ್? ಆಕ್ಚುಲಿ ಹೆಸರಲ್ಲೇ ನಮಗೆ ಆನ್ಸರ್ ಗೊತ್ತಾಗುತ್ತೆ. ಕ್ಲೌಡ್ ಅಂತ ಇದೆ. ಕ್ಲೌಡ್ ಅಂದರೆ ಇದು ಮೋಡಕ್ಕೆ ಸಂಬಂಧಪಟ್ಟಿದ್ದು. ಸೊ ಮೋಡದ ರಚನೆಯನ್ನು ಗಮನಿಸ್ತಕ್ಕಂಥದ್ದು ಅಥವಾ ಅಬ್ಸರ್ವಿಂಗ್ ದಿ ಕ್ಲೌಡ್ ಸ್ಟ್ರಕ್ಚರ್. ಹಾಗಿದ್ರೆ ಸೊ ಈ ಒಂದು ನಾಸಾದ ಕ್ಲೌಡ್ ಸ್ಯಾಟ್ಗೆ ಸಂಬಂಧಪಟ್ಟಂತೆ ನಾನು ಪ್ರಶ್ನೆಯೆಲ್ಲ ಕೊಡಲಿಕ್ಕೆ ಕಾರಣ ಏನು ಅಂದರೆ, ಸೊ ಈ ಒಂದು ನಾಸಾದ ಕ್ಲೌಡ್ ಸ್ಯಾಟ್ ಏನಿತ್ತು ಇವಾಗ ಅದು ತನ್ನ ಮಿಷನ್ ಅನ್ನ ಎಂಡ್ ಮಾಡ್ತಾ ಇದೆ ಅಥವಾ ಕೊನೆಗೊಳಿಸಿದೆ. ಸೊ ಆ ಒಂದು ಕಾರಣದಿಂದ ಈ ಒಂದು ಕ್ಲೌಡ್ ಸ್ಯಾಟ್ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಕ್ಲೌಡ್ ಸ್ಯಾಟ್ ಅಂತಕ್ಕಂಥದ್ದು ಒಂದು ಅರ್ತ್ ಅಬ್ಸರ್ವಿಂಗ್ ಸ್ಯಾಟಲೈಟ್ ಆಗಿರುತ್ತೆ. ಅರ್ತ್ ಅಬ್ಸರ್ವಿಂಗ್ ಅಂದರೆ ಭೂಮಿಯನ್ನ ವೀಕ್ಷಣೆ ಮಾಡ್ತಕ್ಕಂಥ ಪಯೋನೀರಿಂಗ್ ಅಂತ ಕರಿತೇವೆ. ಪಯೋನೀರಿಂಗ್ ಅಂದರೆ ಪ್ರಪ್ರಥಮ ಹಂತಗಳಲ್ಲಿ ಡೆವಲಪ್ ಮಾಡಿರ್ತಕ್ಕಂಥ ಒಂದು ಸ್ಯಾಟಲೈಟ್ ಆಗಿರುತ್ತೆ. ಸೊ ಈ ಒಂದು ಸ್ಯಾಟಲೈಟ್ ಈಗ ತನ್ನ ಆಪರೇಷನ್ಸ್ ಅನ್ನ ಕನ್ಕ್ಲೂಡ್ ಮಾಡಿರುತ್ತೆ. ಆಫ್ಟರ್ 18 ಇಯರ್ಸ್ ಆಫ್ ಸರ್ವಿಸ್ ಅಂದರೆ 18 ವರ್ಷಗಳ ಸೇವೆಯ ನಂತರ ಇದು ತನ್ನ ಕಾರ್ಯಾಚರಣೆಯನ್ನ ಅಂತ್ಯಗೊಳಿಸಿರ್ತಕ್ಕಂಥ ಒಂದು ಸ್ಯಾಟಲೈಟ್ ಆಗಿರುತ್ತೆ. ಸೊ ಇದನ್ನ ಲಾಂಚ್ ಮಾಡಿರ್ತಕ್ಕಂಥ ವರ್ಷ ಯಾವುದು ಅಂದರೆ 2006 ಅಲ್ಲಿ ಲಾಂಚ್ ಮಾಡಿರ್ತಾರೆ. ಸೊ ಲಾಂಚ್ ಮಾಡಿದಾಗ ಪ್ರಪೋಸ್ಡ್ ವ್ಯಾಲಿಡಿಟಿ ಎಷ್ಟಿರುತ್ತೆ ಅಂದರೆ 22 ಮಂತ್ಸ್ ಮಾತ್ರ ಇದನ್ನ ಈ ಮಿಷನ್ನ ಲಾಂಚ್ ಮಾಡಿರ್ತಾರೆ. 22 ಮಂತ್ಸ್ ಕಾರ್ಯಾಚರಣೆ ಮಾಡುವ ಉದ್ದೇಶದಿಂದ ಇದನ್ನ ಲಾಂಚ್ ಮಾಡಿರ್ತಾರೆ. ಸೊ ಲಾಂಚ್ ಆದ ನಂತರ ಇದು ಸರಿಸುಮಾರು 18 ವರ್ಷಗಳ ಕಾಲ ತನ್ನ ಕಾರ್ಯಾಚರಣೆಯನ್ನ ಮುಗಿಸಿರ್ತಕ್ಕಂಥ ಒಂದು ಮಿಷನ್ ಆಗಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ಒಂದು ಮಿಷನ್ ಅಲ್ಲಿ ಯಾವ ರೀತಿಯ ವಿಶೇಷವಾದ ಎಕ್ವಿಪ್ಮೆಂಟ್ ಅನ್ನ ಯೂಸ್ ಮಾಡಿರ್ತಾರೆ ಅಂದ್ರೆ 94 GHz ವೇವ್ ಲೆಂತ್ ಅನ್ನ ಹೊಂದಿರತಕ್ಕಂತ ಒಂದು ರಡಾರ್ ಅನ್ನ ಬಳಕೆ ಮಾಡಿರ್ತಾರೆ. ಸೊ ಈ ಒಂದು ರಡಾರ್, ಸೊ ಇದರಲ್ಲಿರ್ತಕ್ಕಂಥ ಒಂದು ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ಏನು ಅಂದ್ರೆ 94 GHz ಫಸ್ಟ್ ಎವರ್ ಅಂದ್ರೆ ಪ್ರಪ್ರಥಮ ಬಾರಿಗೆ ಸೊ ಈ ಒಂದು ರೆಡಾರ್ ಸಿಸ್ಟಮ್ ನಲ್ಲಿ ಅಂದ್ರೆ ಆ ಒಂದು ಸ್ಯಾಟಲೈಟ್ ಅಲ್ಲಿ ಒಂದು ರೆಡಾರ್ ಅನ್ನ ಅವರು ಫಿಕ್ಸ್ ಮಾಡಿರ್ತಾರೆ. ಆ ಒಂದು ರೆಡಾರ್ ನ ಕೆಪಾಸಿಟಿ ಎಷ್ಟಿರುತ್ತೆ ಅಂದ್ರೆ 94 GHz ವೇವ್ ಲೆಂತ್ ಅಷ್ಟು ಕೆಪಾಸಿಟಿ ಇರುತ್ತೆ.
ಸೊ ಈ ಒಂದು 94 ಗಿಗಾಹರ್ಟ್ಸ್ ಅದೇನು ಅಷ್ಟು ಇಂಪಾರ್ಟೆಂಟ್ ಅಂತ ಹೇಳೋದಾದ್ರೆ, ನಾವು ನೆಲದ ಮೇಲೆ ಅಂದರೆ ಗ್ರೌಂಡ್ ಸ್ಟೇಷನ್ಸ್ ಅಲ್ಲಿ ಬಳಕೆ ಮಾಡ್ತಕ್ಕಂಥ ರೆಡಾರ್ಸ್ ಏನಿರುತ್ತೆ, ಸೊ ಅದಕ್ಕಿಂತ 1000 ಟೈಮ್ಸ್ ಮೋರ್ ಸೆನ್ಸಿಟಿವ್ ಇರುತ್ತೆ. ಸೊ 1000 ಪಟ್ಟು ಹೆಚ್ಚಿನ ಸೂಕ್ಷ್ಮತೆಯನ್ನು ಹೊಂದಿರತಕ್ಕಂಥ ಒಂದು ರೆಡಾರ್ ಅನ್ನ ಈ ಒಂದು ಕ್ಲೌಡ್ ಸ್ಯಾಟ್ ಅಲ್ಲಿ ನಾಸಾದವರು ಬಳಕೆ ಮಾಡಿರ್ತಾರೆ. ಹಾಗಿದ್ರೆ ಈ ಒಂದು ಕ್ಲೌಡ್ ಸ್ಯಾಟ್ ಅನ್ನ ಯಾವ ಉದ್ದೇಶಕ್ಕಾಗಿ ಅವ್ರು ಲಾಂಚ್ ಮಾಡಿರ್ತಾರೆ ಅಂದ್ರೆ, ಅಂಡರ್ಸ್ಟ್ಯಾಂಡಿಂಗ್ ಆಫ್ ಕ್ಲೌಡ್ ಫಾರ್ಮೇಷನ್, ಅಂದ್ರೆ ಈ ಒಂದು ಮೋಡಗಳ ರಚನೆ ಹೇಗಾಗುತ್ತೆ ಸೊ ಅದರ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು. ಅದಾದ್ಮೇಲೆ ಪ್ರಿಸಿಪಿಟೇಷನ್ ಅಂದ್ರೆ ಮಳೆ ಹೇಗಾಗುತ್ತೆ ಅನ್ನೋದನ್ನ ಅಧ್ಯಯನ ಮಾಡ್ತಕ್ಕಂಥದ್ದು. ಸೊ ರೋಲ್ ಇನ್ ವೆದರ್ ಅಂಡ್ ಕ್ಲೈಮೇಟ್ ಸಿಸ್ಟಮ್ ಅಂದ್ರೆ ನಮ್ಮ ಒಂದು ಹವಾಮಾನ ಮತ್ತೆ ಕ್ಲೈಮೇಟ್ ಸಿಸ್ಟಮ್ ಅಲ್ಲಿ ಈ ಒಂದು ಮಳೆಯ ಪರಿಣಾಮ ಏನಿದೆ ಸೊ ಇದರ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಲಾಂಚ್ ಆಗಿದ್ದಂತಹ ಈ ಕ್ಲೌಡ್ ಸ್ಯಾಟ್ ಈಗ ತನ್ನ 18 ವರ್ಷಗಳ ಕಾಲದ ಒಂದು ಸರ್ವಿಸ್ ಅನ್ನ ಈಗ ಎಂಡ್ಗೊಳಿಸಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಸೊ ಭಾರತವು 2024ರಲ್ಲಿ ಭೂ ದಿನವನ್ನು ಹೇಗೆ ಆಚರಿಸಿತು? ಹೌ ಡಿಡ್ ಇಂಡಿಯಾ ಮಾರ್ಕ್ ಅರ್ತ್ ಡೇ ಇನ್ 2024? ಸೊ 2024ರಲ್ಲಿ ನಮ್ಮ ಭಾರತ ದೇಶ ಈ ಒಂದು ಭೂ ದಿನ ಅಂತ ನಾವೇನು ಹೇಳ್ತೇವೆ ಸೊ ಇದನ್ನ ಆಚರಣೆ ಮಾಡಿರ್ತಕ್ಕಂಥ ಮುಖ್ಯ ಘಟನೆ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನವದೆಹಲಿಯಲ್ಲಿರ್ತಕ್ಕಂಥ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಪ್ರಧಾನ ಕಚೇರಿಯಲ್ಲಿ ದೇಶದ ಅತಿ ದೊಡ್ಡ ಹವಾಮಾನ ಗಡಿಯಾರವನ್ನು ಸಕ್ರಿಯಗೊಳಿಸುವ ಮುಖಾಂತರ ಸೊ ಈ ಒಂದು ದಿನವನ್ನ ನಾವು ಆಚರಣೆ ಮಾಡಿರ್ತೇವೆ. ಅಂದ್ರೆ ಬೈ ಆಕ್ಟಿವೇಟಿಂಗ್ ದಿ ಕಂಟ್ರೀಸ್ ಬಿಗ್ಗೆಸ್ಟ್ ಕ್ಲೈಮೇಟ್ ಕ್ಲಾಕ್ ಅಟ್ ದಿ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಹೆಡ್ಕ್ವಾರ್ಟರ್ಡ್ ಇನ್ ನ್ಯೂ ಡೆಲ್ಲಿ. ಸೊ ನವದೆಹಲಿಯಲ್ಲಿ ಇರ್ತಕ್ಕಂಥ ಈ ಒಂದು CSIR ಅಂತ ನಾವೇನು ಹೇಳ್ತೇವೆ ಸೊ ಇಲ್ಲಿ ಒಂದು ಕ್ಲೈಮೇಟ್ ಕ್ಲಾಕ್ ಅನ್ನ ಇನ್ಸ್ಟಾಲ್ ಮಾಡುವ ಮುಖಾಂತರ ಸೊ ಈ ಒಂದು ಅರ್ತ್ ಡೇ 2024 ಅನ್ನ ನಾವು ಸೆಲೆಬ್ರೇಟ್ ಮಾಡಿರ್ತೇವೆ. ಸೊ ಹಾಗಿದ್ರೆ ಆ ಕ್ಲೈಮೇಟ್ ಕ್ಲಾಕ್ ಅಂದ್ರೆ ಏನು? ಕ್ಲೈಮೇಟ್ ಕ್ಲಾಕ್ ಅಂದ್ರೆ ನಾವು ಹವಾಮಾನ ಬದಲಾವಣೆಯನ್ನ ಈಗ ಇಟ್ ಈಸ್ ದ ರೈಟ್ ಟೈಮ್, ನಾವು ಈ ಒಂದು ಚೇಂಜ್ ಇನ್ ಕ್ಲೈಮೇಟ್ ಅಂತ ನಾವೇನು ಹೇಳ್ತೇವೆ ಸೊ ಅದರ ಬಗ್ಗೆ ನಮಗೆ ಎಚ್ಚರಿಕೆ ಅಥವಾ ನೆನಪನ್ನ ನೀಡ್ತಕ್ಕಂಥ ಒಂದು ಕ್ಲಾಕ್ ಆಗಿ ಇದನ್ನ ಸಿಂಬಾಲಿಕ್ ಆಗಿ ಲಾಂಚ್ ಮಾಡಿರ್ತಕ್ಕಂಥ ಒಂದು ಕ್ಲಾಕ್ ಅನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಅಪ್ಡೇಟ್ ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ. ಸೊ ಎಲ್ಲಿ ಈ ಒಂದು ಕ್ಲಾಕ್ ಅನ್ನ ಇನ್ಸ್ಟಾಲ್ ಮಾಡಿರ್ತಾರೆ ಅಂದ್ರೆ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಅಂತ ಕರೀತೇವೆ. ಸೊ ಇದು ನವದೆಹಲಿಯಲ್ಲಿ ಇರ್ತಕ್ಕಂಥ ಒಂದು ಹೆಡ್ ಕ್ವಾರ್ಟರ್ಸ್ ಅಥವಾ ಕೇಂದ್ರ ಕಚೇರಿಯಲ್ಲಿ ಸೊ ಈ ಒಂದು ಬಿಗ್ಗೆಸ್ಟ್ ಕ್ಲೈಮೇಟ್ ಕ್ಲಾಕ್ ಅಂದ್ರೆ ನಮ್ಮ ದೇಶದಲ್ಲಿರ್ತಕ್ಕಂಥ ಹವಾಮಾನ ಗಡಿಯಾರಗಳಲ್ಲಿ ಇದು ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಒಂದು ಕ್ಲೈಮೇಟ್ ಕ್ಲಾಕ್ ಅನ್ನ ಇಲ್ಲಿ ಇನಾಗ್ರೇಟ್ ಮಾಡಿರ್ತಾರೆ. ಸೊ CSIR's ಕಮಿಟ್ಮೆಂಟ್ ಟು ರೈಸಿಂಗ್ ಅವೇರ್ನೆಸ್ ಅಬೌಟ್ ದಿ ಅರ್ಜೆಂಟ್ ಇಶ್ಯೂ ಆಫ್ ಕ್ಲೈಮೇಟ್ ಚೇಂಜ್ ಅಂದ್ರೆ ಈ ಒಂದು ಕ್ಲೈಮೇಟ್ ಚೇಂಜ್ ಅಥವಾ ಹವಾಮಾನ ಬದಲಾವಣೆ ಏನಿದೆ ಸೊ ಇದಕ್ಕೆ ಬೇಕಾಗಿರ್ತಕ್ಕಂಥ ಇಮಿಡಿಯೇಟ್ ಆಕ್ಷನ್ಸ್ ಅನ್ನ ತೆಗೆದುಕೊಳ್ಳಿಕ್ಕೆ ಸೊ ಇದನ್ನ ನಾವು ನೆನಪಿನ ವಸ್ತುವನ್ನಾಗಿ ನಾವು ಯೂಸ್ ಮಾಡ್ತಕ್ಕಂಥ ಒಂದು ಕ್ಲಾಕ್ ಆಗಿರುತ್ತೆ. ಸೊ ಇಟ್ ಸರ್ವ್ಸ್ ಆಸ್ ಅನ್ ಎಜುಕೇಶನಲ್ ಟೂಲ್ ಅಂಡ್ ಎನರ್ಜಿ ಕನ್ಸರ್ವೇಷನ್ ಅಂಡ್ ಕ್ಲೈಮೇಟ್ ಆಕ್ಷನ್ ಅಂದ್ರೆ ಈ ಒಂದು ಕ್ಲಾಕ್ ಏನಿರುತ್ತೆ ಸೊ ಇದು ಶಕ್ತಿಯ ಸಂರಕ್ಷಣೆ, ಹವಾಮಾನ ಕ್ರಿಯೆಯ ಬಗ್ಗೆ ಶೈಕ್ಷಣಿಕ ಸಾಧನವಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ಒಂದು ಕ್ಲಾಕ್ ಅನ್ನ ನವದೆಹಲಿಯಲ್ಲಿ ಲಾಂಚ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಇನಿಷಿಯೇಟಿವ್ ಏನಿದೆ ದಿಸ್ ರಿಫ್ಲೆಕ್ಟ್ಸ್ ದಿ ಇಂಪಾರ್ಟೆನ್ಸ್ ಆಫ್ ಟೈಮ್ ಬೌಂಡ್ ಆಕ್ಷನ್. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಅಂದ್ರೆ ನಾವು ಯಾವಾಗೋ ಆಕ್ಷನ್ ತಗೊಳ್ಳೋದಲ್ಲ, ಸೊ ಸಮಯಕ್ಕೆ ತಕ್ಕ ಹಾಗೆ ನಾವು ಆಕ್ಷನ್ಸ್ ಅನ್ನ ತೆಗೆದುಕೊಳ್ಬೇಕಾಗಿರುತ್ತೆ ಬಿಫೋರ್ ಇಟ್ ಬಿಕಮ್ಸ್ ಇರ್ರಿವರ್ಸಿಬಲ್. ಅಂದ್ರೆ ಅದನ್ನ ದಿ ಪಾಯಿಂಟ್ ಆಫ್ ನೋ ರಿಟರ್ನ್ ಅಂತ ಕರೀತೇವೆ. ಸೊ ನಮ್ಮ ಒಂದು ಹವಾಮಾನ ಬದಲಾವಣೆ ಅಂತಕ್ಕಂಥದ್ದು ಇನ್ನೂ ಕೂಡ ಪಾಯಿಂಟ್ ಆಫ್ ನೋ ರಿಟರ್ನ್ಗೆ ರೀಚ್ ಆಗಿಲ್ಲ. ಸೊ ಆ ಪಾಯಿಂಟ್ ಆಫ್ ನೋ ರಿಟರ್ನ್ಗೆ ರೀಚ್ ಆಗೋದಕ್ಕಿಂತ ಮುಂಚೆ ನಾವು ಬೇಕಾಗಿರ್ತಕ್ಕಂಥ ಕ್ರಮಗಳನ್ನು ತೆಗೆದುಕೊಂಡರೆ ಸೊ ಈ ಒಂದು ಗ್ಲೋಬಲ್ ವಾರ್ಮಿಂಗ್ ಆಗಿರ್ಬೋದು, ಗ್ಲೇಷಿಯಲ್ ಮೆಲ್ಟಿಂಗ್ ಆಗಿರ್ಬೋದು, ಸೊ ಅದಾದ್ಮೇಲೆ ಅದರಿಂದ ಆಗ್ತಕ್ಕಂಥ ಫ್ಲಡ್ಸ್ ಆಗಿರ್ಬೋದು, ಡಿಸಾಸ್ಟರ್ಸ್ ಆಗಿರ್ಬೋದು, ಸೊ ಅದನ್ನ ತಡಿಲಿಕ್ಕೆ ಟೈಮ್ಲಿ ಆಕ್ಷನ್ಸ್ ಅಂತ ಕರಿತೇವೆ. ಅಂದ್ರೆ ಸಮಯಕ್ಕೆ ತಕ್ಕ ಹಾಗೆ ಅಥವಾ ಸಮಯಕ್ಕೆ ಮುಂಚೆ ನಾವು ಆಕ್ಷನ್ಸ್ ಅನ್ನ ತೆಗೆದುಕೊಳ್ಳೋದಕ್ಕೆ ಸೊ ಅದನ್ನ ನೆನಪಿಸುವ ಕಾರಣದಿಂದ ಒಂದು ಸಿಂಬಾಲಿಕ್ ಆಗಿ ಸೊ ಈ ಒಂದು ಬಿಗ್ಗೆಸ್ಟ್ ಕ್ಲೈಮೇಟ್ ಕ್ಲಾಕ್ ಅನ್ನ ನವದೆಹಲಿಯಲ್ಲಿ ಅರ್ತ್ ಡೇ ದಿವಸ ನಾವು ಇನಾಗ್ರೇಟ್ ಮಾಡಿರ್ತಕ್ಕಂಥದ್ದನ್ನ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ವಿಶ್ವ ಹವಾಮಾನ ಸಂಸ್ಥೆಯನ್ನು ಔಪಚಾರಿಕವಾಗಿ ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ಸೊ ಇನ್ ವಿಚ್ ಇಯರ್ ವಾಸ್ ದಿ ವರ್ಲ್ಡ್ ಮೀಟಿಯೋರಲಾಜಿಕಲ್ ಆರ್ಗನೈಸೇಷನ್ ಫಾರ್ಮಲಿ ಎಸ್ಟಾಬ್ಲಿಷ್ಡ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ 1950 ಅಥವಾ 1950ರಲ್ಲಿ ಸೊ IMD ಅನ್ನ ಸ್ಥಾಪನೆ ಮಾಡಲಾಗಿರುತ್ತೆ. WMO ಅನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ವರ್ಲ್ಡ್ ಮೀಟಿಯೋರಲಾಜಿಕಲ್ ಆರ್ಗನೈಸೇಷನ್ ಅಂತ ಕರೀತೇವೆ. ಸೊ ಈ ಒಂದು ಆರ್ಗನೈಸೇಷನ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನ ಕೊಡಲಿಕ್ಕೆ ಕಾರಣ ಏನಂದ್ರೆ ಸೊ ಈ ಒಂದು ಸಂಸ್ಥೆ ವತಿಯಿಂದ ಏಷ್ಯಾದಲ್ಲಿ ಆಗ್ತಾ ಇರ್ತಕ್ಕಂಥ ಕ್ಲೈಮೇಟ್ ಚೇಂಜ್ ಏನಿದೆ ಅಂದ್ರೆ ಏಷ್ಯಾ ಖಂಡದಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ಹವಾಮಾನ ಬದಲಾವಣೆ ಏನಿದೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಸ್ಟ್ಯಾಟಿಸ್ಟಿಕ್ಸ್ ಅನ್ನ ರಿಲೀಸ್ ಮಾಡಿರ್ತಾರೆ. ಆ ಸ್ಟ್ಯಾಟಿಸ್ಟಿಕ್ಸ್ ಏನು ಅನ್ನೋದನ್ನ ಈ ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಹಾಗಿದ್ರೆ ಇಲ್ಲಿ ರಿಲೀಸ್ ಆಗಿರ್ತಕ್ಕಂಥ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ನಮ್ಮ ಪರೀಕ್ಷೆಗೆ 4 ಕಾಂಪೊನೆಂಟ್ಸ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಆ 4 ವಿಷಯಗಳು ಯಾವ್ದ್ಯಾವ್ದು ಅನ್ನೋದನ್ನ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಮೊದಲನೇದು ಈ ಒಂದು ಹವಾಮಾನ ಬದಲಾವಣೆಯಿಂದ ರಿಪೋರ್ಟ್ ಆಗಿರ್ತಕ್ಕಂಥ ಪ್ರಕರಣಗಳು, ಕೇಸಸ್ ಅಂತ ನಾವೇನು
ಏನು ಹೇಳ್ತೇವೆ, ಒಟ್ಟು 79 ಕೇಸಸ್ ರಿಪೋರ್ಟ್ ಆಗಿರ್ತವೆ. ಅದರಲ್ಲಿ 42% ಆಫ್ ದಿ ಕೇಸಸ್ ಏನಿರುತ್ತೆ ಅದು ಫ್ಲಡ್ಸ್ ಅಥವಾ ಪ್ರವಾಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಕರಣಗಳಾಗಿರ್ತವೆ. ಸೊ ಅದಾದ್ಮೇಲೆ ಸ್ಟಾರ್ಮ್ ಅಥವಾ ಬಿರುಗಾಳಿಗೆ ಸಂಬಂಧಪಟ್ಟಂತೆ 39% ಪ್ರಕರಣಗಳು ರಿಜಿಸ್ಟರ್ ಆಗಿರ್ತವೆ. ಸೊ ಲ್ಯಾಂಡ್ ಸ್ಲೈಡ್ಗೆ ಸಂಬಂಧಪಟ್ಟಂತೆ 9%, ಅದಾದ್ಮೇಲೆ ಎಕ್ಸ್ಟ್ರೀಮ್ ಟೆಂಪರೇಚರ್ ಅಂದ್ರೆ ತೀವ್ರವಾದ ತಾಪಮಾನಕ್ಕೆ ಸಂಬಂಧಪಟ್ಟಂತೆ 5%, ಸೊ ವೈಲ್ಡ್ ಫೈರ್ ಅಥವಾ ಕಾಡ್ಗಿಚ್ಚಿಗೆ ಸಂಬಂಧಪಟ್ಟಂತೆ 4%, ಮತ್ತೆ GLOF ಅಂತ ಕರಿತೇವೆ. GLOF ಅಂದ್ರೆ ಗ್ಲೇಷಿಯಲ್ ಲೇಕ್ ಔಟ್ ಬರ್ಸ್ಟ್ ಫ್ಲಡ್ ಅಂತ ಕರೀತೇವೆ. ಅಂದ್ರೆ ಈ ಒಂದು ಗ್ಲೇಷಿಯಲ್ ಗಳಿಂದ ಆಗ್ತಕ್ಕಂಥ ಒಂದು ಫ್ಲಡ್ ಏನಿರುತ್ತೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ 1% ಅಷ್ಟು ಪ್ರಕರಣಗಳು ದಾಖಲಾಗಿರ್ತಕ್ಕಂಥದ್ದನ್ನ ನಾವು ಈ ಒಂದು ರಿಪೋರ್ಟ್ ನ ಪ್ರಕಾರ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಡೆತ್ಸ್ ಅಂದ್ರೆ ಈ ಒಂದು ಹವಾಮಾನ ಬದಲಾವಣೆಯಿಂದ ಆಗಿರ್ತಕ್ಕಂಥ ಸಾವುಗಳನ್ನ ನಾವು ತೆಗೆದುಕೊಂಡಾಗ ಇಟ್ ಈಸ್ ಮೋರ್ ದೆನ್ 2000ಕ್ಕಿಂತ ಹೆಚ್ಚು ಸಾವುಗಳು ಈ ಒಂದು ಕ್ಲೈಮೇಟ್ ಚೇಂಜ್ ಇಂದ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರಲ್ಲಿ ಮೋಸ್ಟ್ ಆಫ್ ದಿ ಡೆತ್ಸ್ ಆಗಿರ್ತಕ್ಕಂಥದ್ದು ಫ್ಲಡ್ಸ್ ಪ್ರವಾಹಗಳಿಂದ 62% ಆಫ್ ದಿ ಡೆತ್ಸ್ ಆಗಿರುತ್ತೆ. ಸ್ಟಾರ್ಮ್ಸ್ ಇಂದ 15% ಆಗಿರುತ್ತೆ. ಎಕ್ಸ್ಟ್ರೀಮ್ ಟೆಂಪರೇಚರ್ ಇಂದ 8%, GLOF ಇಂದ 7%, ಲ್ಯಾಂಡ್ ಸ್ಲೈಡಿಂಗ್ ಇಂದ 6%, ಮತ್ತೆ ವೈಲ್ಡ್ ಫೈರ್ ನಿಂದ 2% ಸಾವುಗಳಾಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಕ್ಲೈಮೇಟ್ ಚೇಂಜ್ ಇಂದ ಎಫೆಕ್ಟ್ ಆಗಿರ್ತಕ್ಕಂಥವ್ರು ಅಂದ್ರೆ ನಾಟ್ ಡೆತ್, ಸೊ ಬೇರೆ ಬೇರೆ ರೀತಿಯಲ್ಲಿ ತೊಂದರೆಗೆ ಒಳಗಾಗಿರ್ತಕ್ಕಂಥ ಪಾಪ್ಯುಲೇಷನ್ ಎಷ್ಟಿರುತ್ತೆ ಅಂದ್ರೆ ಗ್ರೇಟರ್ ದೆನ್ 9 ಮಿಲಿಯನ್ ಪಾಪ್ಯುಲೇಷನ್ ಇರುತ್ತೆ. ಸೊ ಇದರಲ್ಲಿ ಸ್ಟಾರ್ಮ್ ಇಂದ 68% ಆಫ್ ದಿ ಪಾಪ್ಯುಲೇಷನ್ ಅಫೆಕ್ಟ್ ಆಗಿರುತ್ತೆ. ಸೊ ಫ್ಲಡ್ಸ್ ಇಂದ 31%, ಮತ್ತೆ GLOF ನಿಂದ 1% ಅಷ್ಟು ಪಾಪ್ಯುಲೇಷನ್ ಅಫೆಕ್ಟೆಡ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಎಕಾನಾಮಿಕ್ ಡ್ಯಾಮೇಜ್ ಅಂದ್ರೆ ಆರ್ಥಿಕವಾಗಿ ಆಗ್ತಕ್ಕಂಥ ಅನಾಹುತವನ್ನ ನಾವು ತೆಗೆದುಕೊಂಡಾಗ ಸ್ಟಾರ್ಮ್ಸ್ ಇಂದ 95% ಆಫ್ ದಿ ಡ್ಯಾಮೇಜ್ ಆಗುತ್ತೆ, ಫ್ಲಡ್ಸ್ ಇಂದ 3% ಆಗುತ್ತೆ, ಮತ್ತೆ ವೈಲ್ಡ್ ಫೈರ್ ನಿಂದ 2% ಅಷ್ಟು ಆರ್ಥಿಕ ನಷ್ಟ ಆಗ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ನಾನು ಇಷ್ಟು ಡಿಸ್ಕಸ್ ಮಾಡಿರ್ತಕ್ಕಂಥ ಈ 4 ಸೆಕ್ಷನ್ಸ್ ಏನಿರ್ತವೆ ಸೊ ಇದು ಕೇವಲ ಏಷ್ಯಾಗೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಟ್ಯಾಟಿಸ್ಟಿಕ್ಸ್ ಆಗಿರ್ತವೆ. ಸೊ ಈ ಒಂದು ವರದಿಯನ್ನ ರಿಲೀಸ್ ಮಾಡಿರ್ತಕ್ಕಂಥವ್ರು WMO ವತಿಯಿಂದ ರಿಲೀಸ್ ಆಗಿರ್ತಕ್ಕಂಥ ಒಂದು ವರದಿ ಆಗಿರುತ್ತೆ. ಸೊ WMO ಅಂದ್ರೆ ಸೊ ವರ್ಲ್ಡ್ ಮೀಟಿಯೋರಲಾಜಿಕಲ್ ಆರ್ಗನೈಸೇಷನ್ ಅಥವಾ ವಿಶ್ವ ಹವಾಮಾನ ಸಂಸ್ಥೆ ಅಂತ ಕರೀತೇವೆ. ಸೊ ಇವರು ಈಗ ನಮ್ಮ ಏಷ್ಯಾಗೆ ಸಂಬಂಧಪಟ್ಟಂತೆ ಈ ಒಂದು ಕ್ಲೈಮೇಟ್ ಕ್ರೈಸಿಸ್ ಅಥವಾ ಹವಾಮಾನ ಬಿಕ್ಕಟ್ಟಿಗೆ ಸಂಬಂಧಪಟ್ಟಂತೆ ವರದಿಯೊಂದನ್ನು ರಿಲೀಸ್ ಮಾಡಿರ್ತಾರೆ. ಸೊ ಈ ಏಷ್ಯಾ ಕಾಂಟಿನೆಂಟ್ ಏನಿದೆ ಅಥವಾ ಈ ಒಂದು ಖಂಡ ಏನಿದೆ ಸೊ ಇಲ್ಲಿರ್ತಕ್ಕಂಥ ಒಂದು ವಾರ್ಮಿಂಗ್ ಅಂದ್ರೆ ಬಿಸಿ ಆಗ್ತಾ ಇರ್ತಕ್ಕಂಥ ಒಂದು ಪ್ರವೃತ್ತಿ ಅಥವಾ ಟ್ರೆಂಡ್ ಅನ್ನ ನಾವು ಚೆಕ್ ಮಾಡಿದ್ದೆ ಅದಲ್ಲಿ ಸೊ ಇಟ್ ಈಸ್ ವಾರ್ಮಿಂಗ್ ಫಾಸ್ಟರ್ ದೆನ್ ದಿ ಗ್ಲೋಬಲ್ ಆವರೇಜ್ ಅಂದ್ರೆ ಜಾಗತಿಕವಾಗಿರ್ತಕ್ಕಂಥ ಒಂದು ಸರಾಸರಿ ತಾಪಮಾನದ ಏರಿಕೆ ಏನಿರುತ್ತೆ ಸೊ ಅದಕ್ಕಿಂತ ಕ್ಷಿಪ್ರಗತಿಯಲ್ಲಿ ಅಥವಾ ವೇಗವಾಗಿ ಸೊ ಏಷ್ಯನ್ ಕಾಂಟಿನೆಂಟ್ ಇನ್ನ ವಾರ್ಮಿಂಗ್ ಅಪ್ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ನಿಯರ್ಲಿ ಡಬ್ಲಿಂಗ್ ಸಿನ್ಸ್ ದಿ 1961 ಅಂಡ್ 1990 ಪೀರಿಯಡ್ ಅಂದ್ರೆ 1961 ಮತ್ತು 1990 ಅವಧಿಯ ಸರಾಸರಿ ತಾಪಮಾನ ಏರಿಕೆಗೆ ನಾವು ಕಂಪೇರ್ ಮಾಡಿಕೊಂಡಾಗ ಸೊ ಈಗ ಅದು ನಿಯರ್ಲಿ ಡಬಲ್ ಅಂದ್ರೆ ದ್ವಿಗುಣವಾಗಿ ಏರಿಕೆ ಆಗ್ತಾ ಇರ್ತಕ್ಕಂಥದ್ದನ್ನ ಸೊ ಈ ಒಂದು ವರದಿಯ ಪ್ರಕಾರ ನಾವು ವಿಟ್ನೆಸ್ ಮಾಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇಲ್ಲಿ ಎಕ್ಸ್ಟ್ರೀಮ್ ವೆದರ್ ಇವೆಂಟ್ಸ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಅಂದ್ರೆ ವೈಪರೀತ್ಯವಾಗಿರ್ತಕ್ಕಂಥ ವೆದರ್ ಕಂಡೀಷನ್ಸ್, ಟೆಂಪರೇಚರ್ ಅಂದ್ರೆ ಟೂ ಹೈ ಟೆಂಪರೇಚರ್, ಕೋಲ್ಡ್ ಅಂದ್ರೆ ಟೂ ಲೋ ಟೆಂಪರೇಚರ್ ಆಗಿರ್ತಕ್ಕಂಥ ಎಕ್ಸ್ಟ್ರೀಮ್ ಟೆಂಪರೇಚರ್ಸ್ ಅನ್ನ ಕೂಡ ನಾವು ವಿಟ್ನೆಸ್ ಮಾಡಿರ್ತೇವೆ. ಸೊ ಇದರಲ್ಲಿ ಮುಖ್ಯವಾಗಿ ವರ್ಲ್ಡ್ಸ್ ಮೋಸ್ಟ್ ಡಿಸಾಸ್ಟರ್ ಅಫೆಕ್ಟೆಡ್ ರೀಜನ್ ಇನ್ 2023 ಅಂದ್ರೆ 2023ರಲ್ಲಿ ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ವಿಪತ್ತಿನಿಂದ ಪೀಡಿತವಾಗಿರ್ತಕ್ಕಂಥ ಒಂದು ಖಂಡ ಅಂತ ನಾವು ಏಷ್ಯಾ ಖಂಡವನ್ನ ಹೇಳ್ಬೋದಾಗಿರುತ್ತೆ. ಸೊ ಇದರಲ್ಲಿ ವೆದರ್ ಆಗಿರ್ಬೋದು, ಕ್ಲೈಮೇಟ್ ಆಗಿರ್ಬೋದು, ವಾಟರ್ ರಿಲೇಟೆಡ್ ಹಜಾರ್ಡ್ಸ್ ಆಗಿರ್ಬೋದು, ಸೊ ಅದಾದ್ಮೇಲೆ ಸ್ಟಾರ್ಮ್ಸ್ ಅಂಡ್ ಫ್ಲಡ್ಸ್ ಅಂದ್ರೆ ಈ ಒಂದು ಪ್ರವಾಹಗಳಾಗಿರ್ಬೋದು, ಬಿರುಗಾಳಿಗಳಾಗಿರ್ಬೋದು, ಇದೆಲ್ಲ ಅತ್ಯಂತ ಕಠಿಣವಾಗಿ ನಾವು ಅಬ್ಸರ್ವ್ ಮಾಡಿರ್ತಕ್ಕಂಥ ವರ್ಷವಾಗಿ 2023ರಲ್ಲಿ ಏಷ್ಯಾದಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇದೇ ವರ್ಷದಲ್ಲಿ ಐ ಮೀನ್ ಟು ಸೇ ಇನ್ ದ ಇಯರ್ 2023 ಏಷ್ಯಾದಲ್ಲಿರ್ತಕ್ಕಂಥ ಮೋಸ್ಟ್ ಆಫ್ ದಿ ಕಂಟ್ರೀಸ್ ಅಂದ್ರೆ ಬಹುತೇಕ ರಾಷ್ಟ್ರಗಳು ಹಾಟೆಸ್ಟ್ ಇಯರ್ ಅನ್ನ ರೆಕಾರ್ಡ್ ಮಾಡಿರ್ತಕ್ಕಂಥ ರಾಷ್ಟ್ರಗಳಾಗಿರ್ತವೆ. ಅಂದ್ರೆ ಹಿಸ್ಟಾರಿಕಲಿ ಐತಿಹಾಸಿಕವಾಗಿ ಅತ್ಯಂತ ಹೆಚ್ಚಿನ ತಾಪಮಾನವನ್ನ ವರದಿ ಮಾಡಿರ್ತಕ್ಕಂಥ ರಾಷ್ಟ್ರಗಳನ್ನ ನಾವು ಏಷ್ಯಾದಲ್ಲಿ ನೋಡಿರಬಹುದಾಗಿರುತ್ತೆ. ದಟ್ ಈಸ್ ಇನ್ ದ ಇಯರ್ 2023 ಆಗಿರ್ತಕ್ಕಂಥ ಒಂದು ಮೇಜರ್ ಚೇಂಜ್ ಆಗಿರುತ್ತೆ. ಸೊ ಅದಾದ್ಮೇಲೆ ಸಿ ಲೆವೆಲ್ ರೈಸ್ ಅಂದ್ರೆ ಸಮುದ್ರ ಮಟ್ಟದ ಏರಿಕೆಗೆ ಬಂದಾಗ ಸಿ ಸರ್ಫೇಸ್ ಟೆಂಪರೇಚರ್ ಇನ್ ದಿ ನಾರ್ತ್ ವೆಸ್ಟ್ ಆಫ್ ಪೆಸಿಫಿಕ್ ಓಷನ್ ವರ್ ದಿ ಹೈಯೆಸ್ಟ್ ಆನ್ ರೆಕಾರ್ಡ್. ಸೊ ಈ ಒಂದು ನಾರ್ತ್ ಪೆಸಿಫಿಕ್ ಅಂತ ಹೇಳ್ತೇವೆ ಅಂದ್ರೆ ವಾಯುವ್ಯ ಪೆಸಿಫಿಕ್ ಮಹಾಸಾಗರದಲ್ಲಿ ಈ ಸಮುದ್ರದ ಮೇಲ್ಮೈ ತಾಪಮಾನ ಏನಿದೆ
ಸೊ ಅದು ದಾಖಲೆಯ ಮಟ್ಟದಲ್ಲಿ ಏರಿಕೆ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಟ್ ಈಸ್ ಹೈಯರ್ ದೆನ್ ದಿ ಗ್ಲೋಬಲ್ ಮೀನ್ ಓವರ್ 1993 ಅಂಡ್ 2023. ಅಂದ್ರೆ ಈ ಕಾಂಟ್ರಿಬ್ಯೂಟಿಂಗ್ ಟು ಸಿ ಲೆವೆಲ್ ರೈಸ್ ಹೈಯರ್ ದೆನ್ ದಿ ಗ್ಲೋಬಲ್ ಮೀನ್, ಅಂದ್ರೆ ಜಾಗತಿಕವಾಗಿ ಈ ಸಿ ಲೆವೆಲ್ ಏನ್ ರೈಸ್ ಆಗ್ತಾ ಇದೆ ಅದನ್ನ ಕೇವಲ ನಾವು ಏಷ್ಯನ್ ಕಾಂಟಿನೆಂಟ್ಗೆ ಕಂಪೇರ್ ಮಾಡಿಕೊಂಡಾಗ 1993ರಿಂದ 2023 ಅಂದ್ರೆ ಆ ಒಂದು ವರದಿಯ ವರ್ಷಕ್ಕೆ ನಾವು ಹೋಲಿಕೆ ಮಾಡಿದಾಗ ಸೊ ಈ ಒಂದು ಸಿ ಲೆವೆಲ್ ರೈಸ್ ಆಗ್ತಾ ಇರ್ತಕ್ಕಂಥದ್ದು ಕೂಡ ಜಾಗತಿಕ ಸರಾಸರಿಗಿಂತ ಏಷ್ಯನ್ ಕಾಂಟಿನೆಂಟ್ ಅಲ್ಲಿ ಏನೋ ಹೆಚ್ಚಾಗ್ತಾ ಇರ್ತಕ್ಕಂಥದ್ದನ್ನ ಸೊ ಈ ಒಂದು ವರದಿಯ ಪ್ರಕಾರ ನಾವು ನೋಡಬಹುದಾಗಿರುತ್ತೆ. ಸೊ ಹಾಗಿದ್ರೆ WHO ಬಗ್ಗೆ ಬೇಸಿಕ್ ಇನ್ಫಾರ್ಮೇಶನ್ ಅನ್ನ ನಾವು ತಿಳ್ಕೊಳ್ಳೋದಾದ್ರೆ ಸೊ ಇದನ್ನ ನಾವು ಸ್ಪೆಷಲೈಸ್ಡ್ ಏಜೆನ್ಸಿ ಆಫ್ ಯುನೈಟೆಡ್ ನೇಷನ್ಸ್ ಅಂತ ಕರಿತೇವೆ. ಅಂದ್ರೆ ಈ ಒಂದು ಸಂಸ್ಥೆಯನ್ನ ಅಂದ್ರೆ WHO ಅನ್ನ ನಾವು ವಿಶ್ವಸಂಸ್ಥೆಯ ಒಂದು ವಿಶೇಷ ಸಂಸ್ಥೆಯಾಗಿ ನಾವು ರೆಕಗ್ನೈಸ್ ಮಾಡಬಹುದಾಗಿರುತ್ತೆ. ಇಟ್ ಪ್ರಮೋಟ್ಸ್ ಇಂಟರ್ನ್ಯಾಷನಲ್ ಕೋಆಪರೇಷನ್ ಆನ್ ಅಟ್ಮಾಸ್ಫಿರಿಕ್ ಸೈನ್ಸ್, ಕ್ಲೈಮೆಟಾಲಜಿ, ಹೈಡ್ರಾಲಜಿ ಮತ್ತೆ ಜಿಯೋಫಿಸಿಕ್ಸ್ ಅಂತ ಕರಿತೇವೆ. ಅಂದ್ರೆ ಈ ಒಂದು ವಾತಾವರಣಕ್ಕೆ ಸಂಬಂಧಪಟ್ಟಂತ ವಿಜ್ಞಾನ ಆಗಿರ್ಬೋದು, ಹವಾಮಾನ ಶಾಸ್ತ್ರ ಆಗಿರ್ಬೋದು, ಜಲವಿಜ್ಞಾನ ಆಗಿರ್ಬೋದು ಮತ್ತು ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಅಂತಾರಾಷ್ಟ್ರೀಯ ಸಹಕಾರವನ್ನು ಉತ್ತೇಜನ ಮಾಡತಕ್ಕಂಥ ವಿಶ್ವಸಂಸ್ಥೆಯ ಸಂಸ್ಥೆಯಾಗಿ ನಾವು ವಿಶ್ವ ಹವಾಮಾನ ಸಂಸ್ಥೆಯನ್ನ ನೋಡಬಹುದಾಗಿರುತ್ತೆ. ಸೊ ಇದೇನ್ ಮಾಡುತ್ತೆ ಅಂದ್ರೆ ಇಟ್ ಪ್ಲೇಸ್ ಅ ವೆರಿ ಕ್ರೂಷಿಯಲ್ ರೋಲ್, ಪ್ರಮುಖವಾಗಿರ್ತಕ್ಕಂಥ ಒಂದು ಪಾತ್ರವನ್ನ ವಹಿಸುತ್ತೆ. ಅದೇನು ಅಂದ್ರೆ ಫೆಸಿಲಿಟೇಟಿಂಗ್ ದಿ ಎಕ್ಸ್ಚೇಂಜ್ ಆಫ್ ವೆದರ್ ರಿಲೇಟೆಡ್ ಡೇಟಾ, ಅಂದ್ರೆ ಈ ಒಂದು ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟಂತೆ ಒಂದು ದತ್ತಾಂಶವನ್ನ ಶೇರ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಏಷ್ಯನ್ ಕಾಂಟಿನೆಂಟ್ ಅಲ್ಲಿ ಪ್ರಪಂಚಕ್ಕಿಂತ ವೇಗವಾಗಿ ನಾವು ಈ ಒಂದು ಹವಾಮಾನ ಬದಲಾವಣೆಯ ಇಂಪ್ಯಾಕ್ಟ್ಸ್ ಅನ್ನ ನೋಡ್ತಾ ಇದ್ದೀವಿ ಅಂತಕ್ಕಂಥ ವರದಿಯನ್ನ ಸೊ ಈ ಒಂದು ಸಂಸ್ಥೆಯ ವತಿಯಿಂದ ನೀಡಲಾಗಿರುತ್ತೆ. ಸೊ ಈ ಒಂದು ವರದಿಯ ಪ್ರಕಾರ ಏಷ್ಯಾದಲ್ಲಿರ್ತಕ್ಕಂಥ ರಾಷ್ಟ್ರಗಳು ಅದನ್ನ ಮಿಟಿಗೇಟ್ ಮಾಡ್ತಕ್ಕಂಥ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗಿರುತ್ತೆ. ಸೊ ಈ ಒಂದು ಅಬ್ಸರ್ವೇಷನ್ ಯಾರು ಕೂಡ ಮಾಡಿಲ್ಲ ಅಂದ್ರೆ ಸೊ ನಾವೆಲ್ಲ ಕೂಡ ಇನ್ನು ಸೇಫ್ ಆಗಿ ಇರ್ತೀವಿ ಅಂತಕ್ಕಂಥ ಒಂದು ಮನೋಭಾವನೆ ಬರುತ್ತೆ. ಸೊ ಈ ರೀತಿಯಾಗಿ ಡೇಟಾವನ್ನ ಶೇರ್ ಮಾಡುವ ಮುಖಾಂತರ ಮುಂದೆ ನಾವು ಭವಿಷ್ಯದಲ್ಲಿ ತೆಗೆದುಕೊಳ್ತಕ್ಕಂಥ ಕೆಲವೊಂದು ನಿರ್ಧಾರಗಳು, ಸರ್ಕಾರಗಳು ಮಾಡ್ತಕ್ಕಂಥ ಕೆಲವೊಂದು ಪಾಲಿಸಿಗಳ ಮೇಲೆ ಇದು ತುಂಬಾ ಇಂಪ್ಯಾಕ್ಟ್ ಅನ್ನ ಉಂಟು ಮಾಡ್ತಕ್ಕಂಥ ಒಂದು ವರದಿಯನ್ನ WHO ವತಿಯಿಂದ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಸೊ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದು ಆಸ್ ಐ ಟೋಲ್ಡ್ ಯು ಇನ್ ದ ಕ್ವೆಶ್ಚನ್ 1950 ಸ್ಥಾಪನೆ ಮಾಡಿರ್ತಕ್ಕಂಥ ಸಂಸ್ಥೆ ಆಗಿರುತ್ತೆ. ಸೊ ಇದರಲ್ಲಿ 193 ಕಂಟ್ರೀಸ್ ಅಂಡ್ ಟೆರಿಟರೀಸ್ ಅನ್ನ ನಾವು ನೋಡಬಹುದಾಗಿರುತ್ತೆ. 193 ಸದಸ್ಯ ರಾಷ್ಟ್ರಗಳು ಮತ್ತು ಪ್ರಾಂತ್ಯಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಸೊ ಇದರ ಕೇಂದ್ರ ಕಚೇರಿ ಅಥವಾ ಹೆಡ್ ಕ್ವಾರ್ಟರ್ಸ್ ಅನ್ನ ಸ್ವಿಟ್ಜರ್ಲ್ಯಾಂಡ್ ನ ಜಿನೇವಾದಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಏಪ್ರಿಲ್ 25, 2024ರಂದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದ ಹೊರಗೆ ನಿಗದಿತ ಬಾಹ್ಯಾಕಾಶ ನಡಿಗೆಯ ಅವಧಿ ಎಷ್ಟು? ಸೊ ವಾಟ್ ಇಸ್ ದ ಡ್ಯೂರೇಷನ್ ಆಫ್ ದಿ ಸ್ಕೆಡ್ಯೂಲ್ಡ್ ಸ್ಪೇಸ್ ವಾಕ್ ಔಟ್ಸೈಡ್ ದಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಆನ್ ಏಪ್ರಿಲ್ 25, 2024. ಸೊ ಏಪ್ರಿಲ್ 25ನೇ ತಾರೀಕು ಆಲ್ರೆಡಿ ಮುಗ್ದೋಗಿದೆ. ಸೊ 2024 ಏಪ್ರಿಲ್ 24ರಂದು ಈ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಏನಿದೆ ಅಂತಾರಾಷ್ಟ್ರೀಯ ಈ ಒಂದು ಬಾಹ್ಯಾಕಾಶ ಸಂಸ್ಥೆ ಏನಿದೆ, ಸ್ಪೇಸ್ ಸ್ಟೇಷನ್ ಏನಿದೆ, ಸೊ ಇದರ ಆಚೆ ಕಡೆ ಒಂದು ಸ್ಪೇಸ್ ವಾಕ್ ಅನ್ನ ಮಾಡ್ತಾರೆ. ಆ ಸ್ಪೇಸ್ ವಾಕ್ ಮಾಡಿರ್ತಕ್ಕಂಥ ಡ್ಯೂರೇಷನ್ ಅಥವಾ ಅವಧಿ ಎಷ್ಟು ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಕೊಟ್ಟಿರ್ತೇವೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 7 ಗಂಟೆಗಳ ಕಾಲ ಆ ಒಂದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಹೊರಗೆ ವಾಕ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಏನಕ್ಕೆ ಈ ವಾಕ್ ಅನ್ನ ಮಾಡ್ತಾರೆ ಅನ್ನೋದನ್ನ ಈ ಆರ್ಟಿಕಲ್ ಅಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಬರ್ತೇನೆ. ಸೊ ಅಪ್ಡೇಟ್ ಏನು ಅಂದ್ರೆ ಸೊ ರಾಸ್ಕೋಸ್ಮಾಸ್ ಅಂದ್ರೆ ರಷ್ಯಾದ ಈ ಒಂದು ಬಾಹ್ಯಾಕಾಶ ಸಂಸ್ಥೆ ಏನಿರುತ್ತೆ, ಸೊ ಈ ಒಂದು ಸಂಸ್ಥೆಗೆ ಸಂಬಂಧಪಟ್ಟಿರ್ತಕ್ಕಂಥ ಆಸ್ಟ್ರೋನಾಟ್ಸ್ಗಳು ಅಥವಾ ಖಗೋಳ ಶಾಸ್ತ್ರಜ್ಞರು, ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂದ ಕೂಡಲೇ ನಮಗೆ ಫಸ್ಟ್ ಜ್ಞಾಪಕ ಬರೋದು ನಾಸಾ ಆಗಿರುತ್ತೆ. ಸೊ ಇದನ್ನ ಡೆವಲಪ್ ಮಾಡಲಿಕ್ಕೆ ಅನೇಕ ಬಾಹ್ಯಾಕಾಶ ಸಂಸ್ಥೆಗಳು ಕೋಆಪರೇಷನ್ ಅನ್ನ ವ್ಯಕ್ತಪಡಿಸಿರ್ತವೆ. ಅದರಲ್ಲಿ ರಷ್ಯಾದ ಸ್ಪೇಸ್ ಏಜೆನ್ಸಿ ಕೂಡ ಒಂದಾಗಿರುತ್ತೆ. ಸೊ ಈಗ ಈ ಒಂದು ಸ್ಪೇಸ್ ವಾಕ್ ಮಾಡಿರ್ತಕ್ಕಂಥ ಆಸ್ಟ್ರೋನಾಟ್ಸ್ ಯಾವ ರಾಷ್ಟ್ರಕ್ಕೆ ಸಂಬಂಧಪಟ್ಟಿದ್ದಂದ್ರೆ ರಷ್ಯಾ ರಾಷ್ಟ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಖಗೋಳ ಶಾಸ್ತ್ರಜ್ಞರು ಈ ಒಂದು ಬಾಹ್ಯಾಕಾಶ ಕೇಂದ್ರದ ಹೊರಗಡೆ ಸೊ ಸ್ಪೇಸ್ ವಾಕ್ ಅನ್ನ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಬ್ಬರು ಈ ಒಂದು ಸ್ಪೇಸ್ ವಾಕ್ ಅನ್ನ ಮಾಡ್ತಾರೆ. ಸೊ ಅವರಿಬ್ಬರು ಕೂಡ ರಾಸ್ಕೋಸ್ಮಾಸ್ ಕಾಸ್ಮೋನಾಟ್ಸ್ ಆಗಿರ್ತಾರೆ. ಅಂದ್ರೆ ರಷ್ಯಾಗೆ ಸಂಬಂಧಪಟ್ಟಿರ್ತಕ್ಕಂಥ ಗಗನಯಾತ್ರಿಗಳಾಗಿ ನಾವು ಅವರನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಅವರ ಹೆಸರುಗಳೇನು ಅಂದ್ರೆ ಒಲೆಗ್ ಕೊನೆನಾಂಕೋ ಅಂತ ಕರಿತೇವೆ, ಇನ್ನೊಬ್ಬರನ್ನ ನಿಕೋಲಾಯ್ ಚಬ್ ಅಂತ ಕರಿತೇವೆ. ಸೊ ಇವರಿಬ್ಬರು ಕೂಡ ಬಾಹ್ಯಾಕಾಶದಲ್ಲಿ ವಾಕ್ ಮಾಡಿರ್ತಕ್ಕಂಥದ್ದು. ಬಾಹ್ಯಾಕಾಶದಲ್ಲಿ ಅಂದ್ರೆ ಆ ಒಂದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಹೊರಗೆ ಸ್ಪೇಸ್ ವಾಕ್ ಅನ್ನ ಮಾಡಿರ್ತಕ್ಕಂಥ ಖಗೋಳ ಶಾಸ್ತ್ರಜ್ಞರಾಗಿರ್ತಾರೆ. ಸೊ ದೇ ಕಂಡಕ್ಟೆಡ್ ಸ್ಪೇಸ್ ವಾಕ್ ಔಟ್ಸೈಡ್ ದಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಪ್ ಟು 7 hours ಅಂದ್ರೆ 7 ಗಂಟೆಗಳ ಕಾಲ ಈ ಒಂದು ಸ್ಪೇಸ್ ವಾಕ್ ಅನ್ನ ಮಾಡ್ತಕ್ಕಂಥ ಒಂದು ಗುರಿ ಆಗಿರುತ್ತೆ. ಸೊ ಏನಕ್ಕೆ ಈ ಸ್ಪೇಸ್ ವಾಕ್ ಅನ್ನ ಮಾಡ್ತಾರೆ ಅಂದ್ರೆ ಟು ಕಂಪ್ಲೀಟ್ ದಿ ಡಿಪ್ಲಾಯ್ಮೆಂಟ್ ಆಫ್ 1
ಪ್ಯಾನಲ್ ಆನ್ ದಿ ಸಿಂಥೆಟಿಕ್ ರೆಡಾರ್ ಸಿಸ್ಟಮ್ ಆನ್ ದಿ ನೌಕಾ ಮಾಡ್ಯೂಲ್ ಅಂತ ಕರಿತೇವೆ. ಅಂದರೆ ಈ ಒಂದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಸಂಬಂಧಪಟ್ಟಂತೆ ಒಂದು ಮಾಡ್ಯೂಲ್ ಇರುತ್ತೆ. ಆ ಒಂದು ಮಾಡ್ಯೂಲ್ ಅನ್ನು ನಾವೇನಂತ ಕರಿತೀವಿ ಅಂದರೆ ನೌಕಾ ಮಾಡ್ಯೂಲ್ ಅಂತ ಕರಿತೇವೆ. ಸೊ ಈ ಒಂದು ಮಾಡ್ಯೂಲ್ಗೆ ಒಂದು ಪ್ಯಾನಲ್ ಅನ್ನ ಇನ್ಸ್ಟಾಲ್ ಮಾಡ್ತಕ್ಕಂಥದ್ದು. ಸೊ ಅಲ್ಲಿ ಒಂದು ಸಿಂಥೆಟಿಕ್ ರೆಡಾರ್ ಸಿಸ್ಟಮ್ ಅಂತ ಇರುತ್ತೆ. ಅಂದರೆ ಈ ಒಂದು ನೌಕಾ ಮಾಡೆಲ್ ನಲ್ಲಿ ಸೊ ಒಂದು ರೆಡಾರ್ ಸಿಸ್ಟಮ್ ಇರುತ್ತೆ. ಆ ಒಂದು ರೆಡಾರ್ ಸಿಸ್ಟಮ್ಗೆ ಒಂದು ಪ್ಯಾನಲ್ ಅನ್ನ ಇನ್ಸ್ಟಾಲ್ ಮಾಡುವ ಸಲುವಾಗಿ ಸೊ ಈ ಒಂದು ಸ್ಪೇಸ್ ವಾಕ್ ಅನ್ನ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ರಷ್ಯಾದ ಖಗೋಳಶಾಸ್ತ್ರಜ್ಞರು ತೆಗೆದುಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. ಅಲಿಗಢ್ ಮುಸ್ಲಿಂ ವಿಶ್ವವಿದ್ಯಾನಿಲಯದ ಮೊದಲ ಮಹಿಳಾ ಉಪಕುಲಪತಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ಹೂ ಹ್ಯಾಸ್ ಬೀನ್ ಅಪಾಯಿಂಟೆಡ್ ಆಸ್ ದಿ ಫಸ್ಟ್ ವಿಮೆನ್ ವೈಸ್ ಚಾನ್ಸಲರ್ ಆಫ್ ದಿ ಅಲಿಗಢ್ ಮುಸ್ಲಿಂ ಯೂನಿವರ್ಸಿಟಿ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೈಮಾ ಖಾಟೂನ್ ರವರು. ಸೊ ಈ ಒಂದು ಅಲಿಗಢ್ ಮುಸ್ಲಿಂ ವಿಶ್ವವಿದ್ಯಾನಿಲಯಕ್ಕೆ ಮೊದಲ ಮಹಿಳಾ ಉಪಕುಲಪತಿಯಾಗಿ ಆಯ್ಕೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಇದರ ವಿಶೇಷತೆ ಏನು ಅಂದರೆ ಸೊ ಇಟ್ ಈಸ್ ಬ್ರೇಕಿಂಗ್ ದಿ ಸೆಂಚುರಿ ಓಲ್ಡ್ ಟ್ರೆಡಿಷನ್. ಅಂದರೆ ಶತಮಾನಕ್ಕೂ ಹಳೆಯದಾಗಿರ್ತಕ್ಕಂಥ ಒಂದು ಸಂಪ್ರದಾಯ. ಸೊ ಮೆನ್ ಅಥವಾ ಪುರುಷರೇ ಈ ಒಂದು ಉಪಕುಲಪತಿಯ ಸ್ಥಾನವನ್ನು ಅಲಂಕರಿಸ್ತಾ ಇರ್ತಾರೆ. ಫಾರ್ ದ ವೆರಿ ಫಸ್ಟ್ ಟೈಮ್ ಮೊಟ್ಟ ಮೊದಲ ಮಹಿಳೆ ಈ ಒಂದು ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥದ್ದು ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಬದಲಾವಣೆಯಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಅವರ ಹೆಸರನ್ನ ನೆನ್ಪಿಟ್ಕೊಳ್ಳಿ, ನೈಮಾ ಖಾಟೂನ್ ಅಂತಕ್ಕಂಥದ್ದು ಅವರ ಹೆಸರಾಗಿರುತ್ತೆ. ಸೊ ಅವರು ಇದೇ ವಿಶ್ವವಿದ್ಯಾನಿಲಯದ ವತಿಯಿಂದ PhD ಅನ್ನ ಕಂಪ್ಲೀಟ್ ಮಾಡಿರ್ತಕ್ಕಂಥ ಸೊ ವ್ಯಕ್ತಿಯಾಗಿ ನಾವು ಅವರನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ಇವರ ಟೆನ್ಯೂರ್ ಎಷ್ಟು ವರ್ಷ ಇರುತ್ತೆ ಅಂದ್ರೆ ಸೊ 5 years ಅಥವಾ 5 ವರ್ಷಗಳವರೆಗೆ ಇವರ ಟೆನ್ಯೂರ್ ಇರುತ್ತೆ. ಅಂಟಿಲ್ ಶಿ ರೀಚಸ್ ದಿ ಏಜ್ ಆಫ್ 70. ಅಂದ್ರೆ ಇವೆರಡರಲ್ಲಿ ಯಾವ್ದು ಫಸ್ಟ್? 5 ವರ್ಷಗಳು ಅಥವಾ 5 ವರ್ಷಕ್ಕಿಂತ ಮುಂಚೆ ಅವ್ರಿಗೇನಾದರೂ 70 years ಕಂಪ್ಲೀಟ್ ಆದರೆ ಸೊ 70 years ಕಂಪ್ಲೀಟ್ ಆಗಿದ್ದ ದಿವಸ ಅವರು ಆ ಒಂದು ಪೊಸಿಷನ್ನಿಂದ ಕೆಳಗಿಳಿಬೇಕಾಗಿರುತ್ತೆ. ಅಥವಾ ಅವರ ಟೆನ್ಯೂರ್ ಆಗೋವರೆಗೂ 70 years ಅನ್ನು ಕ್ರಾಸ್ ಮಾಡದೇ ಇದ್ದರೆ ಸೊ 5 ವರ್ಷಗಳ ಕಾಲ ಈ ಒಂದು ಸ್ಥಾನವನ್ನು ಅವರು ಅಲಂಕರಿಸಬಹುದಾಗಿರುತ್ತೆ. ಸೊ ಈ ಒಂದು ಯೂನಿವರ್ಸಿಟಿ ಬಗ್ಗೆ ಬೇಸಿಕ್ ಇನ್ಫಾರ್ಮೇಷನ್ ಅನ್ನು ಡಿಸ್ಕಸ್ ಮಾಡೋದಾದ್ರೆ ಸೊ ಇಟ್ ಈಸ್ ದ ಪ್ರೆಸ್ಟೀಜಿಯಸ್ ಇನ್ಸ್ಟಿಟ್ಯೂಷನ್ ಆಫ್ ಹೈಯರ್ ಎಜುಕೇಶನ್. ಅಂದರೆ ಉನ್ನತ ಶಿಕ್ಷಣಕ್ಕಾಗಿ ಒಂದು ಗೌರವಾನ್ವಿತವಾಗಿರ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಸೊ ಇದಿರ್ತಕ್ಕಂಥದ್ದು ಉತ್ತರ ಪ್ರದೇಶದ ಅಲಿಗಢ್ನಲ್ಲಿ ಇರ್ತಕ್ಕಂಥ ಒಂದು ವಿಶ್ವವಿದ್ಯಾನಿಲಯವಾಗಿರುತ್ತೆ. ಸೊ ಇದನ್ನ ಒರಿಜಿನಲಿ ಸ್ಥಾಪನೆ ಮಾಡಿದಾಗ ಫೌಂಡರ್ ಯಾರು ಅಂದ್ರೆ ಮಹಮ್ಮದನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜ್. ಅಂದ್ರೆ ಸೊ ಫೌಂಡೆಡ್ ಆಸ್ ಇದನ್ನ ಯಾವ ರೀತಿಯಲ್ಲಿ ಸ್ಥಾಪನೆ ಮಾಡ್ತಾರೆ ಅಂದ್ರೆ ಮಹಮ್ಮದನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜ್ ಅಂತ 1875 ಅಲ್ಲಿ 1875ರಲ್ಲಿ ಬೇರೆ ಒಂದು ಹೆಸರಿನಿಂದ ಇದನ್ನ ಸ್ಥಾಪನೆ ಮಾಡಲಾಗುತ್ತೆ. ಸೊ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ಸರ್ ಸೈಯದ್ ಅಹಮದ್ ಖಾನ್ ರವರಿಂದ ಸ್ಥಾಪನೆ ಆಗಿರ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಸೊ ಅದಾದ್ಮೇಲೆ ಇದನ್ನ 1920ಯಲ್ಲಿ ಸೊ ಯೂನಿವರ್ಸಿಟಿಯಾಗಿ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದಕ್ಕೆ ನ್ಯಾಕ್ ಅಕ್ರಿಡಿಟೇಷನ್ ಏನಿದೆ ಸೊ ಅದರಲ್ಲಿ A+ ಗ್ರೇಡ್ ಅನ್ನ ಹೊಂದಿರತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಸೊ ಇಟ್ ಈಸ್ ಕನ್ಸಿಡರ್ಡ್ ಆಸ್ ದಿ ಅಮಾಂಗ್ ದಿ ಟಾಪ್ ಯೂನಿವರ್ಸಿಟೀಸ್ ಇನ್ ಇಂಡಿಯಾ. ಭಾರತ ದೇಶದಲ್ಲಿರ್ತಕ್ಕಂಥ ವಿಶ್ವವಿದ್ಯಾನಿಲಯಗಳಲ್ಲಿ ಸೊ ಇದು ಕೂಡ ಒನ್ ಆಫ್ ದಿ ಟಾಪ್ ಮೋಸ್ಟ್ ಯೂನಿವರ್ಸಿಟೀಸ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 8. ಯಾವ ತಿದ್ದುಪಡಿಯು ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಸಾಂಸ್ಥಿಕಗೊಳಿಸಿತು? ಸೊ ವಿಚ್ ಅಮೆಂಡ್ಮೆಂಟ್ ಇನ್ಸ್ಟಿಟ್ಯೂಷನಲೈಸ್ಡ್ ಪಂಚಾಯತ್ ರಾಜ್ ಸಿಸ್ಟಮ್ ಇನ್ ಇಂಡಿಯಾ? ಸೊ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಪಂಚಾಯತ್ ರಾಜ್ ಸಿಸ್ಟಮ್ ಅಂತ ನಾವೇನು ಕರಿತೇವೆ ಸೊ ಅದನ್ನ ಸಾಂಸ್ಥಿಕಗೊಳಿಸಿರ್ತಕ್ಕಂಥ ತಿದ್ದುಪಡಿ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 73rd ಅಮೆಂಡ್ಮೆಂಟ್ ಆಕ್ಟ್ ಅಥವಾ 73ನೇ ತಿದ್ದುಪಡಿ ಕಾಯ್ದೆ ಅಡಿಯಲ್ಲಿ ನಾವು ಈ ಒಂದು ಪಂಚಾಯತ್ ರಾಜ್ ಸಿಸ್ಟಮ್ ಅನ್ನ ನಮ್ಮ ಭಾರತ ದೇಶದಲ್ಲಿ ಇನ್ಸ್ಟಿಟ್ಯೂಷನಲೈಸ್ ಮಾಡ್ತೇವೆ. ಸೊ ಪಂಚಾಯತ್ ರಾಜ್ ದಿವಸ ಬಗ್ಗೆ ನಾನು ಪ್ರಶ್ನೆಯನ್ನು ಕೊಡಲಿಕ್ಕೆ ಕಾರಣ ಏನು ಅಂದ್ರೆ ಸೊ ವಿ ಆರ್ ಸೆಲೆಬ್ರೇಟಿಂಗ್ ಪಂಚಾಯತ್ ರಾಜ್ ಡೇ ಅನ್ನ ಪ್ರತಿ ವರ್ಷ ಸೆಲೆಬ್ರೇಟ್ ಮಾಡ್ತೇವೆ. ಸೊ ಯಾವ ದಿನಾಂಕದಂದು ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂದ್ರೆ ಏಪ್ರಿಲ್ 24ನೇ ತಾರೀಕು ಪ್ರತಿ ವರ್ಷ ನಮ್ಮ ಭಾರತ ದೇಶದಲ್ಲಿ ನ್ಯಾಷನಲ್ ಪಂಚಾಯಿತಿ ರಾಜ್ ಡೇ ಅಥವಾ ರಾಷ್ಟ್ರೀಯ ಪಂಚಾಯಿತಿ ರಾಜ್ ದಿನವನ್ನಾಗಿ ನಾವು ಆಚರಣೆ ಮಾಡ್ತೇವೆ. ಸೊ ಈ ಒಂದು ದಿನಾಂಕದ ಸಿಗ್ನಿಫಿಕೆನ್ಸ್ ಅಥವಾ ಮಹತ್ವವೇನು ಅಂದ್ರೆ ಇಟ್ ಮಾರ್ಕ್ಸ್ ದಿ ಡೇ ಆನ್ ದಿ ಡೇ ದಿ 73rd ಅಮೆಂಡ್ಮೆಂಟ್ ಆಕ್ಟ್ ಆಫ್ 1992 ಕೇಮ್ ಇನ್ ಟು ಎಫೆಕ್ಟ್. ಅಂದ್ರೆ ಈ ಒಂದು 73ನೇ ತಿದ್ದುಪಡಿ ಕಾಯ್ದೆ ಏನಿರುತ್ತೆ ಸೊ ಇದು 1994ರ ಏಪ್ರಿಲ್ 24ರಂದು ಇದು ಕಾರ್ಯರೂಪಕ್ಕೆ ಬಂದಿರತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಪ್ರತಿ ವರ್ಷ ಏಪ್ರಿಲ್ 24ನ ಸೊ ಈ ಒಂದು ದಿನವನ್ನಾಗಿ ನಾವು ಆಚರಣೆ ಮಾಡ್ತೇವೆ. ಸೊ ಇದು ನಮ್ಮ ಭಾರತ ದೇಶದಲ್ಲಿ ಒಂದು ಪಂಚಾಯತ್ ರಾಜ್ ಸಿಸ್ಟಮ್ ಅನ್ನ ಸಾಂಸ್ಥೀಕರಣಗೊಳಿಸಿರ್ತಕ್ಕಂಥ ಒಂದು ತಿದ್ದುಪಡಿ ಆಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಪಂಚಾಯತ್ ರಾಜ್ ಸಿಸ್ಟಮ್ಗೆ ಸಂಬಂಧಪಟ್ಟಂತೆ ತುಂಬಾ ಎಕ್ಸಾಮ್ಸ್ ಅಲ್ಲಿ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ ಏನು ಅಂದ್ರೆ ಸೊ ವಿಚ್ ಇಸ್ ದ ಫಸ್ಟ್ ಸ್ಟೇಟ್ ಇನ್ ಇಂಡಿಯಾ
ಟು ಇಂಪ್ಲಿಮೆಂಟ್ ಪಂಚಾಯತಿ ರಾಜ್ ಸಿಸ್ಟಮ್. ಸೊ ಈ ಒಂದು ಸಿಸ್ಟಮ್ ಅನ್ನ ನಮ್ಮ ಭಾರತ ದೇಶದಲ್ಲಿ ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥ ರಾಜ್ಯ ಯಾವುದು ಅನ್ನೋದನ್ನ ನೀವು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ 73rd ಅಮೆಂಡ್ಮೆಂಟ್ ಆಕ್ಟ್ 1992 ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಸೊ ಇಟ್ ಬ್ರಾಟ್ ಅಬೌಟ್ ಅ ರೆವಲ್ಯೂಷನರಿ ಚೇಂಜ್ ಇನ್ ದಿ ಪಂಚಾಯತ್ ರಾಜ್ ಸಿಸ್ಟಮ್. ಅಂದ್ರೆ ನಮ್ಮ ಭಾರತ ದೇಶದ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಒಂದು ಕ್ರಾಂತಿಯನ್ನ ಹುಟ್ಟು ಹಾಕಿರ್ತಕ್ಕಂಥ ಒಂದು ದಿನ ಇದಾಗಿರುತ್ತೆ ಅಥವಾ ತಿದ್ದುಪಡಿ ಆಗಿರುತ್ತೆ. ಸೊ ಇಟ್ ಇಸ್ ದಿ ಲೋಕಲ್ ಸೆಲ್ಫ್ ಗವರ್ನಮೆಂಟ್ ಸಿಸ್ಟಮ್ ಇನ್ ರೂರಲ್ ಏರಿಯಾ. ಅಂದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ಸ್ಥಳೀಯ ಸ್ವ ಆಡಳಿತ ವ್ಯವಸ್ಥೆಯನ್ನ ನೀಡಿರ್ತಕ್ಕಂಥ ಒಂದು ತಿದ್ದುಪಡಿಯನ್ನ ನಾವೇನಂತ ಕರಿತೀವಿ ಅಂದ್ರೆ 1992ರ 73ನೇ ತಿದ್ದುಪಡಿ ಕಾಯ್ದೆ ಅಂತ ಕರೀತೇವೆ. ಸೊ ಈ ಒಂದು ಕಾಯ್ದೆ ಏನಿರುತ್ತೆ, ಸೊ ಇಟ್ ಕೇಮ್ ಇನ್ ಟು ಆಕ್ಟ್ ಅಂದ್ರೆ ಇದು ಕಾರ್ಯರೂಪಕ್ಕೆ ಬಂದಿರತಕ್ಕಂಥದ್ದು 1993 ಏಪ್ರಿಲ್ 24ನೇ ತಾರೀಕು ಇದು ಕಾರ್ಯರೂಪಕ್ಕೆ ಬಂದಿರುತ್ತೆ. ಸೊ ಇಟ್ ಇಸ್ ದ ಲ್ಯಾಂಡ್ ಮಾರ್ಕ್ ಇನ್ ದಿ ಎವಲ್ಯೂಷನ್ ಆಫ್ ದಿ ಗ್ರಾಸ್ ರೂಟ್ ಲೆವೆಲ್ ಡೆಮೋಕ್ರಸಿ. ಅಂದ್ರೆ ಈ ಒಂದು ತಳಮಟ್ಟದಲ್ಲಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಏನಿರುತ್ತೆ, ಸೊ ಇದು ವಿಕಸನಗೊಂಡಿರ್ತಕ್ಕಂಥ ಒಂದು ಮಹತ್ತರವಾಗಿರ್ತಕ್ಕಂಥ ಹೆಗ್ಗುರುತಾಗಿ ಸೊ ಈ ಒಂದು ತಿದ್ದುಪಡಿ ಕಾರ್ಯರೂಪಕ್ಕೆ ಬಂದಿರತಕ್ಕಂಥ ದಿನಾಂಕವನ್ನ ನಾವು ಪರಿಗಣಿಸಬಹುದಾಗಿರುತ್ತೆ. ಸೊ ಇಟ್ ಹ್ಯಾಸ್ ಪ್ಲೇಡ್ ಅ ಕ್ರೂಷಿಯಲ್ ರೋಲ್ ಇನ್ ದಿ ಎಂಪವರಿಂಗ್ ದಿ ಲೋಕಲ್ ಗವರ್ನೆನ್ಸ್. ಅಂದ್ರೆ ಈ ಒಂದು ಸ್ಥಳೀಯ ಆಡಳಿತ ಅಂತ ನಾವೇನು ಹೇಳ್ತೇವೆ, ಸೊ ಅದನ್ನ ಸಬಲೀಕರಣಗೊಳಿಸಿರ್ತಕ್ಕಂಥ ಒಂದು ವ್ಯವಸ್ಥೆಯಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಎನ್ಶೂರಿಂಗ್ ಪಾರ್ಟಿಸಿಪೇಷನ್ ಆಫ್ ದಿ ವೀಕರ್ ಸೆಕ್ಷನ್ ಆಫ್ ದಿ ಸೊಸೈಟಿ. ಅಂದ್ರೆ ಸಮಾಜದ ಈ ದುರ್ಬಲ ವರ್ಗ ಅಂತ ನಾವೇನು ಹೇಳ್ತೇವೆ, ಸೊ ಅವರ ಒಂದು ಪಾರ್ಟಿಸಿಪೇಷನ್ ಅನ್ನ ಎನ್ಶೂರ್ ಮಾಡಿರ್ತಕ್ಕಂಥ ಒಂದು ತಿದ್ದುಪಡಿ ಆಗಿರುತ್ತೆ. ಸೊ ಇನ್ ದಿ ಪೊಲಿಟಿಕಲ್ ಪ್ರಾಸೆಸ್ ಅಂದ್ರೆ ಈ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ದುರ್ಬಲ ವರ್ಗದವರು ಕೂಡ ಭಾಗವಹಿಸುವ ಹಾಗೆ ಮಾಡಿರ್ತಕ್ಕಂಥ ಒಂದು ತಿದ್ದುಪಡಿಯನ್ನ ಸೊ ನಾವೊಂದು 73rd ಅಮೆಂಡ್ಮೆಂಟ್ ಆಕ್ಟ್ ಅಂತ ಹೇಳ್ಬೋದಾಗಿರುತ್ತೆ. ಸೊ ಈ ಒಂದು ವ್ಯವಸ್ಥೆಯಲ್ಲಿ 3 ಟೈರ್ ಸಿಸ್ಟಮ್ ಅನ್ನ ಇನ್ಕ್ಲೂಡ್ ಮಾಡ್ತಾರೆ. ಅಂದ್ರೆ 3 ಹಂತದ ವ್ಯವಸ್ಥೆಯನ್ನ ಇನ್ಕ್ಲೂಡ್ ಮಾಡಲಾಗಿರುತ್ತೆ. ಆ 3 ಹಂತದ ವ್ಯವಸ್ಥೆ ಏನು ಅಂದ್ರೆ, ಸೊ ಪಂಚಾಯತ್ ರಾಜ್ ಫಾರ್ ಆಲ್ ಸ್ಟೇಟ್ಸ್ ಹ್ಯಾವಿಂಗ್ ಪಾಪ್ಯುಲೇಷನ್ ಆಫ್ ಓವರ್ 2 ಮಿಲಿಯನ್. ಅಂದ್ರೆ ಒಂದು ಕಂಡೀಷನ್ ಇರುತ್ತೆ. ಸೊ ಈ ಒಂದು ಪಂಚಾಯತ್ ರಾಜ್ ಸಿಸ್ಟಮ್ ಅನ್ನ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಆ ಒಂದು ಸ್ಟೇಟ್ಸ್ ಅಲ್ಲಿ ಅಥವಾ ಆ ರಾಜ್ಯಗಳಲ್ಲಿ 2 ಮಿಲಿಯನ್ಗಿಂತ ಹೆಚ್ಚು ಪಾಪ್ಯುಲೇಷನ್ ಇರ್ತಕ್ಕಂಥ ರಾಜ್ಯಗಳಲ್ಲಿ ಸೊ ಈ ಒಂದು 3 ಟಿಯರ್ ಸಿಸ್ಟಮ್ ಅನ್ನ ಅವರು ಅಡಾಪ್ಟ್ ಮಾಡ್ತಾರೆ. ಆ 3 ಟಿಯರ್ ಸಿಸ್ಟಮ್ ಯಾವುದು ಅಂದ್ರೆ, ಸೊ ಎಲೆಕ್ಟೆಡ್ ಬಾಡೀಸ್ ಅಟ್ ವಿಲೇಜ್ ಲೆವೆಲ್ ಒಂದು, ಸೊ ಇನ್ನೊಂದು ಇಂಟರ್ಮೀಡಿಯೇಟ್ ಅಂದ್ರೆ ಮಧ್ಯಂತರ ಹಂತದಲ್ಲಿ ಒಂದು, ಸೊ ಇನ್ನೊಂದು ಡಿಸ್ಟ್ರಿಕ್ಟ್ ಲೆವೆಲ್ ಅಥವಾ ಜಿಲ್ಲಾ ಮಟ್ಟದಲ್ಲಿ. ಸೊ 3 ಹಂತಗಳಲ್ಲಿ ನಾವು ಈ ಒಂದು ಪಂಚಾಯತಿ ರಾಜ್ ಸಿಸ್ಟಮ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಪಂಚಾಯತ್ ರಾಜ್ ಸಿಸ್ಟಮ್ಗೆ ಸಂಬಂಧಪಟ್ಟಂತೆ ನಿಯಮಿತವಾಗಿ ಅಥವಾ ರೆಗ್ಯುಲರ್ ಆಗಿ ಎಲೆಕ್ಷನ್ಸ್ ಅನ್ನ ಕಂಡಕ್ಟ್ ಮಾಡಲಾಗುತ್ತೆ. ಬಿಕಾಸ್ ಅಲ್ಲಿ ಕೆಲವೊಂದು ಎಲೆಕ್ಟೆಡ್ ಬಾಡೀಸ್ ಕೆಲಸ ಮಾಡ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಸೊ ಇಟ್ ಮ್ಯಾಂಡೇಟೆಡ್ ದಿ ಹೋಲ್ಡಿಂಗ್ ಆಫ್ ರೆಗ್ಯುಲರ್ ಎಲೆಕ್ಷನ್ಸ್ ಫಾರ್ ದಿ ಪಂಚಾಯತ್ಸ್ ಎವ್ರಿ 5 years. ಅಂದ್ರೆ ಪ್ರತಿ 5 ವರ್ಷಗಳಿಗೊಮ್ಮೆ ಸೊ ಈ ಪಂಚಾಯತ್ ರಾಜ್ ಸಿಸ್ಟಮ್ಗೆ ಚುನಾವಣೆಗಳನ್ನ ಕಂಡಕ್ಟ್ ಮಾಡಲಿಕ್ಕೆ ಕಡ್ಡಾಯಗೊಳಿಸಿರ್ತಕ್ಕಂಥ ಒಂದು ತಿದ್ದುಪಡಿ ಇದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಚುನಾವಣೆಗಳಲ್ಲಿ ಕೆಲವೊಂದು ರಿಸರ್ವೇಷನ್ಸ್ ಅಥವಾ ಮೀಸಲಾತಿಗಳು ಕೂಡ ಇರುತ್ತೆ. ಸೊ ಯಾವ ರೀತಿಯ ಮೀಸಲಾತಿಗಳಿರುತ್ತೆ ಅಂದ್ರೆ, SC ಮತ್ತೆ ST ಗೆ ಮೀಸಲಾತಿಗಳನ್ನ ಕೊಡಲಾಗಿರುತ್ತೆ. ಸೊ ಯಾವ ಆಧಾರದ ಮೇಲೆ ಕೊಟ್ಟಿರ್ತಾರೆ ಅಂದ್ರೆ, ಪ್ರೊಪೋರ್ಷನ್ ಟು ದೇರ್ ಪಾಪ್ಯುಲೇಷನ್ ಅಂದ್ರೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಸೊ ಈ ಒಂದು ಪಂಚಾಯತ್ ರಾಜ್ ಸಿಸ್ಟಮ್ ಅಲ್ಲಿ ಒಂದು ರಿಸರ್ವೇಷನ್ ಅನ್ನ ಕೊಟ್ಟಿರ್ತಾರೆ. ಸೊ ಅದಾದ್ಮೇಲೆ ಈವನ್ ಫಾರ್ ವಿಮೆನ್, ಮಹಿಳೆಯರಿಗೂ ಕೂಡ ಒಂದು ರಿಸರ್ವೇಷನ್ ಅನ್ನ ಕೊಟ್ಟಿರ್ತಾರೆ. ಸೊ ನಾಟ್ ಲೆಸ್ ದೆನ್ 1/3 ಆಫ್ ದಿ ಸೀಟ್ಸ್ ಅಂದ್ರೆ 1/3 ಭಾಗಕ್ಕಿಂತ ಕಡಿಮೆ ಇಲ್ಲದಷ್ಟು ಸೀಟ್ಗಳನ್ನ ಮಹಿಳೆಯರಿಗೆ ಈ ಒಂದು ತಿದ್ದುಪಡಿಯ ಪ್ರಕಾರ ಸೊ ಮೀಸಲಿಡ್ತಕ್ಕಂಥದ್ದು ಒಂದು ಕಡ್ಡಾಯವಾಗಿರುತ್ತೆ. ಸೊ ಫಿನಾನ್ಷಿಯಲ್ ಆಟಾನಮಿ ಅಂದ್ರೆ ಈ ಒಂದು ಸಂಸ್ಥೆಗೆ ಆರ್ಥಿಕ ಸ್ವಾಯತ್ತತೆ ಕೂಡ ಇರುತ್ತೆ. ಸೊ ಈ ಒಂದು ಆರ್ಥಿಕ ಸ್ವಾಯತ್ತೆಯನ್ನ ಕೊಡ್ತಕ್ಕಂಥ ಒಂದು ಪವರ್ ಅನ್ನ ಯಾರು ಕೊಟ್ಟಿರ್ತಾರೆ ಅಂದ್ರೆ, ಸೊ ಈ ಒಂದು ಸ್ಟೇಟ್ ಲೆಜಿಸ್ಲೇಚರ್ ಅಥವಾ ರಾಜ್ಯ ಶಾಸಕಾಂಗ ಅಂತ ನಾವೇನು ಹೇಳ್ತೇವೆ. ಸೊ ಇವರು ಈ ಪಂಚಾಯತ್ ರಾಜ್ ಸಿಸ್ಟಮ್ ಅಲ್ಲಿ ವರ್ಕ್ ಮಾಡ್ತಕ್ಕಂಥ ಘಟಕಗಳಾಗಿ ಕಾರ್ಯನಿರ್ವಹಿಸಲು ಸೊ ಇದು ಸ್ವಯಂ ಸರ್ಕಾರದಂತೆ ಕೆಲಸ ಮಾಡಬೇಕಾಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಅಗತ್ಯವಾದ ಅಧಿಕಾರವನ್ನ ನೀಡಲು ಇದು ರಾಜ್ಯ ಶಾಸಕಾಂಗಗಳಿಗೆ ಅಧಿಕಾರವನ್ನ ನೀಡಿರ್ತಕ್ಕಂಥ ಒಂದು ತಿದ್ದುಪಡಿಯಾಗಿ ನಾವು 73rd ಅಮೆಂಡ್ಮೆಂಟ್ ಆಕ್ಟ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಒಂದು ಎಲೆಕ್ಷನ್ ಕಮಿಷನ್ ಅಥವಾ ಚುನಾವಣಾ ಆಯೋಗ ಇರುತ್ತೆ. ಸೊ ಇದನ್ನ ನಾವು ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅಥವಾ ರಾಜ್ಯ ಚುನಾವಣಾ ಆಯೋಗ ಅಂತ ಕರೀತೇವೆ. ಸೊ ಈ ಒಂದು ತಿದ್ದುಪಡಿಯ ಪ್ರಕಾರ ಇಟ್ ಎಸ್ಟಾಬ್ಲಿಷ್ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಟು ಕಂಡಕ್ಟ್ ಆಲ್ ಪಂಚಾಯತ್ ಎಲೆಕ್ಷನ್ಸ್. ಅಂದ್ರೆ ಎಲ್ಲಾ ಪಂಚಾಯತ್ ಚುನಾವಣೆಗಳನ್ನ ಕಂಡಕ್ಟ್ ಮಾಡಲಿಕ್ಕೆ ರಾಜ್ಯ ಮಟ್ಟದಲ್ಲಿ ಒಂದು ಚುನಾವಣಾ ಆಯೋಗವನ್ನ ಕೂಡ ಸ್ಥಾಪನೆ
ಮಾಡಲಿಕ್ಕೆ ಅವಕಾಶ ಇರುತ್ತೆ. ಸೊ ಅದಾದ್ಮೇಲೆ ಕಾನ್ಸ್ಟಿಟ್ಯೂಷನ್ ಆಫ್ ಫಿನಾನ್ಸ್ ಕಮಿಷನ್ ಅಂದ್ರೆ ಹಣಕಾಸಿನ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಒಂದು ಹಣಕಾಸು ಆಯೋಗವನ್ನ ಕೂಡ ರಚನೆ ಮಾಡಬಹುದಾಗಿರುತ್ತೆ. ಸೊ ಇಟ್ ಪ್ರೊವೈಡೆಡ್ ಫಾರ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಫಿನಾನ್ಸ್ ಕಮಿಷನ್ ಎವ್ರಿ 5 years ಅಂದ್ರೆ ಪ್ರತಿ 5 ವರ್ಷಕ್ಕೊಮ್ಮೆ ಪಂಚಾಯಿತಿ ಮಟ್ಟದಲ್ಲಿ ಹಣಕಾಸು ಆಯೋಗವನ್ನ ರಚನೆ ಮಾಡತಕ್ಕಂತ ಒಂದು ಅಧಿಕಾರವನ್ನ ನೀಡಲಾಗಿರುತ್ತೆ. ಟು ರಿವ್ಯೂ ದಿ ಫಿನಾನ್ಷಿಯಲ್ ಪೊಸಿಷನ್ ಆಫ್ ದಿ ಪಂಚಾಯತ್ಸ್ ಅಂದ್ರೆ ಈ ಒಂದು ಪಂಚಾಯಿತಿಗಳ ಹಣಕಾಸಿನ ಸ್ಥಾನಮಾನ ಅಥವಾ ಪರಿಸ್ಥಿತಿ ಹೇಗಿರುತ್ತೆ ಅದನ್ನ ರಿವ್ಯೂ ಮಾಡಲಿಕ್ಕೆ 5 ವರ್ಷಗಳಿಗೊಮ್ಮೆ ಈ ಒಂದು ಹಣಕಾಸು ಆಯೋಗವನ್ನ ರಚನೆ ಮಾಡಲಿಕ್ಕೂ ಕೂಡ ಸೊ ಈ ಒಂದು ತಿದ್ದುಪಡಿಯಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಅವಕಾಶವಾಗಿರುತ್ತೆ. ಸೊ ಅದಾದ್ಮೇಲೆ ಡೆವಲ್ಯೂಷನ್ ಆಫ್ ಪವರ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಅಂದ್ರೆ ಅಧಿಕಾರ ಮತ್ತು ಜವಾಬ್ದಾರಿಗಳ ವಿಕೇಂದ್ರೀಕರಣ ಅಂತ ಕರೀತೇವೆ. ಇಟ್ ಎಂಪವರ್ಡ್ ದಿ ಪಂಚಾಯತ್ಸ್ ವಿತ್ ಪವರ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಟು ಪ್ರಿಪೇರ್ ಪ್ಲಾನ್ಸ್ ಫಾರ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂಡ್ ಸೋಷಿಯಲ್ ಜಸ್ಟಿಸ್ ಅಂದ್ರೆ ಈ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆ ಏನಿರುತ್ತೆ ಸೊ ಇದು ಆರ್ಥಿಕ ಅಭಿವೃದ್ಧಿ ಆಗಿರ್ಬೋದು ಮತ್ತೆ ಸಾಮಾಜಿಕ ನ್ಯಾಯಕ್ಕಾಗಿ ಯೋಜನೆಗಳನ್ನ ಸಿದ್ಧಪಡಿಸಲಿಕ್ಕೆ ಅಧಿಕಾರವನ್ನ ಮತ್ತು ಜವಾಬ್ದಾರಿಗಳೊಂದಿಗೆ ಸೊ ಪಂಚಾಯತ್ಗಳಿಗೆ ಅಧಿಕಾರವನ್ನ ನೀಡಿರ್ತಕ್ಕಂಥ ತಿದ್ದುಪಡಿಯಾಗಿ ಸೊ ಈ ಒಂದು ಮಹತ್ವರವಾಗಿರ್ತಕ್ಕಂಥ ತಿದ್ದುಪಡಿಯನ್ನ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 9. ನೇಚರ್ ಖಗೋಳಶಾಸ್ತ್ರದಲ್ಲಿ ಪ್ರಕಟವಾದ ಒಂದು ಅಧ್ಯಯನದ ಪ್ರಕಾರ ಕಾಮಾ ಒಲೇವಾ ಏನೆಂದು ನಂಬಲಾಗಿದೆ. ಸೊ ಅಕಾರ್ಡಿಂಗ್ ಟು ಸ್ಟಡಿ ಪಬ್ಲಿಷ್ಡ್ ಇನ್ ನೇಚರ್ ಆಸ್ಟ್ರೋನಾಮಿ ವಾಟ್ ಈಸ್ ಕಾಮಾ ಒಲೇವಾ ಬಿಲೀವ್ ಟು ಬಿ. ಸೊ ಈ ಒಂದು ಕಾಮೋ ಒಲೇವಾ ಅನ್ನೋದು ಯಾವ ವಸ್ತು ಅಂತಕ್ಕಂಥದ್ದು ನಾನು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಆಗಿರುತ್ತೆ. ಸೊ ಈ ಒಂದು ವರದಿ ಪಬ್ಲಿಷ್ ಆಗಿರ್ತಕ್ಕಂಥದ್ದು ನೇಚರ್ ಖಗೋಳಶಾಸ್ತ್ರ ಅಥವಾ ಈ ಒಂದು ನೇಚರ್ ಆಸ್ಟ್ರೋನಾಮಿಯಲ್ಲಿ ಪಬ್ಲಿಷ್ ಆಗಿರ್ತಕ್ಕಂಥ ಒಂದು ವಿಷಯವಾಗಿರುತ್ತೆ. ಸೊ ಈ ಒಂದು ಕಾಮೋ ಒಲೇವಾ ಅಂತಕ್ಕಂಥದ್ದು ಚಂದ್ರನಿಂದ ಬಂದಿರತಕ್ಕಂಥ ಒಂದು ತುಣುಕು ಅಥವಾ ಫ್ರಾಗ್ಮೆಂಟ್ ಫ್ರಮ್ ದ ಮೂನ್ ಅಂತ ಕರೀತೇವೆ. ಸೊ ಈ ಒಂದು ಫ್ರಾಗ್ಮೆಂಟ್ ಫ್ರಮ್ ದ ಮೂನ್ ಸೊ ಇಲ್ಲಿ ನಾವು ನಮ್ಮ ಅರ್ಥನ ನೋಡಬಹುದಾಗಿರುತ್ತೆ. ಸೊ ಇಲ್ಲಿ ನಾವು ಚಂದ್ರನನ್ನ ನೋಡಬಹುದಾಗಿರುತ್ತೆ. ಸೊ ಚಂದ್ರನಿಂದ ಒಂದು ತುಣುಕು ಬ್ರೇಕ್ ಆಗಿ ಹೊರಗಡೆ ಬಂದಿದೆ. ಸೊ ಅದು ಕೂಡ ಒಂದು ಕಕ್ಷೆಯ ರೀತಿಯಲ್ಲಿ ಸುತ್ತುತ್ತಾ ಇದೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ಸೊ ಈ ಒಂದು ಪಬ್ಲಿಕೇಶನ್ ಇಂದ ಬಂದಿರತಕ್ಕಂಥ ಒಂದು ಮಾಹಿತಿ ಆಗಿರುತ್ತೆ. ಸೊ ಆ ಒಂದು ವಸ್ತುವನ್ನ ನಾವೇನಂತ ಕರಿತೀವಿ ಅಂದ್ರೆ ಕಾಮೋ ಒಲೇವಾ ಅಂತ ಕರಿತೇವೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಕಾಮೋ ಒಲೇವಾ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಡಿಸ್ಕಸ್ ಮಾಡ್ತಾ ಬರೋಣ. ಇದಕ್ಕೆ ಒಂದು ಕೋಡ್ ನಂಬರ್ ಕೂಡ ಕೊಟ್ಟಿರ್ತಾರೆ 469219 ಅಂತ ಕರೀತೇವೆ. ಸೊ ಇದರ ಹೆಸರೇನು ಅಂದ್ರೆ ಕಾಮಾ ಒಲೇವಾ ಅಂತ ಕರೀತೇವೆ. ಸೊ ಇಟ್ ಮೇ ಬಿ ದಿ ಇನ್ನೂ ಕೂಡ ಪ್ರಿಡಿಕ್ಷನ್ ಆಗಿರುತ್ತೆ 100% ಅದನ್ನ ಕನ್ಫರ್ಮ್ ಮಾಡಿಲ್ಲ. ಮೇ ಬಿ ಅ ಫ್ರಾಗ್ಮೆಂಟ್ ಫ್ರಮ್ ದಿ ಮೂನ್ ಸೊ ಚಂದ್ರನಿಂದ ಬಂದಿರತಕ್ಕಂತ ಒಂದು ತುಣುಕು ಆಗಿರಬಹುದಾಗಿರುತ್ತೆ. ಸೊ ಏನಕ್ಕೆ ಇದನ್ನ ಚಂದ್ರನ ತುಣುಕು ಅಂತ ಕನ್ಸಿಡರ್ ಮಾಡ್ತಾ ಇದ್ದಾರೆ ಅಂದ್ರೆ ಬೇಸ್ಡ್ ಆನ್ ಇಟ್ಸ್ ಲೈಟ್ ರಿಫ್ಲೆಕ್ಟೆನ್ಸ್ ಅಂದ್ರೆ ಅದರಿಂದ ಬರ್ತಕ್ಕಂಥ ಈ ಒಂದು ಬೆಳಕಿನ ಪ್ರತಿಫಲನ ಏನಿದೆ ಸೊ ಇದು ಚಂದ್ರನ ರಿಫ್ಲೆಕ್ಷನ್ಗೆ ಕ್ಲೋಸೆಸ್ಟ್ ರಿಲೇಷನ್ ಇರುವ ಕಾರಣದಿಂದ ಸೊ ಈ ಒಂದು ತುಣುಕನ್ನ ಚಂದ್ರನ ಭಾಗದಿಂದ ಬಂದಿರತಕ್ಕಂಥ ಒಂದು ತುಣುಕು ಅಂತ ಹೇಳಲಾಗ್ತಾ ಇದೆ. ದಟ್ ರಿಸೆಂಬಲ್ಸ್ ಆಲ್ ವೆದರ್ಡ್ ಲೂನಾರ್ ರಾಕ್ ಅಂದ್ರೆ ಈ ಒಂದು ಚಂದ್ರ ಏನಿರುತ್ತೆ ಸೊ ಚಂದ್ರನ ಒಂದು ಶಿಲೆಗಳು ಅಥವಾ ಅದರಲ್ಲಿರ್ತಕ್ಕಂಥ ಒಂದು ರಾಕ್ಸ್ ಅಂತ ನಾವೇನ್ ಹೇಳ್ತೇವೆ. ಸೊ ಅದು ವೆದರಿಂಗ್ ಆದಾಗ ವೆದರಿಂಗ್ ಅಂದ್ರೆ ಶೀತಲೀಕರಣ ಅಂತ ನಾವೇನ್ ಹೇಳ್ತೇವೆ. ಸೊ ಅದು ಶೀತಲೀಕರಣಗೊಂಡಾಗ ಸೊ ಚಂದ್ರನಿಂದ ಒಂದು ಪೀಸ್ ಬಂದಿರತಕ್ಕಂಥ ಸೊ ಒಂದು ವಸ್ತುವನ್ನಾಗಿ ಇದನ್ನ ಪರಿಗಣನೆಗೆ ತೆಗೆದುಕೊಳ್ಳಲಾಗ್ತಾ ಇದೆ. ಸೊ ಈ ಒಂದು ರಿಸರ್ಚ್ ಅನ್ನ ಒರಿಜಿನೇಟೆಡ್ ಫ್ರಮ್ ದಿ ಜಿಯಾರ್ಡಾನೋ ಬ್ರೂನೋ ಕ್ರೇಟರ್ ಆನ್ ದಿ ಫಾರ್ ಸೈಡ್ ಆಫ್ ದಿ ಮೂನ್. ಸೊ ಅಂದ್ರೆ ಚಂದ್ರನಲ್ಲಿ ನಮಗೆ ಗೊತ್ತು ಸೊ ಇಟ್ ಈಸ್ ಇಟ್ ಹ್ಯಾಸ್ ಟೂ ಮೆನಿ ಕ್ರೇಟರ್ಸ್ ಅದರಲ್ಲಿ ಕಂದಕಗಳನ್ನ ಹೆಚ್ಚಾಗಿ ಹೊಂದಿರತಕ್ಕಂಥ ಒಂದು ಸ್ಯಾಟಲೈಟ್ ಆಗಿರುತ್ತೆ. ಸೊ ಈ ಒಂದು ಪೀಸ್ ಯಾವ ಕಂದಕದಿಂದ ಬಂದಿದೆ ಅಂದ್ರೆ ಜಿಯಾರ್ಡಾನೋ ಬ್ರೂನೋ ಕ್ರೇಟರ್ ಅಂತ ಕರೀತೇವೆ. ಸೊ ಈ ಒಂದು ಕಂದಕದಿಂದ ಬಂದಿರಬಹುದು ಅಂತ ಹೇಳಲಾಗ್ತಾ ಇದೆ. ಈ ಒಂದು ಜಿಯಾರ್ಡಾನೋ ಬ್ರೂನೋ ಕ್ರೇಟರ್ ಯಾವ ಕಡೆಗಿದೆ ಅಂದ್ರೆ ಫಾರ್ ಸೈಡ್ ಆಫ್ ದಿ ಮೂನ್ ಅಂತ ಕರಿತೇವೆ. ಅಂದ್ರೆ ಚಂದ್ರನಿಗೆ ಒಂದನ್ನ ನಿಯರ್ ಸೈಡ್ ಅಥವಾ ಒಂದನ್ನ ಫಾರ್ ಸೈಡ್ ಅಂತ ಕರಿತೇವೆ. ಸೊ ನಿಯರ್ ಸೈಡ್ ಇನ್ನೊಂದನ್ನ ಫಾರ್ ಸೈಡ್ ಅಂತ ಕರಿತೇವೆ. ಸೊ ನಿಯರ್ ಸೈಡ್ ಯಾವಾಗಲೂ ನಮ್ಮ ಭೂಮಿಯ ಕಡೆಗೆ ಫೇಸ್ ಆಗ್ತಾ ಇರುತ್ತೆ. ನಾವು ಭೂಮಿಯಿಂದ ನೋಡಬಹುದಾಗಿರ್ತಕ್ಕಂಥ ಚಂದ್ರನ ಮುಖವನ್ನ ನಾವು ನಿಯರ್ ಸೈಡ್ ಅಂತ ಕರಿತೇವೆ. ನಮ್ಮ ಭೂಮಿಯಿಂದ ನೋಡಲಾಗದ ಚಂದ್ರನ ಮುಖವನ್ನ ನಾವು ಫಾರ್ ಸೈಡ್ ಅಂತ ಕರಿತೇವೆ. ಸೊ ನಾವು ಆಗದ ಚಂದ್ರನ ಮೇಲ್ಮೈಯಲ್ಲಿ ಒಂದು ಕ್ರೇಟರ್ ಅಥವಾ ಒಂದು ಕಂದಕ ಇರುತ್ತೆ. ಆ ಒಂದು ಕಂದಕವನ್ನ ನಾವು ಜಿಯಾರ್ಡಾನೋ ಬ್ರೂನೋ ಅಂತ ಕರೀತೇವೆ. ಸೊ ಇದರಿಂದ ಒಂದು ಪೀಸ್ ಬಂದಿದೆ ಅಂತ ಸೊ ಈ ಒಂದು ಸೈಂಟಿಸ್ಟ್ಗಳು ಇದನ್ನ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ. ಸೊ ಅದಾದ್ಮೇಲೆ ಈ ಒಂದು ಪೀಸ್ ಏನಿದೆ ಅಥವಾ ಈಗ ಬಂದಿರತಕ್ಕಂಥ ಒಂದು ತುಣುಕೇನಿದೆ ಇಟ್ ಈಸ್ ಲೈಕ್ ಇಟ್ ಹ್ಯಾಸ್ ಅ ಆರ್ಬಿಟ್ ಲೈಕ್ ಅರ್ತ್ ಲೈಕ್ ಆರ್ಬಿಟ್ ಅರೌಂಡ್ ದಿ ಸನ್ ಅಂದ್ರೆ ಸೂರ್ಯನ ಸುತ್ತ ಭೂಮಿ ಹೇಗೆ ಒಂದು ಕಕ್ಷೆಯಲ್ಲಿ ಸುತ್ತುತ್ತಾ ಇದೆ ಸೊ ಅದೇ ರೀತಿ ಒಂದು ಕಕ್ಷೆಯನ್ನ ಅನುಸರಣೆ ಮಾಡಿಕೊಂಡು ಸುತ್ತುತ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಈ ಒಂದು ಕಕ್ಷೆ ರಿಮೇನ್ ಸ್ಟೇಬಲ್ ಫಾರ್ ಮಿಲಿಯನ್ಸ್ ಆಫ್ ಇಯರ್ಸ್ ಅಂದ್ರೆ ಲಕ್ಷಾಂತರ ವರ್ಷಗಳವರೆಗೆ ಅದರ ಆರ್ಬಿಟ್ ಏನು ಚೇಂಜ್ ಆಗಿಲ್ಲ. ಅಂದ್ರೆ ಸ್ಥಿರವಾಗಿರ್ತಕ್ಕಂಥ ಒಂದು ಕಕ್ಷೆಯಲ್ಲಿ ಸುತ್ತುತ್ತಾ ಇರತಕ್ಕಂಥ ಒಂದು ಆಬ್ಜೆಕ್ಟ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿದೆ.
ಆಗಿರುತ್ತೆ. ಸೊ ಇಟ್ಸ್ ಕಂಪೋಸಿಷನ್ ಈಸ್ ಕ್ಲೋಸ್ಲಿ ಮ್ಯಾಚಿಂಗ್ ವಿತ್ ದಟ್ ಆಫ್ ಮೂನ್ ಆಸ್ ಐ ಟೋಲ್ಡ್ ಯು ಬಿಫೋರ್. ಸೊ ಇದರ ಒಂದು ಸಂಯೋಜನೆ ಏನಿದೆ ಇದು ಚಂದ್ರನಿಗೆ ಬಹಳಷ್ಟು ಹತ್ತಿರವಾಗಿರ್ತಕ್ಕಂಥ ಸಂಯೋಜನೆ ಆಗಿರುತ್ತೆ. ಸೊ ಇದರ ಮೇಲೆ ಇನ್ನೂ ಹೆಚ್ಚಿನ ಮಾಹಿತಿ ನಮ್ಗೆ ಯಾವಾಗ ಸಿಗುತ್ತೆ ಅಂದ್ರೆ ಚೈನಾದವರು ಮೂನ್ಗೆ ಒಂದು ಮಿಷನ್ ಅನ್ನ ಮಾಡ್ತಾ ಇದ್ದಾರೆ. ಇದನ್ನ ನಾವು ತಿಯಾನ್ವೆನ್ 2 ಅಂತ ಕರಿತೇವೆ. ಸೊ ಇದನ್ನ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಅಂದ್ರೆ ಚೈನಾದವರು ಮಾಡ್ತಾ ಇರ್ತಕ್ಕಂಥ ಒಂದು ಕಾರ್ಯಾಚರಣೆ ಆಗಿರುತ್ತೆ. ಸೊ ಈ ಒಂದು ಕಾರ್ಯಾಚರಣೆ ಬಂದು ರಿಟರ್ನಿಂಗ್ ಮಿಷನ್ ಅಂತ ಕರಿತೇವೆ. ಅಂದ್ರೆ ಸೊ ಅದು ಏನೋ ಚಂದ್ರನಿಗೆ ಅಂದ್ರೆ ಈ ಒಂದು ಪೀಸ್ ನಾವೇನ್ ಡಿಸ್ಕಸ್ ಮಾಡ್ತಾ ಇದ್ದೇವೆ ಕಾಮೋ ಒಲೇವಾ ಅಂತ ನಾವೇನ್ ಹೇಳ್ತೇವೆ. ಸೊ ಅದರಿಂದ ಸ್ಯಾಂಪಲ್ಸ್ ಅನ್ನ ಭೂಮಿಗೆ ತೆಗೆದುಕೊಂಡು ಬರ್ತಕ್ಕಂಥ ಒಂದು ಮಿಷನ್ ಆಗಿರುತ್ತೆ. ಸೊ ಆ ಒಂದು ಮಿಷನ್ ನಾವು ತಿಯಾನ್ವೆನ್ 2 ಅಂತ ಕರಿತೇವೆ. ತಿಯಾನ್ವೆನ್ 2 ಅನ್ನ ಚೈನಾ ರಾಷ್ಟ್ರ ಕಂಡಕ್ಟ್ ಮಾಡ್ತಾ ಇರ್ತಕ್ಕಂಥ ಒಂದು ಮಿಷನ್ ಆಗಿರುತ್ತೆ. ಸೊ ಇದನ್ನ 2025 ವೇಳೆಗೆ ಏನೋ ಕಾಮೋ ಒಲೇವಾ ಏನಿದೆ ಸೊ ಇದರಿಂದ ಸ್ಯಾಂಪಲ್ ಗಳನ್ನ ಭೂಮಿಗೆ ತೆಗೆದುಕೊಂಡು ಬರ್ತಕ್ಕಂಥ ಒಂದು ಮಿಷನ್ ಆಗಿರುತ್ತೆ. ಸೊ ಈ ಒಂದು ಸ್ಯಾಂಪಲ್ ಅನ್ನ ಭೂಮಿಗೆ ತೆಗೆದುಕೊಂಡು ಬಂದ ನಂತರ ಸೊ ವಿ ಕುಡ್ ಕನ್ಫರ್ಮ್ ಇಟ್ಸ್ ಲೂನಾರ್ ಆರಿಜಿನ್ ಅಂದ್ರೆ ಚಂದ್ರನಿಂದಲೇ ಬಂದಿದ್ಯಾ ಇಲ್ವಾ ಅನ್ನೋದನ್ನ ಆ ಒಂದು ಸ್ಯಾಂಪಲ್ ಅನ್ನ ಅನ್ವೇಷಣೆ ಮಾಡುವ ಮುಖಾಂತರ ನಾವು ಅದನ್ನ ಕನ್ಫರ್ಮ್ ಮಾಡಬಹುದಾಗಿರುತ್ತೆ. ಸೊ ಈಗ ಬರೀ ಅದನ್ನ ನಾವು ಸ್ಪೆಕ್ಯುಲೇಷನ್ಸ್ ಆಗಿ ಮಾತ್ರ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 10. ಸೊ ಭಾರತದ ಮೊದಲ ವಿವಿಧೋದ್ದೇಶ ಹಸಿರು ಹೈಡ್ರೋಜನ್ ಪೈಲಟ್ ಯೋಜನೆ ಎಲ್ಲಿದೆ? ಸೊ ವೇರ್ ಈಸ್ ಇಂಡಿಯಾಸ್ ಫಸ್ಟ್ ಮಲ್ಟಿಪರ್ಪಸ್ ಗ್ರೀನ್ ಹೈಡ್ರೋಜನ್ ಪೈಲಟ್ ಪ್ರಾಜೆಕ್ಟ್ ಲೊಕೇಟೆಡ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಜಾಕ್ರಿ, ಹಿಮಾಚಲ ಪ್ರದೇಶದಲ್ಲಿ ಈ ಒಂದು ಹಸಿರು ಜಲಜನಕಕ್ಕೆ ಸಂಬಂಧಪಟ್ಟಂತೆ ಮಲ್ಟಿಪರ್ಪಸ್ ಅಂದ್ರೆ ವಿವಿಧೋದ್ದೇಶವಾಗಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಅನ್ನ ಸೊ ಈಗ ಹಿಮಾಚಲ ಪ್ರದೇಶದ ಜಾಕ್ರಿ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಡೆವಲಪ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಏನೋ ದಿ ಅಪ್ಡೇಟ್ ಏನು ಅಂದ್ರೆ ಇಂಡಿಯಾಸ್ ಫಸ್ಟ್. ಸೊ ಇದು ಭಾರತ ದೇಶದ ಮೊಟ್ಟ ಮೊದಲನೇದಾಗಿರುತ್ತೆ. ಸೊ ಮಲ್ಟಿಪರ್ಪಸ್ ಅಥವಾ ವಿವಿಧೋದ್ದೇಶ ಅಥವಾ ಬಹುಪಯೋಗಿ ಅಂತ ಕರಿತೇವೆ. ಸೊ ಯಾವ ಇಂಧನಕ್ಕೆ ಸಂಬಂಧಪಟ್ಟದಂದ್ರೆ ಸೊ ಗ್ರೀನ್ ಹೈಡ್ರೋಜನ್ ಅಥವಾ ಹಸಿರು ಜಲಜನಕಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಾಯೋಗಿಕವಾಗಿರ್ತಕ್ಕಂಥ ಯೋಜನೆಯನ್ನ ಹಿಮಾಚಲ ಪ್ರದೇಶದಲ್ಲಿ ಲಾಂಚ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ರಿಮೆಂಬರ್ ಒನ್ಸ್ ಅಗೇನ್ ಐ ಆಮ್ ಟೆಲ್ಲಿಂಗ್ ಯು. ಸೊ ಇದು ಗ್ರೀನ್ ಹೈಡ್ರೋಜನ್ಗೆ ಸಂಬಂಧಪಟ್ಟಂತೆ ಒಂದು ಪೈಲಟ್ ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಇದನ್ನ ಮಲ್ಟಿಪರ್ಪಸ್ ಅಥವಾ ವಿವಿಧೋದ್ದೇಶವಾಗಿರ್ತಕ್ಕಂಥ ಒಂದು ಯೋಜನೆ ಅಂತ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದರ ಎಕ್ಸಾಕ್ಟ್ ಲೊಕೇಶನ್ ಅನ್ನು ನಾವು ಹೇಳೋದಾದ್ರೆ ಸೊ NJHPS ಅಂತ ಕರಿತೇವೆ. NJHPS ಅಂದ್ರೆ ಏನೋ ನಾಪ್ತಾ ಜಾಕ್ರಿ ಹೈಡ್ರೋ ಪವರ್ ಸ್ಟೇಷನ್ ಅಂತ ಕರಿತೇವೆ. ಸೊ ಇದೆಲ್ಲಿದೆ ಅಂದ್ರೆ ಹಿಮಾಚಲ ಪ್ರದೇಶದ ಜಾಕ್ರಿಯಲ್ಲಿರ್ತಕ್ಕಂಥ ಒಂದು ಪವರ್ ಪ್ಲಾಂಟ್ ಏನಿರುತ್ತೆ ಅಥವಾ ಪವರ್ ಸ್ಟೇಷನ್ ಏನಿರುತ್ತೆ ಸೊ ಅಲ್ಲಿ ಡೆವಲಪ್ ಮಾಡಿರ್ತಕ್ಕಂಥ ಒಂದು ಗ್ರೀನ್ ಹೈಡ್ರೋಜನ್ ಮಲ್ಟಿಪರ್ಪಸ್ ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಇಲ್ಲಿ ಎಷ್ಟು ಪ್ರೊಡಕ್ಷನ್ ಅನ್ನ ಮಾಡಲಾಗುತ್ತೆ ಅಂದ್ರೆ ಹಸಿರು ಜಲಜನಕವನ್ನ ಎಷ್ಟು ಉತ್ಪಾದನೆ ಮಾಡಲಾಗುತ್ತೆ ಅಂದ್ರೆ 14 ಕಿಲೋಗ್ರಾಮ್ಸ್ ಆಫ್ ಗ್ರೀನ್ ಹೈಡ್ರೋಜನ್ ಡೈಲಿ ಅಂದ್ರೆ ಒಂದು ದಿನಕ್ಕೆ 14 ಕಿಲೋಗ್ರಾಮ್ಸ್ಗಳಷ್ಟು. ನಮ್ಗನ್ಸುತ್ತೆ 14 ಕಿಲೋಗ್ರಾಮ್ ಇಷ್ಟೇನಾ ಅಂತ. ಸೊ ಗ್ರೀನ್ ಹೈಡ್ರೋಜನ್ ಅಂತಕ್ಕಂಥದ್ದು ತುಂಬಾ ಲೈಟೆಸ್ಟ್ ಆಗಿರುತ್ತೆ. ಸೊ 14 ಕಿಲೋಗ್ರಾಮ್ ಅನ್ನೋದು ನಮಗೆ ನೋಡ್ಲಿಕ್ಕೆ ಟು ಲಿಸನ್ ಟು ಇಟ್ ಲುಕ್ಸ್ ವೆರಿ ಸ್ಮಾಲ್, ಬಟ್ ಇಷ್ಟು ಪ್ರೊಡಕ್ಷನ್ ಇಟ್ ಇಸ್ ಗೋಯಿಂಗ್ ಟು ಕೇಟರ್ ಟು ದ ನೀಡ್ಸ್ ಆಫ್ ಲಾಟ್ ಆಫ್ ಪವರ್ ನೀಡ್ಸ್ ಅನ್ನೋದು ನಮಗೆ ಗೊತ್ತಿರಬೇಕಾಗಿರುತ್ತೆ. ಬಿಕಾಸ್ ಇದರ ಡೆನ್ಸಿಟಿ ಅಂತಕ್ಕಂಥದ್ದು ತುಂಬಾ ನೆಗ್ಲಿಜಿಬಲ್ ಆಗಿರ್ತಕ್ಕಂಥ ಒಂದು ಅನಿಲವಾಗಿರುತ್ತೆ. ಸೊ ಇದು ಡ್ಯೂರಿಂಗ್ ಇಟ್ಸ್ 8 hours ಆಪರೇಷನಲ್ ವಿಂಡೋ ಅಂದ್ರೆ ಅದು ಕೆಲಸ ಮಾಡ್ತಕ್ಕಂಥದ್ದು 8 ಗಂಟೆ. ಸೊ 8 ಗಂಟೆಯ ಒಂದು ಕೆಲಸದ ಸಮಯದಲ್ಲಿ 14 ಕಿಲೋಗ್ರಾಮ್ಸ್ ಅಷ್ಟು ಗ್ರೀನ್ ಹೈಡ್ರೋಜನ್ ಉತ್ಪಾದನೆ ಮಾಡ್ತಕ್ಕಂಥ ಒಂದು ಪ್ರಾಜೆಕ್ಟ್ ಇದಾಗಿರುತ್ತೆ. ಸೊ ಇಲ್ಲಿ ಬಳಸ್ತಾ ಇರ್ತಕ್ಕಂಥ ಒಂದು ಟೆಕ್ನಾಲಜಿ ಅಥವಾ ತಂತ್ರಜ್ಞಾನ ಏನು ಅಂದ್ರೆ ಯುಟಿಲೈಸಸ್ ಆನ್ ಆಲ್ಕಲೈನ್ ಎಲೆಕ್ಟ್ರೋಲೈಸರ್ ಅಂದ್ರೆ ಒಂದು ಆಲ್ಕಲೈನ್ ಆಗಿರ್ತಕ್ಕಂಥ ಅಂದ್ರೆ ಕ್ಷಾರೀಯವಾಗಿರ್ತಕ್ಕಂಥ ಎಲೆಕ್ಟ್ರೋಲೈಸರ್ ಅಥವಾ ವಿದ್ಯುತ್ ವಿಭಜಕವನ್ನ ಇಲ್ಲಿ ಬಳಕೆ ಮಾಡಲಾಗುತ್ತೆ. ಸೊ ಈ ಒಂದು ವಿದ್ಯುತ್ ವಿಭಜಕ ಏನಿರುತ್ತೆ ಸೊ ಇದು 20 Nm³/h ಕೆಪಾಸಿಟಿಯನ್ನ ಹೊಂದಿರತಕ್ಕಂಥ ಒಂದು ಎಲೆಕ್ಟ್ರೋಲೈಸರ್ ಅನ್ನ ಬಳಕೆ ಮಾಡುವ ಮುಖಾಂತರ ಸೊ ಈ ಒಂದು ಗ್ರೀನ್ ಹೈಡ್ರೋಜನ್ ಅನ್ನ ಇಲ್ಲಿ ಉತ್ಪಾದನೆ ಮಾಡಲಾಗುತ್ತೆ. ಸೊ ಇದರ ಸಿಗ್ನಿಫಿಕೆನ್ಸ್ ಏನು ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ಅನ್ನೋದನ್ನ ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೇವೆ. ಸೊ ಈ ಒಂದು ರಾಷ್ಟ್ರೀಯ ಶುದ್ಧ ಅಥವಾ ಹಸಿರು ಹೈಡ್ರೋಜನ್ ಮಿಷನ್ ಏನಿರುತ್ತೆ ಸೊ ಇದಕ್ಕೆ ಇನ್ಲೈನ್ ಆಗಿರ್ತಕ್ಕಂಥ ಒಂದು ಮೆಥಡ್ ಆಗಿ ನಾವು ಇದನ್ನ ಇಲ್ಲಿ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ವಾಟ್ ಯು ಮೀನ್ ಬೈ ಗ್ರೀನ್ ಹೈಡ್ರೋಜನ್? ಸೊ ನಾನು ಇಷ್ಟೊತ್ತು ಹೇಳಿರುವ ಈ ಒಂದು ಹಸಿರು ಜಲಜನಕದ ಬಗ್ಗೆ ನಾನು ಸಿಂಪಲ್ ಇನ್ಫಾರ್ಮೇಶನ್ ಅನ್ನು ಕೊಡೋದಾದ್ರೆ ಸೊ ಹಸಿರು ಜಲಜನಕವನ್ನ ಉತ್ಪಾದನೆ ಮಾಡ್ತಕ್ಕಂಥದ್ದು ಯಾವುದರಿಂದ ಅಂದ್ರೆ ವಾಟರ್ ಅಥವಾ ನೀರಿನಿಂದ ಉತ್ಪಾದನೆ ಮಾಡಲಾಗುತ್ತೆ. ಸೊ ನೀರಲ್ಲಿ ನಮ್ಗೆ ಗೊತ್ತು ಹೈಡ್ರೋಜನ್ 2 ಇರುತ್ತೆ ಮತ್ತೆ ಆಕ್ಸಿಜನ್ ಮಾಲಿಕ್ಯೂಲ್ 1 ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ವಾಟರ್ಗೆ ಅಥವಾ ನೀರನ್ನ ಏನ್ ಮಾಡ್ತಾರೆ ಅಂದ್ರೆ ಎಲೆಕ್ಟ್ರೋಲೈಸಿಸ್ ಮಾಡ್ತಾರೆ. ಸೊ ಎಲೆಕ್ಟ್ರೋಲೈಸಿಸ್ ಅನ್ನ ನಾವು ವಿದ್ಯುತ್ ವಿಭಜನೆ ಅಂತ ಕರೀತೇವೆ. ಸೊ ಇದನ್ನೇ ನಾನು ಇಲ್ಲಿ ಯೂಸ್ ಮಾಡಿದ್ದು. ಸೊ ಆಲ್ಕಲೈನ್ ಎಲೆಕ್ಟ್ರೋಲೈಸರ್ ಅನ್ನ ಇಲ್ಲಿ ಸೋರ್ಸ್ ಆಗಿ ಯೂಸ್ ಮಾಡ್ತಾರೆ. ಸೊ ಈ ಒಂದು ಎಲೆಕ್ಟ್ರೋಲೈಸರ್
ಅಂದರೆ ವಿದ್ಯುತ್ತನ್ನು ಇದಕ್ಕೆ ಪಾಸ್ ಮಾಡುವ ಮುಖಾಂತರ, ಎಲೆಕ್ಟ್ರೋಲೈಸಿಸ್ ಅಂದರೆ ಅದೇ. ಸೊ ಸಿಂಪಲ್ ಆಗಿ ಹೇಳೋದಾದರೆ ವಿದ್ಯುತ್ತನ್ನು ಪಾಸ್ ಮಾಡುವ ಮುಖಾಂತರ ಲೈಸಿಸ್ ಅಂದರೆ ಬ್ರೇಕ್ ಮಾಡ್ತಾರೆ. ಏನನ್ನು ಬ್ರೇಕ್ ಮಾಡ್ತಾರೆ ಅಂದರೆ ವಾಟರನ್ನು ಬ್ರೇಕ್ ಮಾಡ್ತಾರೆ. ಸೊ ಏನಾಗಿ ಬ್ರೇಕ್ ಮಾಡ್ತಾರೆ ಅಂದರೆ, ಸೊ ಹೈಡ್ರೋಜನ್ನನ್ನೇ ಸಪ್ರೇಟಾಗಿ ಬ್ರೇಕ್ ಮಾಡ್ತಾರೆ, ಸೊ ಆಕ್ಸಿಜನ್ನನ್ನೇ ಸಪ್ರೇಟಾಗಿ ಬ್ರೇಕ್ ಮಾಡ್ತಾರೆ. ಸೊ ಇದನ್ನು ನಾವು ಎಲೆಕ್ಟ್ರೋಲೈಸಿಸ್ ಅಂತ ಕರಿತೇವೆ. ಅಲ್ಲಿಗೆ ಎಲೆಕ್ಟ್ರೋಲೈಸಿಸ್ ಮಾಡಲಿಕ್ಕೆ ನಮಗೆ ಎಲೆಕ್ಟ್ರಿಸಿಟಿ ಬೇಕು. ಆ ಎಲೆಕ್ಟ್ರಿಸಿಟಿಯನ್ನು ರಿನ್ಯೂವಬಲ್ ಸೋರ್ಸ್ ಆಫ್ ಎನರ್ಜಿಯನ್ನು ಉಪಯೋಗಿಸ್ಕೊಂಡು ಸೊ ಇಲ್ಲಿ ಎಲೆಕ್ಟ್ರಿಸಿಟಿಯನ್ನು ಸಪ್ಲೈ ಮಾಡಿದ್ರೆ ಅದನ್ನು ಮಾತ್ರ ನಾವು ಗ್ರೀನ್ ಹೈಡ್ರೋಜನ್ ಅಂತ ಕರಿತೇವೆ. ಸೊ ರಿನ್ಯೂವಬಲ್ ಎನರ್ಜಿಯನ್ನು ಬಿಟ್ಟು ಬೇರೆ ವಿದ್ಯುತ್ತನ್ನು ಉಪಯೋಗಿಸ್ಕೊಂಡು ನಾವು ವಾಟರನ್ನು ಸ್ಪ್ಲಿಟ್ ಮಾಡಿದ್ರೆ ಅದನ್ನು ನಾವು ಗ್ರೀನ್ ಹೈಡ್ರೋಜನ್ ಅಂತ ಕರೆಯೋದಿಲ್ಲ. ಸೊ ಅದನ್ನು ನಾವು ಗ್ರೀನ್ ಹೈಡ್ರೋಜನ್ ಅಂತ ಕರಿಬೇಕಾಗಿದ್ರೆ ಸೊ ಇಲ್ಲಿ ವಿದ್ಯುತ್ ವಿಭಜನೆ ಅಥವಾ ಎಲೆಕ್ಟ್ರೋಲೈಸಿಸ್ ಆಫ್ ವಾಟರನ್ನು ಮಾಡಲಿಕ್ಕೆ ಕಡ್ಡಾಯವಾಗಿ ನವೀಕರಿಸಬಹುದಾದ ಇಂಧನ ಅಥವಾ ರಿನ್ಯೂವಬಲ್ ಎನರ್ಜಿಯನ್ನು ಬಳಕೆ ಮಾಡಿದರೆ ಮಾತ್ರ ಸೊ ಅದನ್ನು ನಾವು ಗ್ರೀನ್ ಹೈಡ್ರೋಜನ್ ಅಂತ ಕರಿತೇವೆ. ಸೊ ಇದನ್ನು ನಾವು ಎಲೆಕ್ಟ್ರೋಲೈಸಿಸ್ ಪ್ರೋಸೆಸ್ ಅಂತ ಕರಿತೇವೆ. ಸೊ ಇದು ಎಲ್ಲ ಮೆಥಡ್ಸ್ಗಳಿಗಿಂತ ಅಂದರೆ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಕ್ಕಂಥ ಎಲ್ಲ ವಿಧಾನಗಳಿಗಿಂತ ಸೊ ವಿಭಿನ್ನವಾಗಿರ್ತಕ್ಕಂಥ ಒಂದು ವಿಧಾನವಾಗಿ ನಾವು ಇದನ್ನು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಪ್ರೋಸೆಸ್ನಲ್ಲಿ ನಾವು ಬಳಕೆ ಮಾಡ್ತಕ್ಕಂಥ ಒಂದು ಟೆಕ್ನಾಲಜಿ ಯಾವುದಾಗಿರುತ್ತೆ, ಎಲೆಕ್ಟ್ರೋಲೈಸಿಸ್ ಆಗಿರುತ್ತೆ. ಸೊ ಎಲೆಕ್ಟ್ರೋಲೈಸಿಸ್ ಅಲ್ಲಿ ನಾವು ಯೂಸ್ ಮಾಡ್ತಕ್ಕಂಥ ಮೆಥಡ್ ಯಾವುದಾಗಿರುತ್ತೆ, ರಿನ್ಯೂವಬಲ್ ಎನರ್ಜಿ ಅಥವಾ ನವೀಕರಿಸಬಹುದಾದ ಇಂಧನವನ್ನು ಬಳಕೆ ಮಾಡಿದರೆ ಮಾತ್ರ ಸೊ ಅದನ್ನು ನಾವು ಈ ಒಂದು ಗ್ರೀನ್ ಹೈಡ್ರೋಜನ್ ಅಂತ ಕರಿತೇವೆ. ಇಲ್ಲಾಂದ್ರೆ ಅದನ್ನು ನಾವು ಗ್ರೀನ್ ಹೈಡ್ರೋಜನ್ ಅಂತ ಕರೆಯೋದಿಲ್ಲ. ಹಾಗಿದ್ರೆ ಈ ಒಂದು ಹೈಡ್ರೋಜನ್ಗೆ ಸಂಬಂಧಪಟ್ಟಂತೆ ಡಿಫ್ರೆಂಟ್ ಕಲರ್ ಕೋಡ್ಸ್ ಅನ್ನು ನಾವು ನೋಡಬಹುದಾಗಿರುತ್ತೆ. ಇದೆಲ್ಲ ನಮ್ಮ ಪರೀಕ್ಷೆಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಿದ್ರೆ ಹೈಡ್ರೋಜನ್ಗೆ ಸಂಬಂಧಪಟ್ಟಂತೆ ಯಾವ ಟೈಪ್ಸ್ ಇದೆ ಅದನ್ನು ನಾವು ನೋಡೋದಾದ್ರೆ ಸೊ ಮೊದಲನೇದನ್ನು ನಾವು ಗ್ರೀನ್ ಹೈಡ್ರೋಜನ್ ಅಂತ ಕರಿತೇವೆ. ಗ್ರೇ ಹೈಡ್ರೋಜನ್ ಅಂತ ಕರಿತೇವೆ. ಸೊ ಬೂದು ಜಲಜನಕ ಅಂತ ಕರಿತೇವೆ. ಗ್ರೇ ಹೈಡ್ರೋಜನ್ ಯಾವ ಪ್ರಕ್ರಿಯೆ ಮುಖಾಂತರ ಡೆವಲಪ್ ಮಾಡ್ತಾರೆ ಅಂದ್ರೆ ಸ್ಟೀಮ್ ರಿಫಾರ್ಮಿಂಗ್ ಅಂತ ಕರಿತೇವೆ. ಸೊ ಈ ಮೆಥಡ್ ಅನ್ನ ಜ್ಞಾಪಕ ಇಟ್ಕೊಳ್ಳಿ. ಜಸ್ಟ್ ಟೆಕ್ನಿಕಲ್ ಇನ್ಫಾರ್ಮೇಶನ್ ಇಸ್ ಎನಫ್. ಸೊ ಗ್ರೇ ಹೈಡ್ರೋಜನ್ ಅನ್ನ ಸ್ಟೀಮ್ ರಿಫಾರ್ಮಿಂಗ್ ಇಂದ ಡೆವಲಪ್ ಮಾಡ್ತಾರೆ. ಸೊ ಇದರ ಸೋರ್ಸ್ ಅಂದ್ರೆ ಎಲೆಕ್ಟ್ರಿಸಿಟಿಯ ಅಥವಾ ಶಕ್ತಿಯ ಒಂದು ಮೂಲ ಯಾವುದಾಗಿರುತ್ತೆ ಅಂದ್ರೆ ನ್ಯಾಚುರಲ್ ಗ್ಯಾಸ್ ಇಂದ ಬರ್ತಕ್ಕಂಥ ಒಂದು ಎಲೆಕ್ಟ್ರಿಸಿಟಿಯನ್ನ ಉಪಯೋಗಿಸಿಕೊಂಡು ಸೊ ಸ್ಟೀಮ್ ರಿಫಾರ್ಮಿಂಗ್ ಅನ್ನ ಮಾಡುವ ಮುಖಾಂತರ ಗ್ರೇ ಹೈಡ್ರೋಜನ್ ಡೆವಲಪ್ ಮಾಡ್ತಾರೆ. ಸೊ ಇಲ್ಲಿ ನ್ಯಾಚುರಲ್ ಗ್ಯಾಸ್ ಅನ್ನ ಬಳಕೆ ಮಾಡೋದ್ರಿಂದ ಇದನ್ನ ನಾವೇನಂತ ಕರಿತೇವೆ ಅಂದ್ರೆ ಗ್ರೇ ಹೈಡ್ರೋಜನ್ ಅಂತ ಕರಿತೇವೆ. ಸೊ ಎರಡನೇದನ್ನ ನಾವು ಬ್ಲೂ ಹೈಡ್ರೋಜನ್ ಅಥವಾ ನೀಲಿ ಜಲಜನಕ ಅಂತ ಕರಿತೇವೆ. ಸೊ ಇಲ್ಲೂ ಕೂಡ ಸ್ಟೀಮ್ ರಿಫಾರ್ಮಿಂಗ್ ಪ್ರೋಸೆಸ್ ಅನ್ನೇ ಯೂಸ್ ಮಾಡ್ತಾರೆ. ಬಟ್ ಇದಕ್ಕೂ ಇರ್ತಕ್ಕಂಥ ವ್ಯತ್ಯಾಸ ಏನು ಅಂದ್ರೆ ಸೊ ಇಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಕಾರ್ಬನ್ ಅನ್ನ ಕ್ಯಾಪ್ಚರ್ ಮಾಡೋದಿಲ್ಲ, ಅಂದ್ರೆ ಇಂಗಾಲವನ್ನ ಕ್ಯಾಪ್ಚರ್ ಮಾಡೋದಿಲ್ಲ. ಬಟ್ ಇಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಕಾರ್ಬನ್ ಏನಿರುತ್ತೆ ಸೊ ಅದನ್ನ ಶೇಖರಣೆ ಮಾಡ್ತಾರೆ ಅಥವಾ ಕ್ಯಾಪ್ಚರ್ ಮಾಡ್ತಾರೆ. ಸೊ ಕ್ಯಾಪ್ಚರ್ ಮಾಡುವ ಕಾರಣದಿಂದ ಇದನ್ನ ನಾವೇನಂತ ಕರಿತೇವೆ ಅಂದ್ರೆ ಬ್ಲೂ ಹೈಡ್ರೋಜನ್ ಅಂತ ಕರಿತೇವೆ. ಸೊ ಇಲ್ಲೂ ಕೂಡ ಸೋರ್ಸ್ ಅಥವಾ ಮೂಲ ಯಾವುದು ಅಂದ್ರೆ ನ್ಯಾಚುರಲ್ ಗ್ಯಾಸ್ ಅನ್ನ ಉಪಯೋಗಿಸ್ತಾರೆ. ನೋಡಿ ಇಲ್ಲಿ ಸೊ ಇಲ್ಲೂ ಕೂಡ ನ್ಯಾಚುರಲ್ ಗ್ಯಾಸ್, ಇಲ್ಲೂ ಕೂಡ ನ್ಯಾಚುರಲ್ ಗ್ಯಾಸ್ ನೈಸರ್ಗಿಕ ಅನಿಲವನ್ನ ಉಪಯೋಗಿಸ್ತಾರೆ. ಸೊ ನೈಸರ್ಗಿಕ ಅನಿಲವನ್ನ ಉಪಯೋಗಿಸಿಕೊಂಡು H2O ಅನ್ನ ಸ್ಪ್ಲಿಟ್ ಮಾಡ್ತಾರೆ. ಏನಾಗಿ ಸ್ಪ್ಲಿಟ್ ಮಾಡ್ತಾರೆ ಅಂದ್ರೆ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಆಗಿ ಸ್ಪ್ಲಿಟ್ ಮಾಡ್ತಾರೆ. ಸೊ ಈ ಒಂದು ಪ್ರೋಸೆಸ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ. ಸೊ ಕಾರ್ಬನ್ ಡೈಆಕ್ಸೈಡ್ ಅನ್ನ ಕ್ಯಾಪ್ಚರ್ ಮಾಡದಿದ್ರೆ ಅಂದ್ರೆ ಹಿಡಿದಿಟ್ಟುಕೊಳ್ಳದಿದ್ದರೆ ಸೊ ಅದನ್ನ ಗ್ರೇ ಹೈಡ್ರೋಜನ್ ಅಂತ ಕರಿತೇವೆ. ಸೊ ಅದನ್ನ ಕ್ಯಾಪ್ಚರ್ ಮಾಡಿದ್ರೆ ನಾವು ಬ್ಲೂ ಹೈಡ್ರೋಜನ್ ಅಂತ ಕರಿತೇವೆ. ಸೊ ಇವೆರಡರ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ಟಿರ್ತೀನಿ. ಸೊ ಗ್ರೀನ್ ಹೈಡ್ರೋಜನ್ ನಮ್ಗೆ ಆಲ್ರೆಡಿ ಗೊತ್ತು. ಸೊ ಇಷ್ಟೊತ್ತು ನಾವು ಡಿಸ್ಕಸ್ ಮಾಡಿದ್ದಿದೆ. ಸೊ ಇಲ್ಲಿ ನಾವು ಯೂಸ್ ಮಾಡ್ತಕ್ಕಂಥ ಪ್ರೋಸೆಸ್ ಯಾವುದು ಅಂದ್ರೆ ಎಲೆಕ್ಟ್ರೋಲೈಸಿಸ್ ಅಥವಾ ವಿದ್ಯುತ್ ವಿಭಜನೆ ಅಂತ ಕರಿತೇವೆ. ಸೊ ಇಲ್ಲಿ ನಾವು ಯೂಸ್ ಮಾಡ್ತಕ್ಕಂಥ ಎನರ್ಜಿ ಕಂಪಲ್ಸರಿ ಏನಾಗಿರ್ಬೇಕಂದ್ರೆ ರಿನ್ಯೂವಬಲ್ ಎನರ್ಜಿ ಅಥವಾ ನವೀಕರಿಸಬಹುದಾದ ಇಂಧನ ಆಗಿರ್ಬೋದು. ಅದು ಹೈಡ್ರೋ ಎಲೆಕ್ಟ್ರಿಕ್ ಇಂದನಾದ್ರೂ ಬಂದಿರ್ಬೋದು, ಸೋಲಾರ್ ಇಂದನಾದ್ರೂ ಬಂದಿರ್ಬೋದು, ವಿಂಡ್ ಪ್ಯಾನಲ್ ಇಂದ ಬಂದಿರ್ಬೋದು. ಸೊ ಯಾವ್ದ್ರಿಂದ ಬಂದಿದ್ರು ಕೂಡ ಅದನ್ನ ನಾವು ರಿನ್ಯೂವಬಲ್ ಎನರ್ಜಿ ಅಂತ ಕರಿತೇವೆ. ಸೊ ಈ ಒಂದು ಶಕ್ತಿಯಿಂದ ಬಳಕೆ ಮಾಡಿರ್ತಕ್ಕಂಥ ವಿದ್ಯುತ್ ಅನ್ನ ಉಪಯೋಗಿಸಿಕೊಂಡು ವಾಟರ್ ಅನ್ನ ಬ್ರೇಕ್ ಮಾಡಿದ್ರೆ ಅದನ್ನ ನಾವೇನಂತ ಕರಿತೇವೆ ಅಂದ್ರೆ ಗ್ರೀನ್ ಹೈಡ್ರೋಜನ್ ಅಂತ ಕರಿತೇವೆ. ಸೊ ನೆಕ್ಸ್ಟ್ ಬರುತ್ತೆ ಬ್ಲ್ಯಾಕ್ ಹೈಡ್ರೋಜನ್ ಅಥವಾ ಕಪ್ಪು ಜಲಜನಕ ಅಂತ ಕರಿತೇವೆ. ಸೊ ಇಲ್ಲಿ ಯೂಸ್ ಮಾಡ್ತಕ್ಕಂಥ ಒಂದು ಪ್ರೋಸೆಸ್ ಅನ್ನ ನಾವು ಗ್ಯಾಸಿಫಿಕೇಶನ್ ಅಂತ ಕರಿತೇವೆ. ಸೊ ಇಲ್ಲಿ ಬಳಕೆ ಮಾಡ್ತಕ್ಕಂಥ ಒಂದು ಸೋರ್ಸ್ ಯಾವ್ದಾಗಿರುತ್ತೆ ಅಂದ್ರೆ ಕೋಲ್ ಅಥವಾ ಕಲ್ಲಿದ್ದಲಾಗಿರುತ್ತೆ. ಸೊ ನಮ್ಗೆ ಗೊತ್ತು ಕೋಲ್ ಬ್ಲ್ಯಾಕ್ ಕಲರ್ ಇರುತ್ತೆ. ಸೊ ಇಲ್ಲೂ ಕೂಡ ಸಾಕಷ್ಟು ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಕಾರ್ಬನ್ ಮೊನಾಕ್ಸೈಡ್ ರಿಲೀಸ್ ಆಗುವ ಕಾರಣದಿಂದ ಸೊ ಇವೆಲ್ಲ ನಮ್ಮ ಈ ಜಾಗತಿಕ ತಾಪಮಾನಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಕ್ಕಂಥ ಅನಿಲಗಳಾಗಿರ್ತವೆ. ಸೊ ಆ ಒಂದು ಕಾರಣದಿಂದ ಇದನ್ನ ಬ್ಲ್ಯಾಕ್ ಹೈಡ್ರೋಜನ್ ಅಥವಾ ಕಪ್ಪು ಜಲಜನಕ ಅಂತ ಕರಿತೇವೆ. ಸೊ ನೆಕ್ಸ್ಟ್ ಹೈಡ್ರೋಜನ್ ಅನ್ನ ನಾವು ಪಿಂಕ್ ಹೈಡ್ರೋಜನ್ ಅಂತ ಕರಿತೇವೆ, ಗುಲಾಬಿ ಜಲಜನಕ ಅಂತ ಕರಿತೇವೆ. ಸೊ ಇಲ್ಲೂ ಕೂಡ ಎಲೆಕ್ಟ್ರೋಲೈಸಿಸ್ ಅಥವಾ ವಿದ್ಯುತ್ ವಿಭಜನೆಯನ್ನ ಮಾಡಲಾಗುತ್ತೆ. ಸೊ ಇಲ್ಲಿ ಬಳಕೆ ಮಾಡ್ತಕ್ಕಂಥ ಸೋರ್ಸ್ ಯಾವುದು ಅಂದ್ರೆ ನ್ಯೂಕ್ಲಿಯರ್ ಎನರ್ಜಿ ಅಥವಾ ಪರಮಾಣು ವಿದ್ಯುತ್ ಅನ್ನ ಉಪಯೋಗಿಸಿಕೊಂಡು ಹಸಿರು ಜಲಜನಕವನ್ನ ಡೆವಲಪ್ ಮಾಡ್ತಕ್ಕಂಥ ಒಂದು ಸಿಸ್ಟಮ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಪಿಂಕ್ ಹೈಡ್ರೋಜನ್ ಅಥವಾ ಗುಲಾಬಿ ಜಲಜನಕ ಅಂತ ಕರಿತೇವೆ. ಸೊ ನೆಕ್ಸ್ಟ್ ಬರುತ್ತೆ ಟಾರ್ಕ್ವಾಯ್ಸ್ ಹೈಡ್ರೋಜನ್ ಅಂತ ಕರಿತೇವೆ. ಸೊ ಇಲ್ಲಿ ನಾವು ಬಳಕೆ ಮಾಡ್ತಕ್ಕಂಥ ವಿಧಾನ ಯಾವುದು ಅಂದ್ರೆ ಪೈರೋಲಿಸಿಸ್ ಪ್ರೋಸೆಸ್ ಅನ್ನ ಯೂಸ್ ಮಾಡ್ತೇವೆ.
ಸೊ ಇಲ್ಲಿ ಬಳಕೆ ಮಾಡ್ತಕ್ಕಂಥದ್ದು ನ್ಯಾಚುರಲ್ ಗ್ಯಾಸ್. ಸೊ ಇಲ್ಲಿರ್ತಕ್ಕಂಥ ನ್ಯಾಚುರಲ್ ಗ್ಯಾಸ್ಗೂ ಇಲ್ಲಿರ್ತಕ್ಕಂಥ ನ್ಯಾಚುರಲ್ ಗ್ಯಾಸ್ ಎರಡೂ ಒಂದೇ. ಬಟ್ ಇಲ್ಲಿ ಸ್ಟೀಮ್ ರಿಫಾರ್ಮಿಂಗ್ ಮೆಥಡನ್ನು ಯೂಸ್ ಮಾಡ್ತಾ ಇದ್ದೇವೆ, ಇಲ್ಲಿ ಪೈರೋಲಿಸಿಸ್ ಮೆಥಡನ್ನು ಯೂಸ್ ಮಾಡ್ತಾ ಇದ್ದೇವೆ. ಸೊ ಎಲ್ಲಿ ನ್ಯಾಚುರಲ್ ಗ್ಯಾಸನ್ನು ಸೋರ್ಸ್ ಆಗಿ ಉಪಯೋಗಿಸ್ಕೊಂಡು ಪೈರೋಲಿಸಿಸ್ ಮಾಡಿ ಜಲಜನಕವನ್ನು ನಾವು ಉತ್ಪಾದನೆ ಮಾಡಿದರೆ ಸೊ ಅದನ್ನು ನಾವು ಟಾರ್ಕಾಯ್ಸ್ ಜಲಜನಕ ಅಂತ ಕರಿತೇವೆ ಅನ್ನೋದು ಗೊತ್ತಿರಬೇಕಾಗಿರುತ್ತೆ. ಸೊ ಕೊನೆಯದಾಗಿ ಬರೋದನ್ನು ನಾವು ಎಲ್ಲೋ ಹೈಡ್ರೋಜನ್ ಅಥವಾ ಹಳದಿ ಜಲಜನಕ ಅಂತ ಕರಿತೇವೆ. ಸೊ ಇಲ್ಲಿ ನಾವು ಯೂಸ್ ಮಾಡ್ತಕ್ಕಂಥದ್ದು ಸೋಲಾರ್ ಎನರ್ಜಿ, ಸೌರ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಎಲೆಕ್ಟ್ರೋಲೈಸಿಸ್ ಮಾಡುವ ಮುಖಾಂತರ ಹೈಡ್ರೋಜನ್ ಅನ್ನ ಡೆವಲಪ್ ಮಾಡ್ತಕ್ಕಂಥ ಒಂದು ಪದ್ಧತಿಯನ್ನು ನಾವೇನಂತ ಕರಿತೀವಿ ಅಂದರೆ ಹಳದಿ ಜಲಜನಕ ಅಂತ ಕರಿತೇವೆ. ಸೊ ಇಷ್ಟು ಟೈಪ್ಸ್ ಆಫ್ ಹೈಡ್ರೋಜನ್ ಬಗ್ಗೆ ನನಗೆ ಮಾಹಿತಿ ಇರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 11. ನಾಸಾದ ಸುಧಾರಿತ ಸಂಯೋಜಿತ ಸೌರ ಸೇಲ್ ಸಿಸ್ಟಮ್ನ ಉದ್ದೇಶವೇನು? ಸೊ ವಾಟ್ ಈಸ್ ದ ಪರ್ಪಸ್ ಆಫ್ ನಾಸಾಸ್ ಅಡ್ವಾನ್ಸ್ಡ್ ಕಾಂಪೋಸಿಟ್ ಸೋಲಾರ್ ಸೇಲ್ ಸಿಸ್ಟಮ್ ಅಂತ ಕರಿತೇವೆ. ಇನ್ ಶಾರ್ಟ್ ಇದನ್ನ ACS3 ಅಂತ ಕರಿತೇವೆ. ಸೊ ಇದರ ಒಂದು ಉದ್ದೇಶ ಏನು ಅಂದರೆ ಸೌರ ನೌಕಾಯಾನ ಪ್ರೊಪಲ್ಷನ್ ಸಾಮರ್ಥ್ಯಗಳನ್ನು ಪರೀಕ್ಷಿಸಲು, ಅಂದರೆ ಟು ಟೆಸ್ಟ್ ದಿ ಕೇಪಬಿಲಿಟೀಸ್ ಆಫ್ ಸೋಲಾರ್ ಸೇಲ್ ಪ್ರೊಪಲ್ಷನ್ ಅಂತ ಕರಿತೇವೆ. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್? ಇಲ್ಲಿ ನೋಡ್ಬೋದು. ಫಸ್ಟ್ ಆಫ್ ಆಲ್ ನಾವು ಈ ಒಂದು ಟೆಕ್ನಾಲಜಿಯನ್ನು ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಈ ಒಂದು ಸಿಸ್ಟಮನ್ನು ನಾವೇನಂತ ಕರಿತೀವಿ ಅಂದರೆ ಅಡ್ವಾನ್ಸ್ಡ್ ಕಾಂಪೋಸಿಟ್ ಸೋಲಾರ್ ಸೇಲ್ ಸಿಸ್ಟಮ್ ಅಂತ ಕರಿತೇವೆ. ಸೇಲ್ ಅಂದರೆ ಏನು? ಸೇಲ್ ಅಂದರೆ ನಮಗೆ ಹಡಗಿಗೆ ಸಂಬಂಧಪಟ್ಟಂತೆ ಸೇಲ್ ಅಂತ ಗೊತ್ತಿರುತ್ತೆ. ಸೊ ಈ ಥರ ಹಡಗುಗಳಲ್ಲಿ ಈ ಥರ ಒಂದು ಫ್ಯಾಬ್ರಿಕ್ ಹಾಕಿರ್ತಾರೆ. ಸೊ ಈ ಒಂದು ಫ್ಯಾಬ್ರಿಕ್ ಏನಾಗಿರುತ್ತೆ ಅಂದರೆ ಆ ಒಂದು ವಿಂಡ್ ಮೂವ್ಮೆಂಟ್ ಏನಿರುತ್ತೆ ಸೊ ಅದರ ಪ್ರಕಾರ ಈ ಗಾಳಿ ಏನು ಮಾಡುತ್ತೆ ಅಂದರೆ ಈ ಹಡಗನ್ನು ಪುಷ್ ಮಾಡುತ್ತೆ. ಸೊ ಇದನ್ನು ನಾವು ಸೇಲ್ ಬೋಟ್ ಅಂತ ಕರಿತೇವೆ. ಸೊ ಈ ಒಂದು ಸೇಲ್ ಬೋಟಲ್ಲಿ ಯಾವುದೇ ಇಂಜನ್ ಕೂಡ ಇರೋದಿಲ್ಲ, ಯಾವುದೇ ವಿದ್ಯುತ್ ಅಥವಾ ಫ್ಯೂಯಲ್ ಅನ್ನು ಕೂಡ ಬಳಕೆ ಮಾಡೋದಿಲ್ಲ. ಸೊ ನ್ಯಾಚುರಲ್ ಆಗಿ ಉತ್ಪತ್ತಿ ಆಗ್ತಕ್ಕಂಥ ಏರ್ ಪ್ರೆಷರ್ ಅನ್ನು ಬಳಕೆ ಮಾಡಿಕೊಂಡು ಮೂವ್ ಆಗ್ತಕ್ಕಂಥ ಒಂದು ಬೋಟ್ ಆಗಿರುತ್ತೆ. ಸೊ ಇದೇ ಒಂದು ಸಿಸ್ಟಮ್ ಈಗ ನಮ್ಮ ಈ ಒಂದು ಸ್ಪೇಸ್ ಸೆಕ್ಟರ್ ಅಲ್ಲಿ ಬಳಕೆ ಮಾಡ್ತಾ ಇದ್ದಾರೆ. ಸೊ ಅದನ್ನ ನಾವು ಸೇಲ್ ಪ್ರೊಪಲ್ಷನ್ ಅಂತ ಕರಿತೇವೆ. ಸೊ ಇದೇ ರೀತಿಯ ಒಂದು ಈ ಸೇಲ್ ಅನ್ನ ನಾವು ಹೇಗೆ ಇಲ್ಲಿ ಯೂಸ್ ಮಾಡ್ತಾ ಇದ್ದೇವೆ. ಸೊ ನಮ್ಮ ಒಂದು ಏನನ್ನ ನಾವು ಲಾಂಚ್ ಮಾಡಬೇಕು ಅದರ ಸುತ್ತು ಸೊ ಈ ರೀತಿ ಆಗಿರ್ತಕ್ಕಂಥ ಒಂದು ಸೇಲ್ ಸಿಸ್ಟಮ್ ಅನ್ನ ಡೆವಲಪ್ ಮಾಡ್ತಾರೆ. ಸೊ ಈ ಒಂದು ಸೇಲ್ ಸಿಸ್ಟಮ್ ಏನಿರುತ್ತೆ ಸೂರ್ಯನ ಕಿರಣಗಳಿಂದ ಉತ್ಪತ್ತಿ ಆಗ್ತಕ್ಕಂಥ ಒಂದು ಒತ್ತಡ, ಸೂರ್ಯನಿಂದ ಬರ್ತಕ್ಕಂಥ ಕಿರಣಗಳನ್ನ ನಾವು ಫೋಟಾನ್ಸ್ ಅಂತ ನಾವು ಕರಿತೇವೆ. ಸೊ ಫೋಟಾನ್ಸ್ ಬಂದು ಇದಕ್ಕೆ ಹಿಟ್ ಆಗಿ ಬರ್ತಕ್ಕಂಥ ಒಂದು ಪ್ರೆಷರ್ ಏನಿರುತ್ತೆ ಆ ಒಂದು ಪ್ರೆಷರ್ ಅನ್ನ ಉಪಯೋಗಿಸ್ಕೊಂಡು ರನ್ ಆಗ್ತಕ್ಕಂಥ ಒಂದು ಸಿಸ್ಟಮ್ ಅನ್ನ ಈಗ ನಾಸಾದವರು ಪರೀಕ್ಷೆ ಮಾಡ್ತಾ ಇದ್ದಾರೆ. ಸೊ ಇಲ್ಲೂ ಕೂಡ ಯಾವುದೇ ಪ್ರೊಪಲ್ಷನ್ ಬೇಕಾಗಿಲ್ಲ, ಯಾವುದೇ ಇಂಜನ್ ಬೇಕಾಗಿಲ್ಲ. ಸೊ ಇದೇನಾದ್ರೂ ಸಕ್ಸಸ್ಫುಲ್ ಆದರೆ ನಾವು ಸಾಕಷ್ಟು ಈ ಒಂದು ಬಾಹ್ಯಾಕಾಶದಲ್ಲಿ ಮಾಡ್ತಕ್ಕಂಥ ಕಾರ್ಯಾಚರಣೆಗಳಲ್ಲಿ ಸಾಕಷ್ಟು ಹಣವನ್ನ ಸೇವ್ ಮಾಡಬಹುದಾಗಿರ್ತಕ್ಕಂಥ ಒಂದು ಎಕ್ಸ್ಪೆರಿಮೆಂಟ್ ಆಗಿರುತ್ತೆ. ಬಟ್ ಇದು ಸಕ್ಸಸ್ಫುಲ್ ಆಗಬೇಕಾಗಿರುತ್ತೆ. ಸೊ ಈ ಒಂದು ಸಿಸ್ಟಮ್ ಅನ್ನ ಪರೀಕ್ಷೆ ಮಾಡ್ತಾ ಇರ್ತಕ್ಕಂಥವ್ರು ನಾಸಾದವರು ಇದನ್ನ ಪರೀಕ್ಷೆ ಮಾಡ್ತಾ ಇದ್ದಾರೆ. ಸೊ ಇದನ್ನ ನಾವು ಸೋಲಾರ್ ಸೇಲ್ ಅಂತ ಕರಿತೇವೆ. ಯಾಕಂದ್ರೆ ಇದು ಸೌರ ಅಥವಾ ಈ ಒಂದು ಬಾಹ್ಯಾಕಾಶಕ್ಕೆ ಮಾಡುತ್ತಿರುವ ಕಾರಣದಿಂದ ಸೋಲಾರ್ ಸೇಲ್ ಅಂತ ಕರಿತೇವೆ. ಟು ಫ್ಲೈ ಇನ್ ಸ್ಪೇಸ್ ವಿತೌಟ್ ಎನಿ ಇಂಜನ್ ಅಂಡ್ ಫ್ಯೂಯಲ್. ಸೊ ಯಾವುದೇ ಇಂಜನ್ ಬೇಕಾಗಿಲ್ಲ, ಯಾವುದೇ ಪ್ರೊಪಲೆಂಟ್ ಅಥವಾ ಫ್ಯೂಯಲ್ ಬೇಕಾಗಿಲ್ಲ. ಸೊ ಈ ಒಂದು ಸೋಲಾರ್ ಸೇಲ್ ಅಥವಾ ಈ ಒಂದು ಪ್ರಿನ್ಸಿಪಲ್ ಅನ್ನ ಉಪಯೋಗಿಸಿಕೊಂಡು ಲಾಂಚ್ ಮಾಡ್ತಕ್ಕಂಥ ಒಂದು ಸಿಸ್ಟಮ್ ಇದಾಗಿರುತ್ತೆ. ಸೊ ಈ ಒಂದು ಸಿಸ್ಟಮ್ ಅನ್ನ ನಾವು ACS3 ಅಂತ ಕರಿತೇವೆ, ಅಡ್ವಾನ್ಸ್ಡ್ ಕಾಂಪೋಸಿಟ್ ಸೋಲಾರ್ ಸೇಲ್ ಸಿಸ್ಟಮ್ ಅಂತ ಕರಿತೇವೆ. ಸೊ ಇದನ್ನ ಏನಕ್ಕೆ ಲಾಂಚ್ ಮಾಡ್ತಾ ಇದ್ದಾರೆ ಅಂದ್ರೆ ಏಮ್ಸ್ ಟು ಟೆಸ್ಟ್ ದಿ ಕೇಪಬಿಲಿಟೀಸ್ ಆಫ್ ಸೋಲಾರ್ ಸೇಲ್ ಪ್ರೊಪಲ್ಷನ್ ಯೂಸಿಂಗ್ ಕಾಂಪೋಸಿಟ್ ಮೆಟೀರಿಯಲ್. ಅಂದ್ರೆ ಇಲ್ಲಿ ಬಳಕೆ ಮಾಡ್ತಾ ಇರ್ತಕ್ಕಂಥ ಒಂದು ಸಂಯೋಜಿತ ಒಂದು ವಸ್ತುವನ್ನ ಬಳಕೆ ಮಾಡಿಕೊಂಡು ಆ ಪ್ರೊಪಲ್ಷನ್ ಸಿಸ್ಟಮ್ ಅನ್ನ ಟೆಸ್ಟ್ ಮಾಡ್ತಕ್ಕಂಥದ್ದು. ಯಾವ ಪ್ರೊಪಲ್ಷನ್ ಸಿಸ್ಟಮ್? ಸೋಲಾರ್ ಪ್ರೊಪಲ್ಷನ್ ಸಿಸ್ಟಮ್ ಅನ್ನ ಟೆಸ್ಟ್ ಮಾಡ್ತಕ್ಕಂಥ ಒಂದು ಎಕ್ಸ್ಪೆರಿಮೆಂಟ್ ಇದಾಗಿರುತ್ತೆ. ಸೊ ಇದರ ಲಾಂಚ್ ಅನ್ನ ನಾವು ನೋಡೋದಾದ್ರೆ ಲಾಂಚ್ಡ್ ಆಸ್ ಅ ಸೆಕೆಂಡರಿ ಪೇಲೋಡ್, ಅಂದ್ರೆ ಇದನ್ನ ಪ್ರೈಮರಿ ಪೇಲೋಡ್ ಆಗಿ ಯೂಸ್ ಮಾಡಿಲ್ಲ, ಸೆಕೆಂಡರಿ ಪೇಲೋಡ್ ಆಗಿ ಯೂಸ್ ಮಾಡಿರ್ತಾರೆ. ಅಬೋರ್ಡ್ ರಾಕೆಟ್ ಲ್ಯಾಬ್ಸ್ ಬಿಗಿನಿಂಗ್ ಆಫ್ ದಿ ಸ್ವಾರ್ಮ್ ಮಿಷನ್. ಅಂದರೆ ದೆರ್ ಇಸ್ ಅ ಮಿಷನ್. ಆ ಮಿಷನ್ ಅನ್ನು ನಾವೇನಂತ ಕರಿತೀವಿ ಅಂದರೆ ಬಿಗಿನಿಂಗ್ ಆಫ್ ದಿ ಸ್ವಾರ್ಮ್ ಅಂತ ಕರಿತೇವೆ. ಸೊ ಈ ಬಿಗಿನಿಂಗ್ ಆಫ್ ದಿ ಸ್ವಾರ್ಮ್ ಅಂತಕ್ಕಂಥದ್ದು ರಾಕೆಟ್ ಲ್ಯಾಬ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಮಿಷನ್ ಆಗಿರುತ್ತೆ. ಸೊ ಈ ಒಂದು ಮಿಷನ್ನ ಎರಡನೇ ಪೇಲೋಡ್ನ ಭಾಗವಾಗಿ ಈ ಒಂದು ಸೋಲಾರ್ ಸೇಲ್ ಅನ್ನ ಲಾಂಚ್ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದು ಈ ಒಂದು ಲಾಂಚ್ ಏನಿರುತ್ತೆ ಕ್ಯೂಬ್ ಸ್ಯಾಟ್ ಅಂತ ಕರಿತೇವೆ. ಕ್ಯೂಬ್ ಸ್ಯಾಟ್ ಅಂದರೆ ಇಟ್ ಇಸ್ ನಾಟ್ ಎ ಬಿಗ್ ಸ್ಯಾಟಲೈಟ್, ಚಿಕ್ಕದಾಗಿರ್ತಕ್ಕಂಥ ಒಂದು ಸ್ಯಾಟಲೈಟ್. ಸರಿಸುಮಾರು ನಮ್ಮ ಓವೆನ್ ಏನಿರುತ್ತೆ ಆ ಓವೆನ್ನ ಗಾತ್ರದಲ್ಲಿರ್ತಕ್ಕಂಥ ಒಂದು ಸ್ಯಾಟಲೈಟ್ಗಳನ್ನು ಲಾಂಚ್ ಮಾಡಲಿಕ್ಕೆ ಈ ಒಂದು ಸಿಸ್ಟಮ್ ಅನ್ನ ಯೂಸ್ ಮಾಡಬಹುದಾಗಿರುತ್ತೆ. ಯಾಕಂದ್ರೆ ತುಂಬಾ ಹೆವಿ ಸ್ಯಾಟಲೈಟ್ ಇದ್ರೆ ಸೊ ಈ ಒಂದು ಸೋಲಾರ್ ಸೇಲ್ ಅಂತಕ್ಕಂಥದ್ದು ಅಷ್ಟು ಥರ್ಸ್ಟ್ ಅನ್ನ ಮೇ ನಾಟ್ ಬಿ ಪ್ರೊಡ್ಯೂಸಿಂಗ್ ಸೋ ಮಚ್ ಆಫ್ ಎನರ್ಜಿ. ಸೊ ಅದರಿಂದ ಚಿಕ್ಕದಾಗಿರ್ತಕ್ಕಂಥ ಉಪಗ್ರಹಗಳನ್ನ ಲಾಂಚ್ ಮಾಡಲಿಕ್ಕೆ ಸೊ ಇದನ್ನ ಪರೀಕ್ಷೆ ಮಾಡ್ತಾ ಇರ್ತಕ್ಕಂಥ ಒಂದು ಸಿಸ್ಟಮ್ ಆಗಿರುತ್ತೆ. ಸೊ ಇದರ ಫಂಕ್ಷನ್ ಅನ್ನ ನಾವು ನೋಡೋದಾದ್ರೆ ಸೋಲಾರ್ ಸೇಲ್ಸ್ ಯೂಸ್ ದಿ ಪ್ರೆಷರ್ ಆಫ್ ದಿ ಸನ್ಲೈಟ್, ಅಂದ್ರೆ ಸೂರ್ಯನ ಬೆಳಕಿನಿಂದ ಬರ್ತಕ್ಕಂಥ ಒಂದು ಒತ್ತಡವನ್ನ ಉಪಯೋಗಿಸ್ಕೊಳ್ತಕ್ಕಂಥ ಒಂದು ಸಿಸ್ಟಮ್ ಆಗಿರುತ್ತೆ. ಎಲಿಮಿನೇಟಿಂಗ್
ಸಪೋರ್ಟಿಂಗ್ ದಿ ನೀಡ್ ಫಾರ್ ಕನ್ವೆನ್ಷನಲ್ ರಾಕೆಟ್ ಪ್ರೊಪಲೆಂಟ್, ಅಂದರೆ ನಾವು ಸಾಂಪ್ರದಾಯಿಕವಾಗಿ ಬಳಕೆ ಮಾಡ್ತಾ ಇರ್ತಕ್ಕಂಥ ಈ ಪ್ರೊಪಲೆಂಟ್ ಅಥವಾ ಇಂಧನ ವ್ಯವಸ್ಥೆ ಏನಿರುತ್ತೆ ಸೊ ಅದನ್ನು ಬಳಕೆ ಮಾಡದೆ ಲಾಂಚ್ ಮಾಡಬಹುದಾಗಿರ್ತಕ್ಕಂಥ ಒಂದು ಸಿಸ್ಟಮ್ ಅನ್ನ ಈಗ ನಾಸಾದವರು ಪರೀಕ್ಷೆ ಮಾಡ್ತಾ ಇದ್ದಾರೆ. ಸೊ ಇದರ ಗಾತ್ರ ಅಂದರೆ ಆ ಒಂದು ಸೋಲಾರ್ ಸೇಲ್ಸ್ ಏನಿರ್ತವೆ ಅದರ ಗಾತ್ರವನ್ನು ನಾವು ನೋಡೋದಾದ್ರೆ ಸೋಲಾರ್ ಸೇಲ್ ಈಸ್ ಅಪ್ರಾಕ್ಸಿಮೇಟ್ಲಿ 30 ಫೀಟ್, ಯಾಕಂದ್ರೆ ಹೆಚ್ಚು ಪ್ರೆಷರ್ ಅನ್ನ ಅದು ಕ್ಯಾರಿ ಮಾಡಬೇಕು. ಸೊ ಅದರಿಂದ ಒಂದೊಂದು ಸೇಲು ಸರಿಸುಮಾರು 30 ಅಡಿಗಳಷ್ಟು ಎರಡೂ ಬದಿಗಳಲ್ಲಿ ಇರ್ತಕ್ಕಂಥ ಒಂದು ಗಾತ್ರವನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಲಾರ್ಜ್ ಸರ್ಫೇಸ್ ಏರಿಯಾ ಇಸ್ ನೀಡೆಡ್ ಟು ಜನರೇಟ್ ಎಫಿಷಿಯಂಟ್ ಥ್ರಸ್ಟ್, ಅಂದ್ರೆ ಅದರ ಮೂವ್ಮೆಂಟ್ಗೆ ಬೇಕಾಗಿರ್ತಕ್ಕಂಥ ಶಕ್ತಿಯನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಅಗಲವಾಗಿರ್ತಕ್ಕಂಥ ಅಥವಾ ವಿಸ್ತೃತವಾಗಿರ್ತಕ್ಕಂಥ ಒಂದು ವಿಸ್ತೀರ್ಣ ಬೇಕಾಗಿರುತ್ತೆ. 30 ಅಡಿಗಳಷ್ಟು ಸೋಲಾರ್ ಸೇಲ್ಗಳನ್ನು ಎರಡೂ ಬದಿಯಲ್ಲಿ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 12. ನೆಕ್ರೋಪೊಲಿಸ್ ಎಂದರೇನು? ಸೊ ವಾಟ್ ಈಸ್ ಅ ನೆಕ್ರೋಪೊಲಿಸ್? ನೆಕ್ರೋಪೊಲಿಸ್ ಅಂದ್ರೆ ಶ್ರೀಮಂತ ಸಮಾಧಿ ಕಲಾಕೃತಿಗಳನ್ನು ಹೊಂದಿರುವ ಸಮಾಧಿ ಸ್ಥಳ, ಅ ಬುರಿಯಲ್ ಸೈಟ್ ವಿತ್ ರಿಚ್ ಗ್ರೇವ್ ಆರ್ಟಿಫ್ಯಾಕ್ಟ್ಸ್ ಅಂತ ಕರಿತೇವೆ. ಸೊ ಈ ಒಂದು ಸಮಾಧಿ ಸ್ಥಳಗಳಲ್ಲಿರ್ತಕ್ಕಂಥ ಒಂದು ಶ್ರೀಮಂತ ವಸ್ತುಗಳನ್ನ ಅಥವಾ ಶ್ರೀಮಂತಿಕೆಯನ್ನ ನಾವೇನಂತ ಕರಿತೇವೆ ಅಂದ್ರೆ ನೆಕ್ರೋಪೊಲಿಸ್ ಅಂತ ಕರಿತೇವೆ. ಸೊ ಈ ಒಂದು ನೆಕ್ರೋಪೊಲಿಸ್ ಯಾಕೆ ಸುದ್ದಿಯಲ್ಲಿದೆ ಅನ್ನೋದನ್ನ ನಾವು ಡಿಸ್ಕಸ್ ಮಾಡೋದಾದ್ರೆ, ಪ್ರೀ ರೋಮನ್ ಸೈಟ್ ಡಿಸ್ಕವರ್ಡ್ ಇನ್ ಇಟಲಿ. ಸೊ ಇಟಲಿಯಲ್ಲಿ ಪ್ರೀ ರೋಮನ್ ಪೀರಿಯಡ್ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಸಮಾಧಿಗಳನ್ನ ಈಗ ಡಿಸ್ಕವರಿ ಮಾಡಿರ್ತಾರೆ. ಆ ಒಂದು ಸಮಾಧಿಗಳನ್ನ ನಾವು ನ್ಯಾಕ್ರೋಪೋಲಿಸ್ ಅಂತ ಕರಿತೇವೆ. ಸೊ ಇದರ ಬಗ್ಗೆ ನಾವಿಲ್ಲಿ ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ನಾವಿಲ್ಲಿ ನೋಡ್ಬೋದಾಗಿರುತ್ತೆ, ಸೊ ಯುರೋಪ್ ಅನ್ನ ನೋಡ್ಬೋದಾಗಿರುತ್ತೆ. ಸೊ ಯುರೋಪ್ನ ಈ ಭಾಗದಲ್ಲಿ ನಾವು ಇಟಲಿಯನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ನಾವು ಏಡ್ರಿಯಾಟಿಕ್ ಸಿ ಅನ್ನ ನೋಡ್ಬೋದಾಗಿರುತ್ತೆ, ಇಲ್ಲಿ ಟೈರೇನಿಯನ್ ಸಿ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇಟಲಿಯನ್ನ ಮಾತ್ರ ನಾವು ಎಕ್ಸ್ಪ್ಯಾಂಡ್ ಮಾಡಿದ್ರೆ ಸೊ ಈ ಭಾಗದಲ್ಲಿ ನಾವು ಈ ಪ್ಯಾಚ್ ಅನ್ನ ನಾವು ಇಟಲಿ ರಾಷ್ಟ್ರವಾಗಿ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಕ್ಯಾನ್ ಯು ಜಸ್ಟ್ ಸಿ ಹಿಯರ್? ಸೊ ನಾನು ರೆಡ್ ಲೈನ್ ಮಾರ್ಕ್ ಮಾಡಿರ್ತಕ್ಕಂಥ ಈ ಒಂದು ಭಾಗವನ್ನ ನಾವೇನಂತ ಕರಿತೇವೆ ಅಂದ್ರೆ ಇಟಲಿ ಅಂತ ಕರಿತೇವೆ. ಸೊ ಇದೊಂದು ಬೂಟ್ ಶೇಪ್ ಅಥವಾ ಶೂನ ಆಕಾರದಲ್ಲಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಇದು ಯಾವ ರಾಷ್ಟ್ರಗಳೊಂದಿಗೆ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ಳುತ್ತೆ ಅಂದ್ರೆ ಫ್ರಾನ್ಸ್, ಈ ಕಡೆ ಸ್ವಿಟ್ಜರ್ಲ್ಯಾಂಡ್, ಅದಾದ್ಮೇಲೆ ಈ ಕಡೆ ಸ್ಲೋವೇನಿಯಾ ಜೊತೆ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಈವನ್ ಆಸ್ಟ್ರಿಯಾ ಜೊತೆ ಕೂಡ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ತಕ್ಕಂಥ ಒಂದು ಕಂಟ್ರಿ ಆಗಿರುತ್ತೆ. ಸೊ ಈ ಕಡೆ ನಾವು ಟೈರಿಯನ್ ಸಿ ಅನ್ನ ನೋಡಬಹುದಾಗಿರುತ್ತೆ, ಈ ಕಡೆ ನಾವು ಆಡ್ರಿಯಾಟಿಕ್ ಸಿ ಅನ್ನ ನೋಡಬಹುದಾಗಿರುತ್ತೆ, ಬಾಟಮ್ ಅಲ್ಲಿ ನಾವು ಮೆಡಿಟೇರಿಯನ್ ಸಿ ಅನ್ನ ನೋಡಬಹುದಾಗಿರುತ್ತೆ. ಇದರ ಮೆರೈನ್ ಬೌಂಡ್ರೀಸ್ ಜಾಸ್ತಿ ಇರುತ್ತೆ, ಅಂದ್ರೆ ಲ್ಯಾಂಡ್ ಬೌಂಡ್ರೀಸ್ ಕಡಿಮೆ. ಒಂದು ಫ್ರಾನ್ಸ್ ಇರುತ್ತೆ, ಸ್ವಿಟ್ಜರ್ಲ್ಯಾಂಡ್ ಇರುತ್ತೆ, ಆಸ್ಟ್ರಿಯಾ ಇರುತ್ತೆ, ಮತ್ತೆ ಸ್ಲೋವೇನಿಯಾ ಇರುತ್ತೆ. ಸೊ ಇದರ ಕ್ಯಾಪಿಟಲ್ ಸಿಟಿಯನ್ನ ನಾವು ರೋಮ್ ಅಂತ ಕರಿತೇವೆ. ಸೊ ಇಲ್ಲಿ ವ್ಯಾಟಿಕನ್ ಸಿಟಿಯನ್ನು ಕೂಡ ನಾವು ನೋಡಬಹುದಾಗಿರುತ್ತೆ. ಸೊ ವ್ಯಾಟಿಕನ್ ಸಿಟಿಯನ್ನು ಕೂಡ ನಾವು ಇಟಾಲಿಯಲ್ಲಿ ನೋಡಬಹುದಾಗಿರುತ್ತೆ. ಸೊ ಬಟ್ ಇದರ ಮೆರೈನ್ ಅಂದ್ರೆ ಈ ಒಂದು ಸಾಗರದ ಗಡಿ ರಾಷ್ಟ್ರಗಳನ್ನ ನಾವು ಜಾಸ್ತಿ ನೋಡಬಹುದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಅಲ್ಜೀರಿಯಾ, ತುನೀಷಿಯಾ ಮತ್ತೆ ಈ ಕಡೆ ಬರ್ತಕ್ಕಂಥ ಎಲ್ಲ ರಾಷ್ಟ್ರಗಳನ್ನ ಇದರ ಮೆರೈನ್ ಬೌಂಡ್ರೀಸ್ ಆಗಿ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ರಾಷ್ಟ್ರದಲ್ಲಿ ಈಗ ರೋಮನ್ ಪ್ರೀ ರೋಮನ್ ಎಂಪೈರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಸಮಾಧಿ ಸ್ಥಳಗಳನ್ನ ಈಗ ಅನ್ವೇಷಣೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಕ್ಕಿಂತ ಮುಂಚೆ ನಾವು ಇಟಲಿ ಬಗ್ಗೆ ನಮ್ಮ ಪರೀಕ್ಷೆಗೆ ಏನೇನು ಇಂಪಾರ್ಟೆಂಟ್ ಅನ್ನೋದನ್ನ ನಾವು ಡಿಸ್ಕಸ್ ಮಾಡೋದಾದ್ರೆ, ಸೊ ಇದು ಬೂಟ್ ಶೇಪ್ಡ್ ಪೆನಿನ್ಸುಲಾ ಅಥವಾ ಒಂದು ಬೂಟ್ ಆಕಾರದಲ್ಲಿರ್ತಕ್ಕಂಥ ಒಂದು ಪರ್ಯಾಯ ದ್ವೀಪವಾಗಿರುತ್ತೆ. ಸೊ ಇದು ಯುರೋಪ್ನಲ್ಲಿ ಈ ತರ ಮುಂದಕ್ಕೆ ಪುಷ್ ಆಗಿರುತ್ತೆ. ಸೊ ನಮ್ಮ ಮ್ಯಾಪಲ್ಲೇ ತೋರಿಸಿದಾಗೆ ಸೊ ಇದು ಯುರೋಪಿಯನ್ ಕಾಂಟಿನೆಂಟ್ ಆಗಿದ್ರೆ, ಸೊ ಸದರ್ನ್ ಸೈಡ್ಗೆ ಅಂದ್ರೆ ಈ ಒಂದು ಸೌತ್ ಪಾರ್ಟ್ಗೆ ಪುಷ್ ಆಗಿರ್ತಕ್ಕಂಥ ಒಂದು ಕಂಟ್ರಿ ಆಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇದು ಏಡ್ರಿಯಾಟಿಕ್ ಸಿ, ಟೈರಿಯನ್ ಸಿ ಮತ್ತೆ ಮೆಡಿಟೇರಿಯನ್ ಸಿ ಮತ್ತೆ ಬೇರೆ ನೀರುಗಳಿಗೆ ಈ ತರ ಇನ್ಕ್ಲೈನ್ ಆಗಿರ್ತಕ್ಕಂಥ ಒಂದು ಕಂಟ್ರಿ ಆಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇದರ ಬಾರ್ಡರಿಂಗ್ ಕಂಟ್ರೀಸ್ ನಾನು ಆಲ್ರೆಡಿ ಹೇಳಿದ್ದೇನೆ, ಆಸ್ಟ್ರಿಯಾ, ಫ್ರಾನ್ಸ್, ಸ್ಲೋವೇನಿಯಾ ಮತ್ತೆ ಸ್ವಿಟ್ಜರ್ಲ್ಯಾಂಡ್ ನೊಂದಿಗೆ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ತಕ್ಕಂಥ ಒಂದು ಕಂಟ್ರಿ ಆಗಿರುತ್ತೆ. ಸೊ ಅದಾದ್ಮೇಲೆ ಇಟಲಿ ಆಲ್ಸೋ ಶೇರ್ಸ್ ಮ್ಯಾರಿಟೈಮ್ ಬಾರ್ಡರ್ಸ್. ನಾನು ಮುಂಚೆನೆ ಹೇಳಿದಾಗೆ ಇದು ಕಡಲ ಗಡಿಗಳನ್ನು ಹಂಚಿಕೊಳ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಅಲ್ಬೇನಿಯಾ, ಅಲ್ಜೇರಿಯಾ, ಕ್ರೊವೇಷಿಯಾ, ಗ್ರೀಸ್, ಲಿಬಿಯಾ, ಮಾಲ್ಟಾ, ಮಾಂಟೆನೆಗ್ರೋ ಮತ್ತೆ ಸ್ಪೇನ್ ಮತ್ತೆ ತುನೀಷಿಯಾ ಜೊತೆಗೆ ತನ್ನ ಕಡಲ ಗಡಿಗಳನ್ನು ಶೇರ್ ಮಾಡ್ಕೊಳ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಇದರ ಕ್ಯಾಪಿಟಲ್ ಸಿಟಿಯನ್ನ ನಾವು ರೋಮ್ ಅಂತ ಕರಿತೇವೆ, ಇದರ ಕರೆನ್ಸಿಯನ್ನ ನಾವು ಯೂರೋ ಅಂತ ಕರಿತೇವೆ. ಸೊ ಇಲ್ಲಿ ಬರ್ತಕ್ಕಂಥ ಮೇಜರ್ ಮೌಂಟೇನ್ಸ್ ಯಾವುದು ಅಂದ್ರೆ ಆಲ್ಪ್ಸ್ ಮತ್ತೆ ಅಪೆನೀಸ್ ಅಂತ ಕರಿತೇವೆ. ಸೊ ಮೇಜರ್ ರಿವರ್ಸ್ ಯಾವುದು ಅಂದ್ರೆ ಪೋ, ಆಡಿಗೆ, ಆರ್ನೋ ಮತ್ತೆ ಟೈಬರ್. ಸೊ ಇತ್ತೀಚೆಗೆ ಈ ಪೋ ಅಂತಕ್ಕಂಥ ಒಂದು ನದಿ ಕೂಡ ಸುದ್ದಿಯಲ್ಲಿತ್ತು. ಕಾರಣ ಏನು ಅಂದ್ರೆ, ಸೊ ಇದು ಬಹುತೇಕ ಬತ್ತಿ ಹೋಗಿದೆ ಅನ್ನೋ ಡ್ಯೂ ಟು ಕ್ಲೈಮೇಟ್ ಚೇಂಜ್. ಸೊ ಇದು ಬಹುತೇಕ ಬತ್ತಿ ಹೋಗಿರ್ತಕ್ಕಂಥ ಇಟಲಿಯಲ್ಲಿರ್ತಕ್ಕಂಥ ಒಂದು ನದಿ ಆಗಿರುತ್ತೆ. ಸೊ ಈಗ ನಾವು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಅಪ್ಡೇಟ್ ಏನು ಅಂದ್ರೆ, ಬರಿಯಲ್ ಸೈಟ್ ಫ್ರಮ್ ಪ್ರೀ ರೊಮ್ಯಾನಿಯನ್ ಟೈಮ್. ಸೊ ರೋಮನ್ ಟೈಮ್ ನ ಬರಿಯಲ್ ಸೈಟ್ಗಳು ಈಗ ಪತ್ತೆ ಆಗಿರುತ್ತೆ. ಸೊ ನಿಯರ್
ಅಮೋರ್ಸಿ ಇನ್ ಸದರ್ನ್ ಇಟಲಿ. ಸೊ ಸದರ್ನ್ ಇಟಲಿಯ ಅಮೋರ್ಸಿ ಅನ್ನೋ ಪ್ರದೇಶದಲ್ಲಿ ಈ ಬರಿಯಲ್ ಸೈಟ್ಗಳು ಡಿಟೆಕ್ಟ್ ಆಗಿರ್ತವೆ. ಸೊ ಆ ಬರಿಯಲ್ ಸೈಟ್ಸ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ನ್ಯಾಕ್ರೋಪೋಲಿಸ್ ವಿತ್ ರಿಚ್ ಗ್ರೇವ್ ಆರ್ಟಿಫ್ಯಾಕ್ಟ್ಸ್. ಅಂದ್ರೆ ಈ ಒಂದು ನ್ಯಾಕ್ರೋಪೋಲಿಸ್ ನಾನು ಪ್ರಶ್ನೆಯಲ್ಲಿ ಹೇಳಿದಾಗೆ ಈ ಒಂದು ಸಮಾಧಿ ಸ್ಥಳಗಳಲ್ಲಿ ಶ್ರೀಮಂತಿಕೆಯ ವಸ್ತುಗಳನ್ನ ಹೊಂದಿರತಕ್ಕಂತ ನ್ಯಾಕ್ರೋಪೋಲಿಸ್ಗಳು ಅಲ್ಲಿ ಪತ್ತೆ ಆಗಿರ್ತವೆ. ಸೊ ದಿಸ್ ಸೈಟ್ ಇನ್ಕ್ಲೂಡೆಡ್ 88 ಟಾಮ್ಸ್ ಡೇಟಿಂಗ್ ಬ್ಯಾಕ್ ಟು ದಿ ಐರನ್ ಏಜ್. ಅಂದ್ರೆ ಕಬ್ಬಿಣದ ಯುಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 88 ಗೋರಿಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇದರ ಟೈಮ್ ಸ್ಕೇಲ್ ಅನ್ನ ನಾವು ನೋಡೋದಾದ್ರೆ 8 ರಿಂದ 7ನೇ ಸೆಂಚುರಿ ಬಿಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇಲ್ಲಿ ಸಿಕ್ಕಿರ್ತಕ್ಕಂಥ ಕೆಲವೊಂದು ಕಲಾಕೃತಿಗಳನ್ನ ನಾವು ನೋಡೋದಾದ್ರೆ ವೇಸಸ್ ಅನ್ನ ನಾವು ನೋಡಬಹುದು. ಹೂದಾನಿಗಳು, ವಾಸ್ ಅಂತ ಹೇಳ್ತೇವೆ ನಾವು, ಬಟ್ ಅದನ್ನ ವೇಸ್ ಅಂತ ಹೇಳಬೇಕು. ಸೊ ವೇಸಸ್ ಗಳನ್ನ ನಾವು ನೋಡಬಹುದಾಗಿರುತ್ತೆ. ವೆಪನ್ಸ್ ಅಥವಾ ಶಸ್ತ್ರಾಸ್ತ್ರಗಳು ಅಥವಾ ಆಯುಧಗಳು, ಬ್ರಾನ್ಸ್ ಆರ್ನಮೆಂಟ್ಸ್ ಅಂದ್ರೆ ಕಂಚಿನ ಆಭರಣಗಳನ್ನ ಈ ಒಂದು ಟಾಮ್ಸ್ ಗಳಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಜೆಂಡರ್ ಸ್ಪೆಸಿಫಿಕ್ ಅಂದ್ರೆ ಈ ಲಿಂಗಾಧಾರಿತವಾಗಿ ಆ ಒಂದು ಸ್ಕೆಲಿಟನ್ನ ನಾವು ಪರೀಕ್ಷೆ ಮಾಡೋ ಅವಶ್ಯಕತೆ ಇಲ್ಲ. ಆ ಒಂದು ಡೆಡ್ ಬಾಡಿ ಜೊತೆ ಏನನ್ನ ಬರಿ ಮಾಡಿರ್ತಾರೆ ಆ ವಸ್ತುಗಳನ್ನ ಚೆಕ್ ಮಾಡಿದ್ರೆ ಸಾಕು ಅದು ಮೇಲಾ ಅಥವಾ ಫಿಮೇಲಾ ಅನ್ನೋದನ್ನ ನಾವು ಪ್ರಿಡಿಕ್ಟ್ ಮಾಡಬಹುದಾಗಿರುತ್ತೆ. ಸೊ ವೆಪನ್ಸ್ ಇನ್ ಮೇಲ್ ಟಾಮ್ಸ್ ಅಂದ್ರೆ ಈ ಒಂದು ಪುರುಷರ ಸಮಾಧಿಗಳಲ್ಲಿ ಶಸ್ತ್ರಾಸ್ತ್ರಗಳನ್ನ ಸಮಾಧಿ ಮಾಡಿರ್ತಾರೆ. ಸೊ ಅದಾದ್ಮೇಲೆ ಆರ್ನಮೆಂಟ್ಸ್ ಲೈಕ್ ಬ್ರೇಸ್ಲೆಟ್ಸ್ ಅಂಡ್ ಪೆಂಡೆಂಟ್ಸ್ ಇನ್ ಫಿಮೇಲ್ ಟಾಮ್ಸ್ ಅಂದ್ರೆ ಹೆಣ್ಣು ಮಕ್ಕಳ ಅಥವಾ ಮಹಿಳೆಯರ ಈ ಒಂದು ಸಮಾಧಿಗಳಲ್ಲಿ ಪೆಂಡೆಂಟ್ಗಳನ್ನ ಮತ್ತು ಕಡಗಗಳನ್ನ ಸಮಾಧಿ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದರ ಪ್ರಾಮುಖ್ಯತೆ ಏನು ಅಂದ್ರೆ ಇಟ್ ಪ್ರೊವೈಡ್ಸ್ ಇನ್ಸೈಟ್ ಇಂಟು ಪ್ರೀ ರೋಮನ್ ಲೈಫ್ ಅಂಡ್ ಡೆತ್ ರಿಚುವಲ್ಸ್. ಅಂದ್ರೆ ಈ ಒಂದು ಪ್ರೀ ರೋಮನ್ ಗಿಂತ ಮುಂಚೆ ಇದ್ದಂತಹ ಈ ಒಂದು ಲೈಫ್ ಮತ್ತೆ ಡೆತ್ ಸಂಪ್ರದಾಯಗಳೇನಿರ್ತವೆ ಆ ಒಂದು ಸಂಪ್ರದಾಯಗಳ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿಸ್ತಕ್ಕಂಥ ಒಂದು ಡಿಸ್ಕವರಿಯನ್ನ ರೋಮ್ ನಲ್ಲಿ ಮಾಡಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 13. ಸೊ ಇತ್ತೀಚಿನ ಅಧ್ಯಯನದ ಪ್ರಕಾರ ಯಾವ ಪಾಸ್ಪೋರ್ಟ್ ಅನ್ನು ಪಡೆಯಲು ವಿಶ್ವದಲ್ಲಿಯೇ ಅತ್ಯಂತ ಅಗ್ಗವಾಗಿದೆ? ಸೊ ಅಕಾರ್ಡಿಂಗ್ ಟು ದ ರೀಸೆಂಟ್ ಸ್ಟಡಿ ವಿಚ್ ಪಾಸ್ಪೋರ್ಟ್ ಇಸ್ ದ ಚೀಪೆಸ್ಟ್ ಇನ್ ದ ವರ್ಲ್ಡ್ ಟು ಒಬ್ಟೈನ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯುನೈಟೆಡ್ ಅರಬ್ ಎಮಿರೇಟ್ಸ್ ಏನಿದೆ ಸೊ ಇದು ಅತ್ಯಂತ ಅಗ್ಗವಾಗಿರ್ತಕ್ಕಂಥ ಒಂದು ಪಾಸ್ಪೋರ್ಟ್ ಆಗಿರುತ್ತೆ. ಸೊ ಇದರ ಬಗ್ಗೆ ನಾವು ಡಿಸ್ಕಸ್ ಮಾಡಲಿಕ್ಕೆ ಕಾರಣ ಏನು ಅಂದ್ರೆ ನಮ್ಮ ಭಾರತ ದೇಶ ಇನ್ ಟರ್ಮ್ಸ್ ಆಫ್ ಎಕಾನಮಿ ಅಥವಾ ಚೀಪೆಸ್ಟ್ ರೇಟ್ಸ್ ಗಳಲ್ಲಿ ಭಾರತ ರಾಷ್ಟ್ರ 2ನೇ ಅಗ್ಗದ ಸ್ಥಾನದಲ್ಲಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಇಂಡಿಯನ್ ಪಾಸ್ಪೋರ್ಟ್ ಇಸ್ ದಿ ಸೆಕೆಂಡ್ ಚೀಪೆಸ್ಟ್ ಇನ್ ದ ವರ್ಲ್ಡ್ ಟು ಒಬ್ಟೈನ್. ಸೊ ಈ ಒಂದು ಪಾಸ್ಪೋರ್ಟ್ ಅನ್ನ ಪಡಿಲಿಕ್ಕೆ ಸೊ 2ನೇ ಅಗ್ಗದ ರಾಷ್ಟ್ರವನ್ನಾಗಿ ನಮ್ಮ ಭಾರತ ರಾಷ್ಟ್ರವನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಮೊದಲನೇ ಸ್ಥಾನದಲ್ಲಿ ನಾವು ಯುನೈಟೆಡ್ ಅರಬ್ ಎಮಿರೇಟ್ಸ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅಡಿಷನಲಿ ಇಂಡಿಯನ್ ಪಾಸ್ಪೋರ್ಟ್ ಆಫರ್ಸ್ ವೀಸಾ ಫ್ರೀ ಆಕ್ಸೆಸ್ ಟು 62 ಕಂಟ್ರೀಸ್. ಅಂದ್ರೆ 62 ರಾಷ್ಟ್ರಗಳಿಗೆ ನಾವು ವೀಸಾ ಮುಕ್ತವಾಗಿ ಟ್ರಾವೆಲ್ ಮಾಡಬಹುದಾಗಿರ್ತಕ್ಕಂಥ ಒಂದು ನಮ್ಮ ಪಾಸ್ಪೋರ್ಟ್ ನ ಒಂದು ಪವರ್ ಆಗಿರುತ್ತೆ. ಸೊ ಇಂಡಿಯನ್ ಪಾಸ್ಪೋರ್ಟ್ ಇಸ್ ದ ಮೋಸ್ಟ್ ಕಾಸ್ಟ್ ಎಫೆಕ್ಟಿವ್ ಇನ್ ಟರ್ಮ್ಸ್ ಆಫ್ ಕಾಸ್ಟ್ ಪರ್ ಇಯರ್ ಆಫ್ ವ್ಯಾಲಿಡಿಟಿ. ಅಂದ್ರೆ 1 ವರ್ಷದ ವ್ಯಾಲಿಡಿಟಿಗೆ ಸೊ ನಮ್ಮ ಭಾರತ ದೇಶ ಜಗತ್ತಿನಲ್ಲಿಯೇ 2ನೇ ಚೀಪೆಸ್ಟ್ ಆಗಿರ್ತಕ್ಕಂಥ ಪಾಸ್ಪೋರ್ಟ್ ಆಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇಟ್ ಮೇಕ್ಸ್ ಇಂಟರ್ನ್ಯಾಷನಲ್ ಟ್ರಾವೆಲ್ ಮೋರ್ ಅಕ್ಸೆಸಿಬಲ್ ಅಂಡ್ ಅಫೋರ್ಡಬಲ್. ಸೊ ಅಂತಾರಾಷ್ಟ್ರೀಯ ಒಂದು ಟ್ರಾವೆಲ್ ಏನಿರುತ್ತೆ ಸೊ ಅದನ್ನ ಅತ್ಯಂತ ಕೈಗೆಟುಕುವಂತೆ ಮಾಡಿರ್ತಕ್ಕಂಥ ಒಂದು ಪಾಸ್ಪೋರ್ಟ್ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 14. ಸೊ ಭಾರತೀಯ ಐತಿಹಾಸಿಕ ದಾಖಲೆಗಳ ಆಯೋಗದ ಧ್ಯೇಯ ವಾಕ್ಯವೇನು? ಸೊ ವಾಟ್ ಇಸ್ ದ ಮೋಟೋ ಆಫ್ ದಿ ಇಂಡಿಯನ್ ಹಿಸ್ಟಾರಿಕಲ್ ರೆಕಾರ್ಡ್ಸ್ ಕಮಿಷನ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮುಂದಿನ ಪೀಳಿಗೆಗೆ ಇತಿಹಾಸವನ್ನು ಇಲ್ಲಿ ಭವಿಷ್ಯಕ್ಕಾಗಿ ರಕ್ಷಿಸಲಾಗುವುದು. ವೇರ್ ಹಿಸ್ಟರಿ ಈಸ್ ಪ್ರಿಸರ್ವ್ಡ್ ಫಾರ್ ದಿ ಫ್ಯೂಚರ್ ಅಂತಕ್ಕಂಥದ್ದು ನಮ್ಮ ಭಾರತ ದೇಶದ IHRC ಇದನ್ನ ನಾವು ಇಂಡಿಯನ್ ಹಿಸ್ಟಾರಿಕಲ್ ರೆಕಾರ್ಡ್ ಕಮಿಷನ್ ಅಂತ ಕರಿತೇವೆ. ಸೊ ಇದರ ಮೋಟೋ ಅಥವಾ ಧ್ಯೇಯ ವಾಕ್ಯವಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಬಗ್ಗೆ ನಾವು ಪ್ರಶ್ನೆಯನ್ನ ಕೊಡ್ಲಿಕ್ಕೆ ಕಾರಣ ಏನು ಅಂದ್ರೆ ಸೊ ಈ ಒಂದು IHRC ತನ್ನ ಹೊಸ ಲೋಗೋವನ್ನ ಈಗ ಬಿಡುಗಡೆ ಮಾಡಿರುತ್ತೆ. ಆ ಹೊಸ ಲೋಗೋವನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದರಲ್ಲಿ ಈ ಒಂದು ಪುಟಗಳ ಆಕಾರದಲ್ಲಿ ಲೋಟಸ್ ಫ್ಲವರ್ ನ ಆಕಾರದಲ್ಲಿ ಸೊ ಈ ಒಂದು ಲೋಗೋವನ್ನ ಡಿಸೈನ್ ಮಾಡಿರ್ತಾರೆ. ಸೊ ಇಲ್ಲಿ ನಾವು ನಮ್ಮ ಬೇಸಿಕ್ ಆಗಿ ನಮ್ಮ ಫ್ಲಾಗ್ಸ್ ಅಲ್ಲಿ ಐ ಮೀನ್ ಟು ಸೇ ನಮ್ಮ ಎಂಬ್ಲೆಮ್ ಅಲ್ಲಿ ಯೂಸ್ ಮಾಡ್ತಾ ಇರ್ತಕ್ಕಂಥ ಸೇಮ್ ಸಿಸ್ಟಮ್ ಅನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದನ್ನ ಅನ್ವೀಲ್ ಮಾಡಿರ್ತಕ್ಕಂಥವ್ರು ಇಂಡಿಯನ್ ಹಿಸ್ಟಾರಿಕಲ್ ರೆಕಾರ್ಡ್ಸ್ ಕಮಿಷನ್ ವತಿಯಿಂದ ಅನ್ವೀಲ್ ಆಗಿರ್ತಕ್ಕಂಥ ಒಂದು ಲೋಗೋ ಆಗಿರುತ್ತೆ. ಸೊ ಇದನ್ನ ನಾವು ಇಂಡಿಯನ್ ಹಿಸ್ಟಾರಿಕಲ್ ರೆಕಾರ್ಡ್ಸ್ ಕಮಿಷನ್ ಅಂತ ಕರಿತೇವೆ. ಸೊ ಇದು ಒಂದು ನ್ಯೂ ಲೋಗೋ ಮತ್ತೆ ಮೋಟೋವನ್ನ ಈಗ ಅಡಾಪ್ಟ್ ಮಾಡ್ಕೊಂಡಿರುತ್ತೆ. ಸೊ ಈ ಒಂದು ಲೋಗೋಗೆ ಒಂದು ಕಾಂಪಿಟೇಷನ್ ಅನ್ನ ಮಾಡಿರ್ತಾರೆ. ಆ ಒಂದು ಕಾಂಪಿಟೇಷನ್ ಅಲ್ಲಿ ಬೆಸ್ಟ್ ಯಾವ್ದಿರುತ್ತೆ ಅದನ್ನ ಸೆಲೆಕ್ಟ್ ಮಾಡಿರ್ತಾರೆ. ಹಾಗಿದ್ರೆ ಈ ಒಂದು ಲೋಗೋವನ್ನ ಕೊಟ್ಟಿರ್ತಕ್ಕಂಥವ್ರು ಯಾರು ಅಂದ್ರೆ ಶೌರ್ಯ ಪ್ರತಾಪ್ ಸಿಂಗ್ ಫ್ರಮ್ ಡೆಲ್ಲಿ. ಸೊ ಈ ಒಂದು ಲೋಗೋವನ್ನ ಅವರು ಪ್ರೆಸೆಂಟ್ ಮಾಡಿರ್ತಾರೆ. ಸೊ ಈ ನ್ಯೂ ಲೋಗೋದಲ್ಲಿ ಏನಿರುತ್ತೆ ಅಂದ್ರೆ ಪೇಜಸ್ ಶೇಪ್ಡ್ ಲೈಕ್ ಲೋಟಸ್ ಪೆಟಲ್ಸ್ ಅಂಡ್ ದಿ ಸಾರನಾಥ ಪಿಲ್ಲರ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಅಂದ್ರೆ ಸೊ ಇಲ್ಲಿ ಕಮಲದ ದಳಗಳ ಆಕಾರದಲ್ಲಿರ್ತಕ್ಕಂಥ ಪುಟಗಳನ್ನ ಮತ್ತೆ ಸಾರನಾಥ ಸ್ತಂಭದ ಆಕಾರದಲ್ಲಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದರ ಮೋಟೋ ಅಥವಾ ಧ್ಯೇಯ ವಾಕ್ಯ ಏನು ಅಂದ್ರೆ ವೇರ್ ಹಿಸ್ಟ್ರಿ ಇಸ್ ಪ್ರಿಸರ್ವ್ಡ್ ಫಾರ್ ಫ್ಯೂಚರ್. ಅಂದ್ರೆ ಇತಿಹಾಸವನ್ನ ಭವಿಷ್ಯಕ್ಕಾಗಿ
ಇಲ್ಲಿ ಸಂರಕ್ಷಿಸಲಾಗಿದೆ ಅಂತಕ್ಕಂಥದ್ದು ಇದರ ಒಂದು ಮೋಟೋ ಆಗಿರುತ್ತೆ. ಸೊ ಇದರ ಸಿಂಬಲಿಸಮ್ ಅನ್ನ ನಾವು ನೋಡೋದಾದ್ರೆ ಲೋಟಸ್ ಪೆಟಲ್ಸ್ ರೆಪ್ರೆಸೆಂಟ್ಸ್ IHRC's ರೆಸಿಲಿಯನ್ಸ್ ಅಂದ್ರೆ ಸ್ಥಿತಿಸ್ಥಾಪಕತ್ವ ಅಂತ ಕರೀತಾರೆ. ಸ್ಥಿತಿಸ್ಥಾಪಕತ್ವ ಅಂದ್ರೆ ಸೊ ಒಂದು ಆರ್ಕೈವ್ಸ್ ಅನ್ನ ಇವರು ಸ್ಟೋರ್ ಮಾಡ್ತಾ ಇದ್ದಾರೆ. ಸೊ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ವಸ್ತುಗಳನ್ನ ಅಥವಾ ದಾಖಲೆಗಳನ್ನ ಸ್ಟೋರ್ ಮಾಡುತ್ತಿರುವ ಕಾರಣದಿಂದ ಸೊ ಅದಕ್ಕೊಂದು ಸ್ಥಿತಿಸ್ಥಾಪಕತ್ವ ಇರಬೇಕು. ಅದಕ್ಕೆ ಲೋಟಸ್ ಪೆಟಲ್ಸ್ ಅದನ್ನ ರಿಸಿಲಿಯನ್ಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಒಂದು ಸಿಂಬಲ್ ಆಗಿರುತ್ತೆ. ಸಾರನಾಥ್ ಪಿಲ್ಲರ್ ಸಿಂಬಲೈಸಸ್ ಇಂಡಿಯಾಸ್ ರಿಚ್ ಹೆರಿಟೇಜ್, ಭಾರತ ದೇಶದ ಶ್ರೀಮಂತವಾಗಿರ್ತಕ್ಕಂಥ ಪರಂಪರೆಯನ್ನ ಈ ಸಾರನಾಥ ಸ್ತಂಭವು ಪ್ರೆಸೆಂಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ IHRC ಬಗ್ಗೆ ಬೇಸಿಕ್ ಇನ್ಫಾರ್ಮೇಶನ್ ಅನ್ನ ತಿಳ್ಕೊಳ್ಳೋದಾದ್ರೆ ಇಟ್ ಪ್ಲೇಸ್ ಕ್ರೂಷಿಯಲ್ ರೋಲ್ ಇನ್ ಪ್ರಿಸರ್ವೇಷನ್ ಆಫ್ ಅಂಡ್ ಮ್ಯಾನೇಜ್ಮೆಂಟ್ ಆಫ್ ಹಿಸ್ಟಾರಿಕಲ್ ರೆಕಾರ್ಡ್ಸ್. ಸೊ ನಮ್ಮ ಭಾರತ ದೇಶದ ಐತಿಹಾಸಿಕ ದಾಖಲೆಗಳನ್ನ ಸ್ಟೋರ್ ಮಾಡ್ತಕ್ಕಂಥ ಸಂಸ್ಥೆಯಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದು 1919 ಕನ್ಸಲ್ಟಿಂಗ್ ಬಾಡಿ ಟು ಅಡ್ವೈಸ್ ಗವರ್ಮೆಂಟ್ ಆಫ್ ಇಂಡಿಯಾ ಆನ್ ಆರ್ಕೈವಲ್ ಮ್ಯಾಟರ್. ಆರ್ಕೈವಲ್ ಅಂದ್ರೆ ಪುರಾತನ ವಸ್ತುಗಳಿಗೆ ಸಂಬಂಧಪಟ್ಟಂತೆ ಇದು ಕನ್ಸಲ್ಟೇಟಿವ್ ಅಥವಾ ಸಲಹಾ ಸಂಸ್ಥೆಯನ್ನಾಗಿ ಇದನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಇದರ ರೋಲ್ ಅಥವಾ ಇದರ ಪಾತ್ರ ಏನು ಅಂತ ನಾವು ನೋಡೋದಾದ್ರೆ ಸೊ ಇಟ್ ಆಕ್ಟ್ಸ್ ಆಸ್ ಅನ್ ಆಲ್ ಇಂಡಿಯಾ ಫೋರಂ ಫಾರ್ ಕ್ರಿಯೇಷನ್, custodians and users of records, focusing on the management of records and their use for historical researchers. ಅಂದ್ರೆ ಸೊ ನಮ್ಮ ಭಾರತ ದೇಶದಲ್ಲಿ ಯಾವುದೇ ಒಂದು ಪುರಾತತ್ವ ದಾಖಲೆಗಳಾಗಿರ್ಬೋದು, ಸೊ ಅದರ ಐತಿಹಾಸಿಕ ಸಂಶೋಧನೆಗಳಾಗಿರ್ಬೋದು, ಮತ್ತೆ ಅದರ ಬಳಕೆಯನ್ನ ಕೇಂದ್ರೀಕರಿಸ್ತಕ್ಕಂಥದ್ದು ದಾಖಲೆಯ ರಚನೆಕಾರರಾಗಿರ್ಬೋದು, ಪಾಲಕರಾಗಿರ್ಬೋದು ಮತ್ತು ಬಳಕೆದಾರರಿಗೆ ಅಖಿಲ ಭಾರತ ವೇದಿಕೆಯಾಗಿ ಕಾರ್ಯವನ್ನ ನಿರ್ವಹಿಸ್ತಕ್ಕಂಥ ಒಂದು ಸಂಸ್ಥೆಯನ್ನಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇದರ ಕಾಂಪೋಸಿಷನ್ ಅಥವಾ ಸಂಯೋಜನೆಯನ್ನ ನಾವು ನೋಡೋದಾದ್ರೆ ಹೆಡೆಡ್ ಬೈ ಯೂನಿಯನ್ ಮಿನಿಸ್ಟರ್ ಆಫ್ ಕಲ್ಚರ್ ಅಂದ್ರೆ ಕೇಂದ್ರ ಸಂಸ್ಕೃತಿ ಸಚಿವಾಲಯರು ಸೊ ಇದಕ್ಕೆ ಮುಖ್ಯಸ್ಥರಾಗಿರ್ತಾರೆ. ಅಂಡ್ ಇನ್ಕ್ಲೂಡ್ಸ್ ಮೆಂಬರ್ಸ್ ಫ್ರಮ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಅಂದ್ರೆ ಭಾರತ ಸರ್ಕಾರದಿಂದ ಕೆಲವೊಂದು ಸದಸ್ಯರನ್ನ ನಾವು ಇದರಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದರ ಜೊತೆಗೆ ಸ್ಟೇಟ್ ಗವರ್ಮೆಂಟ್ ಇಂದ ಸದಸ್ಯರಿರ್ತಾರೆ, ಯೂನಿವರ್ಸಿಟೀಸ್ ವಿಶ್ವವಿದ್ಯಾನಿಲಯಗಳು ಮತ್ತೆ ಲರ್ನಡ್ ಇನ್ಸ್ಟಿಟ್ಯೂಷನ್ಸ್ ಗಳಿಂದ ಸದಸ್ಯರನ್ನ ಈ ಒಂದು ಸಂಸ್ಥೆಯಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಕಾಂಟ್ರಿಬ್ಯೂಷನ್ಸ್ ಅನ್ನ ನಾವು ನೋಡೋದಾದ್ರೆ ಕಾಂಟ್ರಿಬ್ಯೂಟೆಡ್ ಟು ದ ಡಿಸ್ಕವರಿ ಆಫ್ ನ್ಯೂ ಸೋರ್ಸ್ ಆಫ್ ಇನ್ಫಾರ್ಮೇಶನ್, ಪಬ್ಲಿಕೇಶನ್ ಆಫ್ ಡಾಕ್ಯುಮೆಂಟ್ಸ್ ಅಂಡ್ ಎನ್ಹಾನ್ಸ್ಮೆಂಟ್ ಆಫ್ ದಿ ಪಬ್ಲಿಕ್ ಆಕ್ಸೆಸ್ ಟು ರೆಕಾರ್ಡ್ಸ್. ಅಂದ್ರೆ ಇದು ಐತಿಹಾಸಿಕ ದಾಖಲೆಗಳನ್ನ ಸ್ಟೋರ್ ಮಾಡುತ್ತಿರುವ ಕಾರಣದಿಂದ ನಮಗೆ ಬೇಕಾಗಿರ್ತಕ್ಕಂಥ ಒಂದು ರೆಕಾರ್ಡ್ಸ್ ಅಥವಾ ದಾಖಲೆಗಳನ್ನ ನಾವಿಲ್ಲಿ ಆಕ್ಸೆಸ್ ಮಾಡಬಹುದಾಗಿರ್ತಕ್ಕಂಥ ಒನ್ ಪಾಯಿಂಟ್ ಡೆಸ್ಟಿನೇಷನ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 14. ಸೊ ದಕ್ಷಿಣ ಕೊರಿಯಾದ ಮೊದಲ ನ್ಯಾನೋ ಉಪಗ್ರಹದ ಹೆಸರೇನು? ಸೊ ವಾಟ್ ಇಸ್ ದ ನೇಮ್ ಆಫ್ ದಿ ಸೌತ್ ಕೊರಿಯಾಸ್ ಫಸ್ಟ್ ನ್ಯಾನೋ ಸ್ಯಾಟಲೈಟ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಿಯೋನ್ ಸ್ಯಾಟ್ 1 ಅಂತ ಕರಿತೇವೆ. ಸೊ ನಿಯೋನ್ ಸ್ಯಾಟ್ 1 ಅಂತಕ್ಕಂಥದ್ದು ದಕ್ಷಿಣ ಕೊರಿಯಾದ ವತಿಯಿಂದ ಲಾಂಚ್ ಮಾಡಿರ್ತಕ್ಕಂಥ ನ್ಯಾನೋ ಸ್ಯಾಟಲೈಟ್ ಆಗಿ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ದಕ್ಷಿಣ ಕೊರಿಯಾ ನಮ್ಮ ಪ್ರಪಂಚದ ಭೂಪಟದಲ್ಲಿ ಎಲ್ಲಿ ಬರುತ್ತೆ ಅಂದ್ರೆ ಸೊ ಈ ಭಾಗದಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ನಮ್ಮ ಭಾರತ ರಾಷ್ಟ್ರವನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇಲ್ಲಿ ನಾರ್ತ್ ಕೊರಿಯಾ ಮತ್ತೆ ಸೌತ್ ಕೊರಿಯಾವನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈಗ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಅಪ್ಡೇಟ್ ಯಾವುದಕ್ಕೆ ಸಂಬಂಧಪಟ್ಟಿದ್ದಂದ್ರೆ ಸೌತ್ ಕೊರಿಯಾಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಅಪ್ಡೇಟ್ ಆಗಿರುತ್ತೆ. ಸೌತ್ ಕೊರಿಯಾ ಜೊತೆ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ನಾರ್ತ್ ಕೊರಿಯಾ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ತಾ ಇರ್ತಕ್ಕಂಥ ಒಂದು ಕಂಟ್ರಿ ಆಗಿರುತ್ತೆ. ಸೊ ಸೌತ್ ಕೊರಿಯಾ ಈಗ ಒಂದು ಫಸ್ಟ್ ನ್ಯಾನೋ ಸ್ಯಾಟಲೈಟ್ ಅನ್ನ ಲಾಂಚ್ ಮಾಡಿರುತ್ತೆ. ಆ ಒಂದು ನ್ಯಾನೋ ಸ್ಯಾಟಲೈಟ್ಗೆ ಕೊಟ್ಟಿರ್ತಕ್ಕಂಥ ನಾಮಕರಣ ಏನು ಅಂದ್ರೆ ನಿಯೋನ್ ಸ್ಯಾಟ್ ಅಂತ ಹೇಳಿರ್ತಾರೆ. ಸೊ ಇದು ಇದರ ಆಪರೇಷನ್ ನೇಮ್ ಅನ್ನ ನಾವು BTS ಅಂತ ಕರಿತೇವೆ. BTS ಅಂದ್ರೆ ಏನು ಅಂತ ನಾನು ಮುಂದೆ ಹೇಳ್ತೇನೆ. ಸೊ ಇದು 520 ಕಿಲೋಮೀಟರ್ ಎತ್ತರಕ್ಕೆ ಲಾಂಚ್ ಆಗಿರ್ತಕ್ಕಂಥ ಒಂದು ಸ್ಯಾಟಲೈಟ್ ಆಗಿರುತ್ತೆ. ಸೊ BTS ಏನು ಅಂದ್ರೆ ದ ಬಿಗಿನಿಂಗ್ ಆಫ್ ದಿ ಸ್ವಾರ್ಮ್ ಅಂತಕ್ಕಂಥದ್ದು BTS ನ ಫುಲ್ ಫಾರ್ಮ್ ಆಗಿರುತ್ತೆ. ಸೊ ಈ ಒಂದು ಮಿಷನ್ ನ ಅಡಿಯಲ್ಲಿ ಒಂದು ನ್ಯಾನೋ ಸ್ಯಾಟಲೈಟ್ ಅನ್ನ ಸೌತ್ ಕೊರಿಯಾದವರು ಲಾಂಚ್ ಮಾಡಿರ್ತಾರೆ. ಸೊ ಯಾವ ಪರ್ಪಸ್ಗಾಗಿ ಇದನ್ನ ಲಾಂಚ್ ಮಾಡಿರ್ತಾರೆ ಅಂದ್ರೆ ಪಾರ್ಟ್ ಆಫ್ ಸೌತ್ ಕೊರಿಯಾಸ್ ಆಂಬಿಷಿಯಸ್ ಪ್ರಾಜೆಕ್ಟ್ ಎಸ್ಟಾಬ್ಲಿಷ್ ಸ್ಯಾಟಲೈಟ್ ಕಾನ್ಸ್ಟಲೇಷನ್ ಅಂದ್ರೆ ಒಂದೇ ಸ್ಯಾಟಲೈಟ್ ಅಲ್ಲ, ಸ್ಯಾಟಲೈಟ್ಗಳ ಒಂದು ಗುಂಪನ್ನ ಎಸ್ಟಾಬ್ಲಿಷ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಏನಕ್ಕೆ ಅಂದ್ರೆ 2027 ವೇಳೆಗೆ ಸೊ ಇದೇ ರೀತಿಯ ಅನೇಕ ಸ್ಯಾಟಲೈಟ್ಗಳನ್ನ ಲಾಂಚ್ ಮಾಡ್ತಾರೆ. ಏನಕ್ಕೆ ಮಾಡ್ತಾ ಇದ್ದಾರೆ ಅಂದ್ರೆ ನ್ಯಾಷನಲ್ ಸೇಫ್ಟಿ ಅಂದ್ರೆ ಆ ರಾಷ್ಟ್ರದ ಒಂದು ಭದ್ರತೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ 2027 ವೇಳೆಗೆ ಕಾನ್ಸ್ಟಲೇಷನ್ ಆಫ್ ಸ್ಯಾಟಲೈಟ್ಸ್ ಅನ್ನ ಲಾಂಚ್ ಮಾಡ್ತಾರೆ. ಸೊ ಅದರ ಭಾಗವಾಗಿ ಮೊದಲ ಸ್ಯಾಟಲೈಟ್ ಅನ್ನ ಈಗ ಲಾಂಚ್ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಬೆಂಗಳೂರು ವಿಟ್ನೆಸ್ ಝೀರೋ ಶಾಡೋ ಡೇ ಅಂದ್ರೆ ಶೂನ್ಯ ನೆರಳಿನ ದಿನ ಅಂತ ಕರಿತೇವೆ. ಸೊ ನಾವು ಬಿಸಿಲಲ್ಲಿ ನಿಂತ್ಕೊಂಡಿದ್ದಾಗ ಎಲ್ಲೂ ಕೂಡ ನಮ್ಮ ನೆರಳು ಬೀಳೋದಿಲ್ಲ. ಆ ಒಂದು ದಿನವನ್ನ ನಾವೇನಂತ ಕರಿತೀವಿ ಅಂದ್ರೆ ಶೂನ್ಯ ನೆರಳು ದಿನ ಅಂತ ಕರಿತೇವೆ. ಸೊ ಈ ಬೆಂಗಳೂರು ಝೀರೋ ಶಾಡೋ ಡೇ ಅನ್ನ ಎಕ್ಸ್ಪೀರಿಯನ್ಸ್ ಮಾಡಿರುತ್ತೆ. ಸೊ ಇದೊಂದು ರೇರ್ ಆಗಿರ್ತಕ್ಕಂಥ ಒಂದು ಫೆನೋಮಿನನ್ ಆಗಿರುತ್ತೆ.
ಸೊ ಈ ಒಂದು ಇವೆಂಟ್ ಯಾವಾಗ ಆಗುತ್ತೆ ಅಂದರೆ ಸನ್ ಅಲೈನ್ಸ್ ಡೈರೆಕ್ಟ್ಲಿ ಓವರ್ ಹೆಡ್ ಅಟ್ ಅ ಸ್ಪೆಸಿಫಿಕ್ ಲ್ಯಾಟಿಟ್ಯೂಡ್ ಅಂದರೆ ಅದನ್ನು ನಾವೇನಂತ ಕರಿತೇವೆ ಅಂದರೆ ಅಕ್ಷಾಂಶ ಅಂತ ಕರಿತೇವೆ. ನಮ್ಮ ಭೂಮಿಯಲ್ಲಿರ್ತಕ್ಕಂಥ ಈ ರೀತಿಯ ಪ್ಯಾರಲಲ್ ಲೈನ್ಸನ್ನು ನಾವೇನಂತ ಕರಿತೇವೆ ಅಂದರೆ ಲ್ಯಾಟಿಟ್ಯೂಡ್ಸ್ ಅಥವಾ ಅಕ್ಷಾಂಶಗಳು ಅಂತ ಕರಿತೇವೆ. ಸೊ ನಮ್ಮ ಸೂರ್ಯ ಒಂದು ಪರ್ಟಿಕ್ಯುಲರ್ ಅಕ್ಷಾಂಶದ ಮೇಲೆ ಅದು ಅಲೈನ್ ಆಗಿರ್ತಕ್ಕಂಥ ಒಂದು ಸಮಯದಲ್ಲಿ ಉಂಟಾಗ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ನಾವೇನಂತ ಕರಿತೀವಿ ಅಂದರೆ ಝೀರೋ ಶಾಡೋ ಡೇ ಅಂತ ಕರಿತೇವೆ. ಕಾರಣ ಏನಂದರೆ ನಮ್ಮ ಮೈ ಮೇಲೆ ಯಾವುದೇ ರೀತಿಯ ನೆರಳು ಬೀಳೋದಿಲ್ಲ, ಅದನ್ನು ನಾವು ಝೀರೋ ಶಾಡೋ ಡೇ ಅಂತ ಕರಿತೇವೆ. ಹಾಗಿದ್ರೆ ಈ ವರ್ಷ ಝೀರೋ ಶಾಡೋ ಡೇ ಎಲ್ಲಿ ಸಂಭವಿಸಿರುತ್ತೆ ಅಂದರೆ ನಮ್ಮ ಬೆಂಗಳೂರಿನಲ್ಲಿ ಸಂಭವಿಸಿರುತ್ತೆ. ಯಾವ ದಿನಾಂಕದಂದು? ಏಪ್ರಿಲ್ 24ನೇ ದಿನಾಂಕ. ಯಾವ ಸಮಯ ಅಂದರೆ 12:17ರಿಂದ 12:23 ಈ ಒಂದು ಇವೆಂಟ್ ಆಗಿರುತ್ತೆ. ಸೊ ಇದರ ಫ್ರೀಕ್ವೆನ್ಸಿ ಅಂದರೆ ಇದರ ಆವರ್ತನ ಎಲ್ಲಾಗುತ್ತೆ ಅಂದರೆ ಅಕರ್ಸ್ ಟ್ವೈಸ್ ಇನ್ ಅ ಇಯರ್, ಅಂದರೆ ವರ್ಷಕ್ಕೆ 2 ಸಾರಿ ಈ ಒಂದು ಇವೆಂಟ್ ನಡೆಯುತ್ತೆ. ಬಿಟ್ವೀನ್ ಲ್ಯಾಟಿಟ್ಯೂಡ್ಸ್ ಆಫ್ +23.5 ಡಿಗ್ರಿ ಮತ್ತು -23.5 ಡಿಗ್ರಿ ಏನಿರುತ್ತೆ. ಸೊ ಇದರ ಮಧ್ಯದಲ್ಲಿರ್ತಕ್ಕಂಥ ಪ್ರದೇಶಗಳಲ್ಲಿ ಮಾತ್ರ ವರ್ಷಕ್ಕೆ 2 ಸಾರಿ ಈ ಒಂದು ಇವೆಂಟ್ ನಡೆಯುತ್ತೆ. ಸೊ ಬೆಂಗಳೂರಿನ ಜೊತೆಗೆ ಇದೇ ಇವೆಂಟ್ ಎಲ್ಲೆಲ್ಲಿ ನಡೆದಿದೆ ಅಂದರೆ ಮಂಗಳೂರಲ್ಲಿ ನಡೆದಿರುತ್ತೆ ಮತ್ತು ಚೆನ್ನೈಯಲ್ಲಿ ನಡೆದಿರ್ತಕ್ಕಂಥದ್ದನ್ನು ಸೊ 2024 ಮತ್ತು 28ರಲ್ಲಿ ನಾವು ಇದನ್ನು ವಿಟ್ನೆಸ್ ಮಾಡ್ಬೋದಾಗಿರುತ್ತೆ. ಸೊ ವರ್ಲ್ಡ್ ಮಲೇರಿಯಾ ಡೇ 2024 ಅಥವಾ ವಿಶ್ವ ಮಲೇರಿಯಾ ದಿನ ಅಂತ ಕರಿತೇವೆ. ಸೊ ಈ ಒಂದು ಮಲೇರಿಯಾ ಅಂತಕ್ಕಂಥದ್ದು ಇದು ಒಂದು ಮಸ್ಕಿಟೋ ಬೋರ್ನ್ ಡಿಸೀಸ್ ಆಗಿರುತ್ತೆ. ಆ ಮಸ್ಕಿಟೋ ಹೆಸರು ನಿಮ್ಗೆ ಡೆಫಿನೆಟ್ಲಿ ಗೊತ್ತಿರುತ್ತೆ. ಅನಾಫಿಲಿಸ್ ಮಸ್ಕಿಟೋ ಇಂದ ಬರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ಈ ಒಂದು ಅನಾಫಿಲಿಸ್ ಒಂದು ಪ್ರೋಟೋಜುವಾವನ್ನು ಕ್ಯಾರಿ ಮಾಡುತ್ತೆ. ಸೊ ಆ ಪ್ರೋಟೋಜುವಾ ಯಾರಿಗೆ ಟ್ರಾನ್ಸ್ಫರ್ ಆಗುತ್ತೆ ಅವರಿಂದ ಬರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ಈ ಒಂದು ಮಲೇರಿಯನ್ನ ಉಂಟು ಮಾಡ್ತಕ್ಕಂಥ 5 ಡಿಫ್ರೆಂಟ್ ಪ್ರೋಟೋಜುವಾವನ್ನು ನಾವು ನೋಡ್ಬೋದಾಗಿರುತ್ತೆ. ಒಂದನ್ನು ಪ್ಯಾಲ್ಸಿಫೇರಮ್ ಪ್ಲಾಸ್ಮೋಡಿಯಂ ಫ್ಯಾಲ್ಸಿಪೇರಿಯಂ ಅಂತ ಕರಿತೇವೆ, ಪ್ಲಾಸ್ಮೋಡಿಯಂ ಓವೆಲ್, ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್, ಪ್ಲಾಸ್ಮೋಡಿಯಂ ಮಲೇರಿಯಾ ಮತ್ತು ಪ್ಲಾಸ್ಮೋಡಿಯಂ ನೋಲೆಸಿ ಅಂತ ಕರಿತೇವೆ. ಸೊ ಈ ರೀತಿಯ 5 ಪ್ಲಾಸ್ಮೋಡಿಯಂನಿಂದ ಉಂಟಾಗ್ತಕ್ಕಂಥ ಒಂದು ಕಾಯಿಲೆಯನ್ನು ನಾವು ಮಲೇರಿಯಾ ಅಂತ ಕರಿತೇವೆ. ಸೊ ಇದಕ್ಕೆ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಲಿಕ್ಕೆ 25ನೇ ಏಪ್ರಿಲ್ ವರ್ಲ್ಡ್ ಮಲೇರಿಯಾ ಡೇ ಆಗಿ ನಾವು ಅಬ್ಸರ್ವ್ ಮಾಡ್ತೇವೆ. ಸೊ ಈ ಒಂದು ವರ್ಷದ ಥೀಮ್ ಏನಾಗಿರುತ್ತೆ ಅಂದರೆ ಆಕ್ಸಿಲರೇಟಿಂಗ್ ದಿ ಫೈಟ್ ಅಗೇನ್ಸ್ಟ್ ಮಲೇರಿಯಾ ಫಾರ್ ದಿ ಮೋರ್ ಈಕ್ವಿಟಬಲ್ ವರ್ಲ್ಡ್, ಅಂದರೆ ಹೆಚ್ಚು ಸಮಾನ ಜಗತ್ತಿಗೆ ಮಲೇರಿಯಾ ವಿರುದ್ಧದ ಹೋರಾಟವನ್ನು ವೇಗಗೊಳಿಸ್ತಕ್ಕಂಥದ್ದು ಈ ವರ್ಷದ ಥೀಮ್ ಆಗಿರುತ್ತೆ. ಸೊ ಮಲೇರಿಯಾ ವರ್ಷಕ್ಕೆ ಎಷ್ಟು ಜನಕ್ಕೆ ಸಾವನ್ನು ಉಂಟು ಮಾಡುತ್ತೆ ಅಂದರೆ 6,08,000 ಮಲೇರಿಯಾ ಡೆತ್ಸನ್ನು ನಾವು 2022ರಲ್ಲಿ ನೋಡ್ಬೋದಾಗಿರುತ್ತೆ. 249 ಮಿಲಿಯನ್ ನ್ಯೂ ಕೇಸಸ್ ಆಫ್ ಮಲೇರಿಯಾವನ್ನು ನಾವು ನೋಡ್ಬೋದಾಗಿರುತ್ತೆ. ಮೋಸ್ಟ್ ಆಫ್ ದಿ ಕೇಸಸ್ ಅಂದರೆ 94% ಆಫ್ ದಿ ಕೇಸಸನ್ನು ನಾವು ಆಫ್ರಿಕನ್ ರೀಜನಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಹೆಚ್ಚಾಗಿ ಕಾಯಿಲೆಯನ್ನು ಉಂಟು ಮಾಡ್ತಕ್ಕಂಥದ್ದು ಪ್ರೆಗ್ನೆಂಟ್ ವಿಮೆನ್ನಲ್ಲಿ, ಇನ್ಫ್ಯಾಂಟ್ಸ್ ಮಕ್ಕಳಲ್ಲಿ, ಚಿಲ್ಡ್ರನ್ ಅಂಡರ್ ಏಜ್ ಆಫ್ 5 ವರ್ಷಕ್ಕಿಂತ ಕಡಿಮೆ ಇರ್ತಕ್ಕಂಥ ಮಕ್ಕಳು, ರೆಫ್ಯೂಜೀಸ್ ನಿರಾಶ್ರಿತರು, ಮೈಗ್ರೆಂಟ್ಸ್ ವಲಸೆಗಾರರು, ಮತ್ತು ಇಂಟರ್ನಲಿ ಡಿಸ್ಪ್ಲೇಸ್ಡ್ ಪೀಪಲ್ ಯಾರಿರ್ತಾರೆ ಮತ್ತು ಇಂಡಿಜಿನಸ್ ಪೀಪಲ್ ಯಾರಿರ್ತಾರೆ. ಸೊ ಇವರಿಗೆ ಈ ಒಂದು ಕಾಯಿಲೆ ಹೆಚ್ಚಾಗಿ ಉಂಟಾಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಕಾಯಿಲೆಯನ್ನು ತಡೆಗಟ್ಟಲಿಕ್ಕೆ WHO ಅಪ್ರೂವ್ ಮಾಡಿರ್ತಕ್ಕಂಥ 2 ಲಸಿಕೆಗಳು ಯಾವುದು ಅಂದರೆ ಒಂದನ್ನು RTS ಅಂತ ಕರಿತೇವೆ, ಇನ್ನೊಂದನ್ನು R21 ಅಂತ ಕರಿತೇವೆ. ಸೊ ಇವೆರಡು ಲಸಿಕೆಗಳನ್ನು ಮಲೇರಿಯಾ ಟ್ರೀಟ್ಮೆಂಟ್ಗೆ ನಾವು ಬಳಕೆ ಮಾಡ್ತೇವೆ. ಸೊ ಕಂಜೋಮ್ ದಿನ, ಸೊ ಇದು ಆಂಗ್ಲ ಮತ್ತು ಮಣಿಪುರ್ಗೆ ಸಂಬಂಧಪಟ್ಟಂತೆ ಒಂದು ಯುದ್ಧ ನಡೆದಿರುತ್ತೆ. ಆ ಒಂದು ಯುದ್ಧದಲ್ಲಿ ಪ್ರಾಣವನ್ನು ತೆತ್ತವರಿಗೆ ಒಂದು ಗೌರವ ಸೂಚಕವಾಗಿ ನಡೆಸ್ತಕ್ಕಂಥ ಒಂದು ದಿನವನ್ನು ನಾವೇನಂತ ಕರಿತೀವಿ ಅಂದರೆ ಕೊಂಜೋಮ್ ಡೇ ಅಂತ ಕರಿತೇವೆ. ಸೊ ಕೊಂಜೋಮ್ ಡೇ ಅನ್ನು ನಾವು ಮಣಿಪುರದಲ್ಲಿ ನಡೆಸ್ತಕ್ಕಂಥ ಒಂದು ದಿನವಾಗಿರುತ್ತೆ. ಮಣಿಪುರವನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಮಣಿಪುರದ ನೈಬರಿಂಗ್ ಸ್ಟೇಟ್ಸ್ ಅನ್ನು ನಾವು ನೋಡೋದಾದ್ರೆ ಇಲ್ಲಿ ಅಸ್ಸಾಂ, ಈ ಕಡೆ ನಾಗಾಲ್ಯಾಂಡ್, ಇಲ್ಲಿ ಮ್ಯಾನ್ಮಾರ್ ರಾಷ್ಟ್ರವನ್ನು ನೋಡ್ಬೋದಾಗಿರುತ್ತೆ, ಇಲ್ಲಿ ನಾವು ಮಿಜೋರಾಮ್ ಅನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಪ್ರದೇಶದಲ್ಲಿ ಒಂದು ಯುದ್ಧ ಆಗಿರುತ್ತೆ. ಅದನ್ನು ನಾವು ಆಂಗ್ಲೋ ಮಣಿಪುರಿ ವಾರ್ ಅಂತ ಕರಿತೇವೆ. ಸೊ ಈ ಒಂದು ಆಂಗ್ಲೋ ಮಣಿಪುರಿ ವಾರ್ ಏನಿರುತ್ತೆ, ಸೊ ಈ ಒಂದು ಯುದ್ಧದ ಯಾವಾಗ ನಡೆದಿರುತ್ತೆ ಅಂದರೆ 1891ರಲ್ಲಿ ಏಪ್ರಿಲ್ 23ನೇ ತಾರೀಕಿನಿಂದ ನಡೆದಿರ್ತಕ್ಕಂಥ ಒಂದು ಯುದ್ಧವಾಗಿರುತ್ತೆ. ಸೊ ಈ ಒಂದು ಯುದ್ಧದ ನೆನಪಿಗಾಗಿ ಮಾಡ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಆಂಗ್ಲೋ ಮಣಿಪುರಿ ವಾರ್ ಏನು ಅಂದರೆ ಕಾನ್ಫ್ಲಿಕ್ಟ್ ಬಿಟ್ವೀನ್ ಬ್ರಿಟಿಷ್ ಎಂಪೈರ್ ಅಂಡ್ ಕಿಂಗ್ಡಮ್ ಆಫ್ ಮಣಿಪುರ್. ಸೊ ಮಣಿಪುರ್ನ ಒಂದು ಕಿಂಗ್ಡಮ್ ಮತ್ತು ಬ್ರಿಟಿಷ್ ಎಂಪೈರ್ ನಡುವೆ ಇದ್ದಂಥ ಒಂದು ಡಿಫ್ರೆನ್ಸಸ್ ಇಂದ ಆಗಿರ್ತಕ್ಕಂಥ ಒಂದು ಯುದ್ಧವಾಗಿರುತ್ತೆ. ರಿಸಲ್ಟೆಡ್ ಇನ್ ಬ್ರಿಟಿಷ್ ವಿಕ್ಟರಿ. ಸೊ ಬ್ರಿಟಿಷರು ಅಲ್ಲಿ ವಿಕ್ಟರಿಯನ್ನು ಸಾಧಿಸ್ತಾರೆ. ಸೊ ಮಣಿಪುರನ್ನು ಅವರ ವಶಕ್ಕೆ ತೆಗೆದುಕೊಳ್ತಾರೆ. ಸೊ ಈ ಒಂದು ಸಮಯದಲ್ಲಿ ಪ್ರಾಣವನ್ನು
ತೆತ್ತವರಿಗೆ ಸೊ ಗೌರವವನ್ನು ಸೂಚಿಸ್ತಕ್ಕಂಥ ಒಂದು ದಿನಾಂಕವಾಗಿರುತ್ತೆ. ಸೊ ಇಂಡಿಯಾಸ್ ಗೀತಾ ಶಬ್ರಾವಾಲ್ ಅಪಾಯಿಂಟೆಡ್ ಟು ದಿ ಟಾಪ್ ಪೋಸ್ಟ್ ಇನ್ ದಿ UN ವಿಶ್ವಸಂಸ್ಥೆಯಲ್ಲಿ ಸೊ ಅತ್ಯುನ್ನತವಾಗಿರ್ತಕ್ಕಂಥ ಒಂದು ಹುದ್ದೆಯನ್ನು ಪಡೆದುಕೊಂಡಿರ್ತಾರೆ. ಯಾವ ಹುದ್ದೆಯನ್ನು ಪಡೆದುಕೊಂಡಿರ್ತಾರೆ ಅಂದರೆ ರೆಸಿಡೆಂಟ್ ಕೋಆರ್ಡಿನೇಟರ್ ಆಫ್ ಇಂಡೋನೇಷ್ಯಾ. ಸೊ ಇಂಡೋನೇಷ್ಯಾಗೆ ಸಂಬಂಧಪಟ್ಟಂತೆ ಒಂದು ರೆಸಿಡೆಂಟ್ ಕೋಆರ್ಡಿನೇಟರ್ ಆಗಿ ಇವರನ್ನು ಆಯ್ಕೆ ಮಾಡಲಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 684. ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ, go through the question and give us the answer. So this is question number 1 and this is question number 2. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.